ಗುರುವಿನ ಗುಲಾಮ ಆಗುವವರೆಗೂ ದೊರೆಯದಣ್ಣ ಮುಕುತಿ. 3 ಪ್ರಶ್ನೆ ಹಾಕೊಳ್ಬೇಕು. ಹೂ ಆಮ್ ಐ, ವೈ ಐ ಆಮ್ ಹಿಯರ್ ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್. ಮನುಷ್ಯನ ಜೀವನದಲ್ಲಿ ವರಗಳು ಯಾವಪ್ಪ ಅಂದರೆ ಕಣ್ಣೀರು, ಬಡತನ, ಅವಮಾನ, ಸೋಲು. ಜಗತ್ತಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ, ಬಟ್ ನಮ್ಮ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅದಕ್ಕೆ ಸಮಯ ಕಳೆದೇ ಇಲ್ಲ. ನಿಜವಾದ ಮನುಷ್ಯನ ಪ್ಲಾನ್ ಹೇಗಿದ್ರೆ ಬೆಸ್ಟ್? ಮ್ಯಾನ್ ಈಸ್ ಬಾರ್ನ್ ಟು ಸರ್ವ್, ನಾಟ್ ಟು ವರ್ಕ್. ಈಗ ನೋಡಿ, ಯಾವುದೋ ಒಂದು ಹುಲಿ ತಗೊಳ್ಳಿ, ಅದು 1000 ವರ್ಷಗಳಿಂದ ಹೆಂಗೆ ಬೇಟೆ ಆಡ್ತಿದೆ, ಇವತ್ತು ಹಾಗೆ ಆಡ್ತಾ ಇದೆ. ಇನ್ನೂ ಒಂದು 1000 ವರ್ಷ ಆದರೂ ಹಾಗೆ ಬೇಟೆ ಆಡುತ್ತೆ. ಅದೇನದು ಹೊಸ ತಂತ್ರಜ್ಞಾನ ಯೂಸ್ ಮಾಡೋದಿಲ್ಲ. ಸದ್ಯದ ದೇಶದ ಪರಿಸ್ಥಿತಿ ಹೇಗಿದೆ ಉದ್ಯೋಗದ ವಿಚಾರದಲ್ಲಿ? ಯಾರು ಹೇಳ್ತಾರೆ ಜಾಬ್ ಇಲ್ಲ ಅಂತ ಹೇಳಿ? ಜಾಬ್ ಇದ್ದಾವೆ, ಇವ್ರಿಗೆ ಇಚ್ಛಾ ಇಲ್ಲ. ಏನು ಮಾಡೋದು? ಒಂದು ಕಡೆ ಸಿಕ್ಕಾಕೊಂಡಿದ್ದಾರೆ. ನಾವು ಒಳ್ಳೆ ಒಂದು ಜಾಬ್ನಲ್ಲಿ ಇರಬೇಕಂದ್ರೆ ಅಗ್ರಿಕಲ್ಚರ್ ಇಸ್ ದ ಫಸ್ಟ್ ಪ್ರಯಾರಿಟಿ, ಸ್ಟಾರ್ಟಪ್ ಇಸ್ ದ ನೆಕ್ಸ್ಟ್ ಪ್ರಯಾರಿಟಿ. ಹೌದಾ? ಇವನ್ನೆಲ್ಲ ನಾನು ನೋಡಲೇಬೇಕು. ದಿಸ್ ಇಸ್ ದ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ದ ಕಂಟ್ರಿ. ಭಾರತ ದೇಶಕ್ಕೆ ಯಾವುದೇ ಹೊರಗಿನ ದೇಶದವರು ಬಂದು ಅಟ್ಯಾಕ್ ಮಾಡಿ, ಆಕ್ರಮಣ ಮಾಡಿ ಭಾರತ ಮಾತೆಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ವರ್ಷದಿಂದ ಪ್ರಯತ್ನ ನಡೆದಿದೆ, ಭಾರತ ಮಾತೆಗೆ ಏನೂ ಆಗಿಲ್ಲ. ಹೌದಾ? ಬಟ್ ಭಾರತ ಮಾತೆಗೆ ಏನಾದರೂ ತೊಂದರೆ ಆಗಬೇಕು ಅಂತಂದರೆ ಅವಳ ಮಕ್ಕಳಿಂದನೇ ಆಗೋದು. ಗೃಹಿಣಿಯರು ಡಬಲ್ ರೋಲ್ ಮಾಡ್ತಾರೆ. ಅಂದರೆ ವರ್ಕಿಂಗ್ ಪ್ರೊಫೆಷ್ನಲ್ಲು ಇದ್ದು ಅದನ್ನೂ ಕರೆಕ್ಟಾಗಿ ಮಾಡೋಕ್ಕಾಗಿದ್ರೆ, ಇದೂ ಕರೆಕ್ಟಾಗಿ ಮಾಡೋಕ್ಕಾಗಿದ್ರೆ ಹಾಳಾಗುತ್ತೆ ಅಂತ ಒಂದು ವೇದಿಕೆಯಲ್ಲಿ ನೀವು ಮಾತಾಡಿದ್ರಿ. ನಾವೇನು ಗಂಡ್ಮಕ್ಳಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸೋದ್ರಲ್ಲಿ ತಮ್ಮೊಳಗಿರುವ ಒಂದು ಶಕ್ತಿನೇ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳ ಮುಂದೆ ನೀವು ಗಂಡ ಹೆಂಡತಿಯಾಗಿ ಜಗಳಾಡ್ರಿ, ಅಪ್ಪ ಅಮ್ಮ ಆಗಿ ಜಗಳಾಡ್ಬೇಡಿ. ಅಡಿಕ್ಷನ್ಸ್ ಟ್ರೆಂಡ್ ಆಗಿದೆ. ಸೊ ಈ ಅಡಿಕ್ಷನ್ಸಿಂದ ಹೊರಗಡೆ ಬರೋದು ಹೇಗೆ ಸರ್? ಯು ನೀಡ್ ಟು ಎಂಗೇಜ್ ದಮ್. ಎಂಗೇಜ್ ಮಾಡಬೇಕು. ನೀ ಎಂಗೇಜ್ ಮಾಡಿಲ್ಲ ಅಂದರೆ ಮೊಬೈಲ್ ಅವ್ರನ್ನ ಎಂಗೇಜ್ ಮಾಡಬೇಕು. ಸೊ ಸಿಂಪಲ್. ಯಾರೋ ಒಬ್ಬ ವ್ಯಕ್ತಿಯಲ್ಲೋ ಒಂದು ಮೊಬೈಲ್ನಲ್ಲಿ ಗೇಮ್ ಕ್ರಿಯೇಟ್ ಮಾಡಿ ಮಕ್ಕಳನ್ನ ಸಾಯೋದಕ್ಕೂ ರೆಡಿ ಮಾಡ್ತಾನಂದರೆ ನಾವು ಅವ್ರ ಜೊತೆನೇ ಇದ್ದವರು ಅವ್ರ ಜೀವನ ಮಾಡಲಿಕ್ಕೆ ಯಾಕೆ ರೆಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ? ಗುರುವಿನ ಗುಲಾಮ ಆಗುವವರೆಗೂ ದೊರೆಯದಣ್ಣ ಮುಕುತಿ. ಹೌದು, ಈ ಹಿಂದೆ ಪಠ್ಯ ಓದಬೇಕು ಅಂದರೆ ಗುರು ಬೇಕಾಗಿತ್ತು. ಈಗ ಜೀವನದ ಸಾಧನೆ, ಜೀವನವನ್ನು ಹೇಗೆ ನಡೆಸಬೇಕು, ಮತ್ತು ಉದ್ಯೋಗ ಆಯ್ಕೆ ಮತ್ತು ಪಠ್ಯ ಎಲ್ಲದಕ್ಕೂ ಸಹ ಗುರು ಬೇಕಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಟ್ರೆಂಡ್ ಸಹ ಇದೆ. ಅದೇನು ಅಂತ ಹೇಳಿದ್ರೆ ಮೋಟಿವೇಶ್ನಲ್ ಸ್ಪೀಕರ್. ಈ ರೀತಿ ಮೋಟಿವೇಶ್ನಲ್ ಸ್ಪೀಕ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು, ಒಬ್ಬರು ಇಬ್ಬರಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಉಜ್ವಲವಾಗಿಸಿರುವಂತಹ ಹಲವು ಮೋಟಿವೇಶ್ನಲ್ ಸ್ಪೀಕರ್ ಇದ್ದಾರೆ. ಅಂಥವರಲ್ಲಿ ಅಗ್ರಗಣ್ಯರು, ಧಾರವಾಡದ ಮೋಟಿವೇಶ್ನಲ್ ಸ್ಪೀಕರು, ಸಾಕಷ್ಟು ಜನಕ್ಕೆ ಫೇಮಸ್ ಸಹ. ಇವತ್ತು ಅವರನ್ನ ನಮ್ಮ ಅತಿಥಿಯಾಗಿದ್ದಾರೆ. ಅವರು ಮತ್ಯಾರೂ ಅಲ್ಲ, ಮಹೇಶ್ ಮಶಾಳ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೋಟಿವೇಶ್ನಲ್ ಸ್ಪೀಕರ್ ಹೊಸ ಟ್ರೆಂಡ್, ಯಾಕೆ ಈ ಆಯ್ಕೆ ಬಂತು? ಮೊದಲನೇದಾಗಿ ನಿಮ್ಮ ಬ್ಯಾಕ್ಗ್ರೌಂಡನ್ನು ಹೇಳೋದಾದರೆ ಏನಿತ್ತು ಸರ್? ಈ ಒಂದು ಜೀವನದ ಹಂತದಲ್ಲಿ ಯಾವಾಗಲೂ ಕೆಳಗಡೆ ಬಿದ್ದಿರ್ತೇವೆ. ಒಂದು ಇಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇರೋದಿಲ್ಲ, ದಾರಿನೇ ಗೊತ್ತಾಗ್ತಾ ಇರೋದಿಲ್ಲ. ಇಲ್ಲ, ಎಲ್ಲ ಗೊತ್ತಿದೆ, ಮಾಡಲಿಕ್ಕೆ ಹೆಜ್ಜೆ ಇಡಲಿಕ್ಕೆ ಧೈರ್ಯ ಇಲ್ಲ. ಇಂಥ ಸಮಯದಲ್ಲಿ ಯಾರೋ ಒಬ್ಬರು ಬೇಕಾಗ್ತಾರೆ. ಹೌದಾ? ಅದು ಶಿಕ್ಷಕ ಇರ್ಬೋದು, ಇಲ್ಲ ನಮ್ಮ ಪಾಲಕ ಇರ್ಬೋದು, ಇಲ್ಲ ನಮ್ಮ ಒಳ್ಳೆ ಆತ್ಮೀಯ ಗೆಳೆಯನೂ ಇರ್ಬೋದು. ಇದೇನೀಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಮೋಟಿವೇಶ್ನಲ್ ಸ್ಪೀಕರ್ ಅನ್ನೋದು. ಇಟ್ ಈಸ್ ಓನ್ಲಿ ಎ ಪ್ರೊಫೆಷನ್. ಹೌದಾ? ಯಾರೋ ಒಬ್ಬರು ಅದನ್ನ ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ ಎಲ್ಲರನ್ನೂ ಮೋಟಿವೇಟ್ ಮಾಡ್ಕೊಂಡೇ ಹೋಗೋಣ ಅನ್ನೋದನ್ನು ತೊಗೊಂಡಿದ್ದಾರೆ. ದೇ ಆರ್ ಮೋಟಿವೇಶ್ನಲ್ ಸ್ಪೀಕರ್ಸ್. ಅದರ್ವೈಸ್ ನಮ್ಮ ಸುತ್ತಮುತ್ತಲಿರೋರು ಎಲ್ಲರೂ ನಮ್ಮನ್ನ ಮೋಟಿವೇಟ್ ಮಾಡ್ತಿರ್ತಾರೆ. ಮೋಸ್ಟ್ಲಿ ಅವ್ರಿಗೆ ಆ ಯೋಗ್ಯವಾದ ಶಬ್ದಗಳು ಸಿಕ್ಕಿರೋದಿಲ್ಲ, ಅದೊಂದು ಕೊಟೇಶನ್ ಸಿಕ್ಕಿರೋದಿಲ್ಲ, ಒಂದು ಸ್ಟೋರಿ ಸಿಕ್ಕಿರೋದಿಲ್ಲ. ಅದಕ್ಕೆ ಅವರು ತಮ್ಮದೇ ರೂಪದಲ್ಲಿ ಸುಮ್ಮನೆ ನಮ್ಮ ಗೆಳೆಯ ಬಂದು ಲೇ ಮಾಡಲೇ, ನಿನ್ನ ಕಡೆ ಆಗ್ತಿತ್ಲೇ ಮಾಡಲಿ ಅಂದರೆ ದಟ್ ಈಸ್ ಆಲ್ಸೋ ಮೋಟಿವೇಶನ್. ಹೌದಾ? ಇಲ್ಲ, ಅಪ್ಪ ಬಂದು ಏನೂ ಮಾತಾಡಲಾರ್ದೆ ಓಕೆ ಸುಮ್ಮನೆ ಬೆನ್ನ ಮೇಲೆ ಚಪ್ಪರ್ಸ್ ಹೋದ ಅಂದರು, ಓಕೆ ಮೋಟಿವೇಶನ್. ಓಕೆ, ಅವನ ಕಣ್ಣೀರು, ಯಾವಾಗ ಒಂದು ತಾಯಿ ಅಳ್ತಾಳೆ, ಯಾವುದೋ ಒಂದು ವಿಷಯದಲ್ಲಿ ಒಂದು ಅಳ್ತಾಳೆ, ದ್ಯಾಟ್ ಆಲ್ಸೋ ಕ್ಯಾನ್ ಬಿಕಮ್ ಎ ಮೋಟಿವೇಶನ್. ಹೌದಾ? ಸೊ ಮನುಷ್ಯನ ಜೀವನದಲ್ಲಿ ವರಗಳು ಯಾವಪ್ಪ ಅಂದರೆ ಕಣ್ಣೀರು, ಬಡತನ, ಅವಮಾನ, ಸೋಲು. ಇದು 4 ಅಂತೂ ಇದ್ದೇ ಇದ್ದಾವೆ ಎಲ್ಲರಲ್ಲಿ. ಓಕೆ, ಸೊ ಈ ಕಣ್ಣೀರು, ಬಡತನ, ಅವಮಾನ, ಸೋಲು ಏನಿದ್ದಾವೆ, ಈ ಒಂದು ಸಮಯದಲ್ಲಿ ಯಾರಾದರೂ ಒಬ್ಬರು ಪಕ್ಕಕ್ಕೆ ನಿಂತ್ಕೊಂಡು ಆಗುತ್ತೋ, ಇದೆಲ್ಲ ಸಹಜ ಅಂತ ಹೇಳೋರಿದ್ರೆ ಅವರೆಲ್ಲ ಮೋಟಿವೇಶ್ನಲ್ ಸ್ಪೀಕರ್ಸೇ.
ಮೇ ಬಿ ಅವ್ರು ಸ್ಟೇಜ್ ಮೇಲೆ ಬರೋದಿಲ್ಲ. ಆಮೇಲೆ ಅದಕ್ಕೊಂದು ದೊಡ್ಡ ಒಂದು ತಾಸಿನಗಟ್ಟಲೆ ಮಾತಾಡೋದಿಲ್ಲ. ಒಂದೇ ಒಂದು ಶಬ್ದ, ಇಲ್ಲ ಒಂದು ನೋಟ, ಇಲ್ಲ ಒಂದು ಪ್ಯಾಟ್ ಆನ್ ದ ಬ್ಯಾಕ್ ಕ್ಯಾನ್ ಆಲ್ಸೋ ಬಿ ಎ ಮೋಟಿವೇಶನ್. ಸೊ ಅದಕ್ಕೆ ಮೋಟಿವೇಶನ್ ಈಸ್ ಪಾರ್ಟ್ ಆಫ್ ಲೈಫ್. ನನ್ನ ಜೀವನದಲ್ಲಿ ಎಷ್ಟೋ ಜನ ಬಂದರು, ಐ ರಿಯಲಿ ಸಲ್ಯೂಟ್ ಆಲ್ ಆಫ್ ದೆಮ್. ಬಿಕಾಸ್ ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಬರಬೇಕಿತ್ತು ಅವನ್ನೆಲ್ಲ ದೇವರು ಕಳಿಸಿದ. ಬಿಕಾಸ್ ನನ್ನದೊಂದು ಫರ್ಮ್ ಬಿಲೀಫ್ ಏನಂದರೆ, ಗಾಡ್ ಕನೆಕ್ಟ್ಸ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಪಸ್. ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾನೆ. ಯಾಕೆ ಆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾರೆ ಅಂದರೆ, ಜಸ್ಟ್ ಟು ಸಿ ದ್ಯಾಟ್ ವಿ ಗೆಟ್ ಮೋಟಿವೇಟೆಡ್. ಆ ವ್ಯಕ್ತಿಗಳು ಪಾಸಿಟಿವ್ನೇ ಇರಬೇಕಂತೇನಿಲ್ಲ, ನೆಗೆಟಿವ್ ವ್ಯಕ್ತಿಗಳು ಬರ್ತಾರೆ. ಹೌದಾ? ನಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾರೆ. ಮೋಸ್ಟ್ಲಿ ಒಬ್ಬನು ಯಾರೋ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ನಾನೇನು ಮೋಟಿವೇಟ್ ಆಗ್ತೀನಿ ಅಂದರೆ, ಅವನು ನಡ್ಕೊಂಡಂಗೆ ನಾ ಯಾರ ಜೀವನದಲ್ಲಿ ನಡ್ಕೊಳ್ಳೋದಿಲ್ಲ ಅಂತ ಏನು ಹೇಳ್ತೇನಲ್ಲ, ಅದು ಮೋಟಿವೇಶನ್. ಹೌದಾ? ಸೊ ಮೋಟಿವೇಶನ್ ಈಗ ಭಾಳ ಲಿಮಿಟೆಡ್ ಆಗಿ ನೋಡ್ತಾ ಇದ್ದೇವೆ. ಸ್ವಲ್ಪ ಬ್ರಾಡಾಗಿ ನೋಡಿದರೆ, ಫಾರ್ ಮೀ ಎವ್ರಿಬಡಿ ಈಸ್ ಎ ಮೋಟಿವೇಶ್ನಲ್ ಸ್ಪೀಕರ್. ಓಕೆ, ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ದ್ಯಾಟ್. ಸೊ ನನ್ನ ಜೀವನದಲ್ಲಿ ಹಂಗೆ ಭಾಳ ಜನ ಬಂದರು. ಓಕೆ, ದೇ ಹೆಲ್ಪ್ ಮೀ ಟು ಮೂವ್ ಫ್ರಮ್ ವೇರ್ ಐ ಆಮ್, ಓಕೆ, ವೇರ್ ಐ ವಾಸ್ ಟು ವೇರ್ ಐ ಆಮ್ ಟುಡೇ. ಓಕೆ, ಸೊ ಅದಕ್ಕೆ ನನಗೇನೋ ಇನ್ಸ್ಪಿರೇಷನ್ನು, ಜನರ ಜೊತೆ ಮಾತಾಡೋದು, ಅವರ ನೋವನ್ನು ಕೇಳೋದು, ಅದಕ್ಕೆ ನನಗೆ ತಿಳಿದಿದ್ದು ಕೆಲವೊಂದು ದಾರಿಗಳನ್ನು ಹೇಳೋದು, ಇಲ್ಲ ನನಗೆ ತಿಳಿಲಾರ್ದ್ರೆ ಅವ್ರನ್ನ ಸರಿಯಾದ ಜನರ ಜೊತೆ ಸಂಪರ್ಕ ಮಾಡಿಸೋದು. ಆಮೇಲೆ ಆ ಒಂದು ಹಂತದಿಂದ ಅವರು ದಾಟಿ, ಆಯಿತು ಸರ್ ನಂದು ಅಂತಂದು ಹೇಳಿದಾಗ ಅದೇನು ಖುಷಿ ಸಿಗುತ್ತಲ್ಲ, ದ್ಯಾಟ್ ಇಟ್ ಸೆಲ್ಫ್ ಮೋಟಿವೇಟ್ಸ್ ಮೀ ಟು ಮೋಟಿವೇಟ್ ಪೀಪಲ್. ದಿಸ್ ಇಸ್ ವಾಟ್ ಇಟ್ ಇಸ್. ಸರ್, ಮಹೇಶ್ ಸರ್ ಅಂದರೆ ಎಲ್ರಿಗೂ ಗೊತ್ತಿರೋದೇನೆಂದರೆ, ಏನೇ ಸ್ಟ್ರಕ್ ಇರಲಿ ಲೈಫಲ್ಲಿ, ಅಂದರೆ ಓದಕ್ಕೆ ಕುತ್ಕೋಬೇಕಾದಾಗ ಸ್ಟ್ರಕ್ ಆದರೆ ಏನು ಮಾಡಬೇಕು, ಸಾಧನೆ ಮಾಡಬೇಕು ಅಂದಾಗ ಮನಸ್ಥಿತಿ ಹೇಗೆ ಇಟ್ಕೋಬೇಕು, ಇದೆಲ್ಲರಿಗೂ ಗೊತ್ತಿದೆ. ಹಿಂದಿನ ಮಹೇಶ್ ಸರ್ ಬಗ್ಗೆ ಹೇಳೋದಾದರೆ ಸ್ವಲ್ಪ. ಹಿಂದಿನ ಮಹೇಶ್ ಸರ್ಗೆ ಆ್ಯಸ್ ಇಟ್ ಈಸ್ ಎಲ್ಲ ಯುವಕರು ಇದ್ದಂಗೆ ಅವ್ರಿಗೂ ಡೈರೆಕ್ಷನ್ ಇದ್ದಿದ್ದಿಲ್ಲ. ಒಳಗಡೆ ಹುರುಪಿತ್ತು, ಏನೋ ಮಾಡಬೇಕಂತ, ಏನು ಮಾಡಬೇಕಂತ ಗೊತ್ತಿದ್ದಿದ್ದಿಲ್ಲ. ಆಮೇಲೆ ಒಂದು ಹಂತದಲ್ಲಿ ನಾನು ಯಾವಾಗ 10th ಮುಗಿಸ್ಕೊಂಡು PUC ಬಂದೆ. PUCಯಲ್ಲಿ ಐ ಸ್ಕೋರ್ಡ್ ಓನ್ಲಿ 40%. ಹೌದಾ? ನಾನು ಓದಿದ್ದು ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ. ವಾಪಸ್ ಹೊರಗಡೆ ಬಂದಮೇಲೆ PUC ಇಲ್ಲೇ ಓದಿದ್ದು. ಆವಾಗ 40%. ದೆನ್ ಮ್ಯಾಥಮೆಟಿಕ್ಸ್ನಲ್ಲಿ 33 ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಐ ಗಾಟ್. ಆವಾಗ ಹೋಲ್ ವರ್ಲ್ಡ್ ಸೈಡ್ ಲೈಕ್ ಏನಪ್ಪ ಹಿಂಗೆ ಹುಡುಗ ಹಿಂಗೆ ಆಗ್ಬಿಟ್ಟ ಅಂತ ಹೇಳ್ತಾಯಿದ್ರು. ಬಟ್ ನನ್ನೊಳಗೆ ಏನೋ ಇತ್ತು, ಲೈಕ್ ನಾನು ಇದೆಲ್ಲ ಇಲ್ಲ, ನಾನು ಫೇಲ್ ಆಗಿದ್ದ ಕಾರಣ, ಕಡಿಮೆ ಬಿಟ್ಟಿದ್ದ ಕಾರಣ, ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ನನಗೆ ಸೈನ್ಸ್ ಲೈಕ್ ಆಗ್ತಿದ್ದಿಲ್ಲ. ಅದಕ್ಕೊಂದು ಮತ್ತೆ ಕಾರಣ ಇದೆ. ನನ್ನ ಚೈಲ್ಡ್ಹುಡ್ನಲ್ಲಿ ಐ ಡಿಂಟ್ ಲೈಕ್ ಎ ಮ್ಯಾಥಮೆಟಿಕ್ಸ್ ಟೀಚರ್, ಬಿಕಾಸ್ ಅವರು ನನಗೆ ಭಾಳ ದಪ್ಪ ಇದ್ದೆ, ನಾನು ಇನ್ನೂ ದಪ್ಪ ಇದ್ದೆ ಅವಾಗ. ಸೊ ಅವರು ಒಂದು ಡೆಸ್ಕ್ ಮೇಲೆ ಎದ್ದು ನಿಂದಿರಿಸಿದ್ರು. ಆ ಎದ್ದು ನಿಂದಿರೋದೇ ಕಷ್ಟ ಆಗ್ಬಿಟ್ಟಿತ್ತು. ನಾನು ಹೇಳುವಾಗ, ಈ ದಪ್ಪನ ಹುಡುಗ ಅದು ಹಾಫ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಆ ಡೆಸ್ಕ್ ಮೇಲೆ ಹತ್ತಬೇಕು, ಒಂದು ಆನೆ ಹತ್ತಿದಂಗೆ ಹತ್ತಾ ಇತ್ತು. ಅದನ್ನೆಲ್ಲರೂ ನೋಡಿ ಎಲ್ಲರೂ ನಕ್ಬಿಟ್ಟಿದ್ರು. ಆ ನಕ್ಕಿದ್ದಕ್ಕೆ ಐ ಫೀಲ್ ಸೋ ಬ್ಯಾಡ್, ಐ ಕ್ರೈಡ್. ಸೊ ಫ್ರಮ್ ದ್ಯಾಟ್ ಡೇ ಐ ಸ್ಟಾರ್ಟೆಡ್ ಹೇಟಿಂಗ್ ದಟ್ ಟೀಚರ್. Because he was a very good teacher. Everybody scored well. But for me, I don't like him. So then, since I don't like that teacher, I didn't like the subject. That's all. So ಇದಕ್ಕೆ nothing related to my intelligence or anything. So ಆ ಒಂದು ಹಂತದಲ್ಲಿ ದಾಟ್ಕೊಂಡು ಬಂದು PUC ಮುಗಿಸ್ಕೊಂಡು, ದೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್, BCom ಮುಗಿಸ್ಕೊಂಡೆ. BComನಲ್ಲಿ ಒಂದು ಗ್ರಾಮೀಣ ಕಾಲೇಜ್ಗಳಲ್ಲಿ ಮಕ್ಕಳು ಇರ್ತಿದ್ರು, ಅಂತಲ್ಲೇ ಓದಿಸಿದ್ರು ಅಪ್ಪ ನನಗೆ, ಬಿಕಾಸ್ he wanted me to know life. Then I went to Bangalore to work for a chartered accountant, 750 rupees salary. I used to go around and finalize all these income tax, sales tax, ಇವನ್ನೆಲ್ಲ ಫೈಲ್ಗಳನ್ನು ಕ್ಲಿಯರ್ ಮಾಡೋದು ನನ್ನ ಕೆಲಸ ಇತ್ತು. ಆವಾಗ ನನ್ನ ಬಾಸು ಐ ಆಸ್ ಫಾರ್ ದ ಎಡಿಷ್ನಲ್ ಸ್ಯಾಲ್ರಿ. ಆವಾಗ ನಂಗೆ ಸಿಗಲಿಲ್ಲ. 250 rupees ಎಕ್ಸ್ಟ್ರಾ ಕೇಳಿದಾಗ ಯಾವುದೋ ಕಾರಣದಿಂದ ಅವ್ರಿಗೊಂದು ಏನಿತ್ತು ಏನೋ, ಮೇ ಬಿ ಐ ವಾಸ್ ನಾಟ್ ಎಲಿಜಿಬಲ್. ಬಟ್ ನನಗೆ ಅನಿಸ್ತು, ಏನಪ್ಪ 250 ರೂಪಾಯಿ ಕಿಮ್ಮತ್ತಿಲ್ವಾ ನಮಗೆ, ಅಷ್ಟು ಹೆಚ್ಚಿಗೆ ಮಾಡೋದಿಲ್ಲ, ನಾನು ಇಷ್ಟೆಲ್ಲ ಮಾಡ್ತೇನೆ ಅನ್ನೋದೊಂದಿತ್ತು. ಬಟ್ ಆ್ಯಕ್ಚುಲಿ ನನಗೀಗ ಅನಿಸುತ್ತೆ, ಹಿ ವಾಸ್ ರೈಟ್, ಐ ವಾಸ್ ರಾಂಗ್. ಯಾಕೆಂದರೆ ನಮ್ಮ ಬಾಸಿಗೆ ಗೊತ್ತಿತ್ತು ಮಹೇಶ್ ಮಾಷಾಳ್ ಅಂದ್ರೆ ಏನು, ಮಹೇಶ್ನಲ್ಲಿ ಏನು ಸ್ಟ್ರೆಂತ್ ಇದೆ, ಅವನ್ನೆಲ್ಲ ಯೂಸ್ ಮಾಡಬೇಕು ಅಂತ ಗೊತ್ತಿತ್ತು. ಬಟ್ ಮಹೇಶ್ಗೆ ತಾಯಿ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಇಷ್ಟೇ ಇರೋದು ಜೀವನದಲ್ಲಿ. ಜಗತ್ತಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ, ಬಟ್ ನಮ್ಮ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅದಕ್ಕೆ ಸಮಯ ಕಳೆದೇ ಇಲ್ಲ. ಸೊ ಈಗ ಆವತ್ತಿನ ಮಹೇಶನಿಗೆ, ಇವತ್ತು ನಾನು ಕಾರ್ಪೊರೇಟ್ ಜಗತ್ತಿನಲ್ಲಿ ಅಡ್ಡಾಡ್ತೇನೆ, 70 ಕಂಪ್ನಿಗಳ ಜೊತೆ ಕೆಲಸ ಮಾಡ್ತೇನೆ, ಕನ್ಸಲ್ಟೆನ್ಸಿ ಮಾಡ್ತೇನೆ, ಅವ್ರಿಗೆ ಒಳ್ಳೆ ಫೀಸ್ ಚಾರ್ಜ್ ಮಾಡ್ತೇನೆ. ಜೊತೆಗೆ ಇವತ್ತಿನವರೆಗೆ ಒಂದು 13 ಲಕ್ಷ ಜನರ ಜೊತೆ ಸಂವಾದ ಮಾಡಿದ್ದೇನೆ. ಆನ್ಲೈನ್ನಲ್ಲಿ 17,000 ವಿದ್ಯಾರ್ಥಿಗಳಿದ್ದಾರೆ. ಇದೆಲ್ಲ ಕಾರಣ ಯಾಕಂದರೆ ಮಹೇಶ್ ಏನಾದರೂ ಚೇಂಜ್ ಆದ್ನಾ? ಇಲ್ಲ. ಅವತ್ತು 750 ರೂಪಾಯಿ ತಗೊಳ್ಳೋ ಮಹೇಶನಿಗೆ ಮಹೇಶ್ ಯಾರು ಅಂತ ಗೊತ್ತಿದ್ದಿದ್ದಿಲ್ಲ. ಹೌದಾ? ಅವನಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ ಗೊತ್ತಿದ್ದಿದ್ದಿಲ್ಲ.
ಅವನು ಏನು ಸ್ಪೆಷಲ್ ಇದ್ದಾನೆ ಅಂತ ಆ ಮಹೇಶಿಗೆ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಅದವ್ರ ಜೊತೆ ದುಡಿತಾ ಇದ್ದ. ಅದು 750 ರೂಪಾಯಿನೇ ದೊಡ್ಡದಾಗಿತ್ತು. ಇವತ್ತು ಅದೇ ಮಹೇಶ ಅವನಿಗೆ ಯಾರು ಅಂತ ಗೊತ್ತಿದೆ, ನನ್ನಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ ಗೊತ್ತಿದೆ. ಅದಕ್ಕೆ ಅದನ್ನು ಜಗತ್ತಿಗೆ ಪ್ರಕಟ ಮಾಡ್ತಾ ಇದ್ದೇನೆ. ಅದಕ್ಕೆ ಐ ಆಮ್ ಬೆಟರ್ ಟುಡೇ. ಹೆಂಗೆ ಕಂಡು ಹಿಡಿದ್ರಿ ಸರ್? 750 ರೂಪಾಯಿ ನೀವು ಹೇಳಿದ್ರಿ, ಕರೆಕ್ಟ್. ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ, ನಾನು ತಗೋತಿರೋ ಸಂಬಳಕ್ಕಿಂತ ನಾನು ಕೇಪಬಲ್ ಇದ್ದೀನಿ ಅಂತ ಹೇಳಿಬಿಟ್ಟು. ನೀವು ಹೆಂಗೆ ಗುರುತಿಸಿದ್ರಿ? ನಿಮ್ಗೆ ಬೇರೆ ಹೆಂಗಿದ್ದಾರೆ ಇವಾಗ? ನಿಮ್ಮ ಥರನೇ ಲಕ್ಷ ಜನ ಅಲ್ಲ ಸರ್, ಕೋಟಿ ಜನ ಇದ್ದಾರೆ. ರೀಸೆಂಟ್ ಇಶ್ಯೂ ತಗೋಬೇಕಂತ ಹೇಳಿದ್ರೆ ಧಾರವಾಡದಲ್ಲಿ ಐ ಆಮ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್ ಸರ್ಕಾರ ಮಾಡ್ತಿಲ್ಲ ಅಂತ ಬೀದಿಗೆ ಇಳಿದಿದ್ದಾರೆ. ಇವರು ಎಲ್ಲರ ಅಸಮಾಧಾನ ಒಂದು ಕಡೆ ಆದರೆ, ಇದೇ ಧಾರವಾಡದವ್ರು ನೀವು ರಾಜ್ಯ, ದೇಶ, ವಿದೇಶ ಎಲ್ಲ ಕಡೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರಿ, ನಿಮ್ಮದೇ ಸ್ಕೋಪನ್ನು ತಂದಿದ್ರಿ. ನಿಮ್ಮ ಈ ಬದುಕು 750 ರೂಪಾಯಿಂದ 17 ಕಂಪನಿ, 70 ಕಂಪನಿಗಳ ಜೊತೆಗೆ ಇಂಟ್ರ್ಯಾಕ್ಷನ್ಸು, ನಿಮ್ಮ ಬದುಕನ್ನು ಹೆಂಗೆ ಎಕ್ಸ್ಪ್ಲೋಜರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೂ ದಾರಿ ಆಗುತ್ತೆ ಸರ್. ಅದೊಂದು ಪ್ರಶ್ನೆ ಅಷ್ಟೇ. ಒಂದು ಹಂತ ಇರುತ್ತೆ ಜೀವನದಲ್ಲಿ, ಆವಾಗ ನಾವೆಲ್ಲನೂ ಕಳ್ಕೊಂಡಂಗೆ ಆಗುತ್ತೆ. ನನಗೆ ಯಾವಾಗ ನಂದು ಸ್ಯಾಲ್ರಿ ಇನ್ಕ್ರೀಸ್ ಆಗಲಿಲ್ಲ ಬೆಂಗಳೂರಿನಲ್ಲಿ, ಆವಾಗ ನಂದು ಒಂದೇ ಒಂದು ಪ್ರಶ್ನೆ, ಏನಪ್ಪ ಇಷ್ಟು ಕಿಮ್ಮತ್ತಿಲ್ವಾ ನಮಗೆ, ಇಷ್ಟೆಲ್ಲ ಮಾಡ್ತೇವೆ, ಆ್ಯಕ್ಚುಲಿ ನಾನು ಯಾರು, ನಾನು ಇಂಥ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನಾ? ಈ ಪ್ರಶ್ನೆ ಏನು ಹಾಕ್ಕೊಳ್ತೀವಲ್ಲ, ಆ ಪ್ರಶ್ನೆಯಿಂದ ಜೀವನ ಸ್ಟಾರ್ಟ್ ಆಗುತ್ತೆ. ಭಾಳ ಸಲ ನಾವು ಪ್ರಶ್ನೆ ಹಾಕೋಲ್ಲ, ನಾನು ಯಾರು, ನಾ ಯಾಕೆ ಇಲ್ಲಿ ಬಂದೇನಿ, ನಾ ಏನು ಮಾಡಾಕತ್ತೇನೆ, ಈ 3 ಪ್ರಶ್ನೆ ಹಾಕ್ಕೊಳ್ಬೇಕು. ಹೂ ಎಮ್ ಐ, ವೈ ಐ ಆಮ್ ಹಿಯರ್ ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್. ಇಷ್ಟೇನಾ ನಾನು ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು. ಹಾಕ್ಕೊಂಡಾಗ ಹೊಸ ಜೀವನ ಸ್ಟಾರ್ಟ್ ಆಗೇ ಆಗುತ್ತೆ. ನಾನೊಂದು ಪ್ರಶ್ನೆ ಹಾಕ್ಕೊಂಡು ಬೆಂಗಳೂರಿನಲ್ಲಿ ಐ ಡಿಂಟ್ ಗೋ ಫಾರ್ ದ ಜಾಬ್. ಮನೆಯಲ್ಲೆಲ್ಲ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದೆ, ಬಟ್ ಐ ಡಿಂಟ್ ಗೋ. ಇಟ್ ವಾಸ್ ಆರ್ಟಿಕಲ್ಶಿಪ್. ಆ್ಯಕ್ಚುಲಿ ನನಗೆ CA ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಸುಮ್ಮನೆ ಮನೆಯಲ್ಲಿ ರೂಮ್ನಲ್ಲಿ ಕೂತ್ಕೊಂಡೆ. ನಂದು ಒಂದೇ ಒಂದು ಪ್ರಶ್ನೆ, ನಾ ಯಾರು ಆ್ಯಕ್ಚುಲಿ ಇಷ್ಟೇ ಮಾಡೋದಾ? ಈಗ 750 ಇದ್ದಿದ್ದು ಭಾಳ ಅಂದರೆ ಇನ್ನೊಂದು 10 ವರ್ಷಕ್ಕೆ 7,500 ಆಗುತ್ತೆ, ಆಮೇಲೆ ಒಂದು ಇಷ್ಟ ಆಗುತ್ತೆ. ಇಷ್ಟು ಮಾಡಲಿಕ್ಕೆ ಮನುಷ್ಯ ಆಗಿ ಹುಟ್ಟಬೇಕಾ ಅನ್ನೋದೊಂದು ಪ್ರಶ್ನೆ. ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರಲಿಕ್ಕೆ ಹುಟ್ಟಿದೇನೋ, ಏನು ಜೀವನ ಮಾಡಲಿಕ್ಕೆ ಹುಟ್ಟಿದೇನೋ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆದವು. ಯಾವಾಗ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ, ಪ್ರಕೃತಿಯಲ್ಲಿ ಒಂದು ಸ್ಟ್ರೆಂತ್ ಇದೆ. ಅದು ಸರಿಯಾದ ಜನರನ್ನು ಭೇಟಿ ಮಾಡಿಸುತ್ತೆ, ಸರಿಯಾದ ಪುಸ್ತಕವನ್ನು ಕೊಡುತ್ತೆ, ಸರಿಯಾದ ಇನ್ಫಾರ್ಮೇಷನ್ ಕೊಡುತ್ತೆ. ಹಾಗೆ ಸುಮ್ಮನೆ ಬೆಂಗಳೂರಿನಲ್ಲಿ ಹೋಗ್ತಾ ಇರುವಾಗ, ಬುಲ್ ಟೆಂಪಲ್ ರೋಡ್ನಲ್ಲಿ ಹೋಗ್ತಾ ಇರುವಾಗ ಪಕ್ಕಕ್ಕೆ ಒಂದು ಪುಸ್ತಕ ಕಾಣ್ತು. ರೋಡ್ನಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು. 5 ರೂಪೀಸ್ 10 ರೂಪೀಸ್ಗೆ ಮಾರ್ತಾಯಿದ್ರು. ಅಂದರೆ ಓಲ್ಡ್ ಸೆಕೆಂಡ್ ಹ್ಯಾಂಡ್ ಬುಕ್ಸು. ಅದರಲ್ಲಿ ಒಂದು ಪುಸ್ತಕ ನನ್ನನ್ನು ಕೈ ಬೀಸಿ ಕರೆದಂಗೆ ಆಯಿತು. ಆ್ಯಕ್ಚುಲಿ ವೆನ್ ಯು ಗೋ ಟು ಪರ್ಚೇಸ್ ಬುಕ್ಸ್, ಡೋಂಟ್ ಪರ್ಚೇಸ್, ದೇ ವಿಲ್ ಬೈ ಯು. ಅದು ದಟ್ ಈಸ್ ಅ ಬೆಟರ್ ವೇ. ಲೈಕ್ ನಾವು ಪರ್ಚೇಸ್ ಮಾಡಿದ್ರೆ ಔಟ್ ಆಫ್ ಈಗೋ, ನಾ ಇದನ್ನು ಓದ್ತೇನೆ ಅದು ಓದ್ತೇನೆ ಅಂತ ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ಒಂದು ಪುಸ್ತಕ ನೀನು ಕರಿತಾ ಇರುತ್ತೆ. ಅದನ್ನ ತೊಗೊಂಡ್ರೆ ಐ ಥಿಂಕ್ ದೆರ್ ಇಸ್ ಎ ಮೆಸೇಜ್ ಫಾರ್ ಯು. ಸೊ ಹಾಗೇನೆ ನನಗೆ ಕರೀತು. ದಟ್ ಬುಕ್ಸ್ ನೇಮ್ ವಾಸ್ ಸಕ್ಸಸ್ ಈಸ್ ನೆವರ್ ಎಂಡಿಂಗ್ ಆ್ಯಂಡ್ ಫೇಲ್ಯೂರ್ ಈಸ್ ನೆವರ್ ಫೈನಲ್ ಅಂತ. ನನಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ತಾ ಇತ್ತು. ಅದು ಸಕ್ಸಸ್ ಈಸ್ ನೆವರ್ ಎಂಡಿಂಗ್, ಅದು ಮುಗಿಗೋದಿಲ್ಲ. ಫೇಲ್ಯೂರ್ ಈಸ್ ನೆವರ್ ಫೈನಲ್. ಲೈಕ್ ಫೇಲ್ಯೂರ್ ಒಂದ್ಸಲ ಆದರೆ ಅದೇ ಫೈನಲ್ ಅಂತಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು. ಸೊ ದಟ್ ವಾಸ್ ರಿಟನ್ ಬೈ ರಾಬರ್ಟ್ ಶುಲ್ಲರ್, ಫಾದರ್ ರಾಬರ್ಟ್ ಶುಲ್ಲರ್. ಓಕೆ, ಐ ಟುಕ್ ದಟ್ ಬುಕ್. ಓಕೆ, ಆ ಬುಕ್ಕನ್ನು ತೊಗೊಂಡು ಐ ಸ್ಟಾರ್ಟೆಡ್ ರೀಡಿಂಗ್ ಇಟ್. ಸುಮ್ಮನೆ ಫುಲ್ಲಿ ಡೆಡಿಕೇಟ್. ಯಾಕಂದರೆ ಆ ಝೋನ್ನಲ್ಲಿದ್ದೆ ನಾನು, ಆ ಒಂದು ಸ್ಥಿತಿಯಲ್ಲಿದ್ದೆ. ಜೀವನದಲ್ಲಿ ಸೆಟ್ ಬ್ಯಾಕು, 3 ಪ್ರಶ್ನೆಗಳು ಬೇರೆ ಇದ್ದು, ನಾ ಇದು ಮಾಡಬೇಕಾ ಅದು ಮಾಡಬೇಕಾ. ಅದಕ್ಕೆ ಎಕ್ಸಾಕ್ಟ್ ಟೈಮಿಗೆ ಆ ಪುಸ್ತಕ ಫುಲ್ಲಿ ಕಾನ್ಸಂಟ್ರೇಟೆಡ್, ಫುಲ್ಲಿ ಫೋಕಸ್ಡ್, ಅದರೊಳಗೆ ಇನ್ವಾಲ್ವ್ ಆದೆ ನಾನು. ಸೊ ವೆನ್ ಯು ಇನ್ವಾಲ್ವ್ ಇನ್ ಸಮಥಿಂಗ್, ಯು ವಿಲ್ ಎವಾಲ್ವ್ ಇನ್ ಸಮಥಿಂಗ್. ಇನ್ವಾಲ್ವ್ಮೆಂಟ್ ಆಲ್ವೇಸ್ ಯು ವಿಲ್ ಎವಾಲ್ವ್ ಲೈಕ್. ಸೊ ಅವಾಗ ಐ ರೆಡ್ ದಟ್ ಬುಕ್. ಆ ಪುಸ್ತಕದಲ್ಲಿ ಭಾಳ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಂದರೆ, ಏನೂ ಇಲ್ಲಾರ್ದೆ ಅವನೊಂದು ಕ್ರಿಸ್ಟಲ್ ಕ್ಯಾಥೆಡ್ರಲ್ ಬಿಲ್ಡ್ ಮಾಡ್ತಾನೆ. ಫುಲ್ ಗ್ಲಾಸಿಂದೊಂದು ಕ್ಯಾಥೆಡ್ರಲ್ ಬಿಲ್ಡ್ ಮಾಡ್ತಾನೆ, ಏನಿಲ್ಲದೆ. ಅವನು ಒಂದೇ ಒಂದು ಮೆಸೇಜ್ ಏನು ಕೊಡ್ತಾರೆ ಅಲ್ಲಿ ಫಾದರ್ ರಾಬರ್ಟ್ ಶುಲ್ಲರ್ ಅಂದರೆ, ಹಿ ಸೇಸ್ ವಾಟ್ ಯು ಆರ್ ಸೀಕಿಂಗ್ ಫಾರ್ ಈಸ್ ಆಲ್ಸೋ ಸೀಕಿಂಗ್ ಫಾರ್ ಯು. ನೀನು ಹುಡುಕ್ತಾ ಇದೆಯಾ, ಅದು ನಿನ್ನನ್ನು ಹುಡುಕ್ತಾ ಇದೆ. ಸೊ ನನಗೆ ಭಾಳ ಕ್ಲಾರಿಟಿ ಬಂದುಬಿಡ್ತು. ಹೌದಲ್ಲಪ್ಪ, ನಾನು ಜೀವನದಲ್ಲಿ ಕೆಟ್ಟದ್ದೇ ಹುಡುಕಿದ್ರೆ ಕೆಟ್ಟದ್ದು ನಾನು ಹುಡುಕ್ತಾ ಇರುತ್ತೆ, ಒಳ್ಳೇದನ್ನು ಹುಡುಕಿದ್ರೆ ಒಳ್ಳೇದು ಹುಡುಕ್ತಾ ಇರುತ್ತೆ. ನಾನು ಭಾಳ ಏನು ದೊಡ್ಡ ಮನುಷ್ಯನಾಗಬೇಕಂತ ಹುಡುಕಿದ್ರೆ ದೊಡ್ಡ ಮನುಷ್ಯ ಆಗೋದು, ಅದು ನಾನು ಹುಡುಕ್ತಾ ಇರುತ್ತೆ. ಸೊ ಪರ್ಫೆಕ್ಟ್, ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಈಸ್ ಆಲ್ಸೋ ಸರ್ಚಿಂಗ್ ಫಾರ್ ಯು. ಸೊ ದಿಸ್ ಮೆಸೇಜ್ ರಿಯಲಿ ನನ್ನ ಲೈಫನ್ನು ಟರ್ನ್ ಮಾಡಿಬಿಡ್ತು. ದೆನ್ ಐ ಸೆಡ್, ಓಕೆ, ಐ ಡೋಂಟ್ ನೋ ವಾಟ್ ಐ ಆಮ್ ಸೀಕಿಂಗ್ ಫಾರ್. ಐ ಸ್ಟಾರ್ಟೆಡ್ ಡಿಸ್ಕಸಿಂಗ್ ವಿತ್ ದ ಗಾಡ್ ಇಟ್ ಸೆಲ್ಫ್. ಭಾಳ ಮಿಥಿಕಲ್ ಇರುತ್ತೆ ಇದು. ಐ ಸೆಡ್ ಲೈಕ್, ಹೌದು, ನನಗೀಗ ಮನುಷ್ಯ ಆಗಿ ಹುಟ್ಟಿಸಿ ನಾ ಏನು ಮಾಡ್ಬೇಕು ಹೇಳು, ನೀ ಹೇಳು. ನಾ ಎಲ್ಲಿ ಹುಡ್ಕೊಂತ ಕುಂದ್ರಕ್ಕಾಗಲ್ಲ ನನಗೆ, ನೀ ಹೇಳು. ಸೊ ದಿಸ್ ವಾಸ್ ಮೈ ಟಾಕ್ ವಿತ್ ಹಿಮ್. ಎವ್ರಿ ಡೇ ದಿಸ್ ಇಸ್ ದ ಡಿಸ್ಕಷನ್ ಇನ್ ದ ರೂಮ್. ಸುಮ್ಮನೆ ಒಂದು ಹೊತ್ತು ಊಟ ಮಾಡೋದು, ರೈಸ್ ಸಾಂಬಾರು ತಿನ್ನೋದು, ಕೂತ್ಕೊಳ್ಳೋದು, ಮಾತಾಡೋದು. Now I got my message. One message ಸಿಕ್ತು. Then I said like, okay, let me do it. I wrote everything in the diary. I should be in education. I should train teachers, students.
ಐ ಶುಡ್ ವರ್ಕ್ ವಿತ್ ದ ಕಾರ್ಪೊರೇಟ್ ವರ್ಲ್ಡ್ ಆ್ಯಂಡ್ ಐ ಶುಡ್ ಸೆಟ್ ಅಪ್ ಇನ್ಸ್ಟಿಟ್ಯೂಷನ್ಸ್, ಹಿಂಗೆ ಮಾಡಬೇಕು ಹಾಂಗೆ ಮಾಡಬೇಕು ಯಾವ್ಯಾವ ಏನೇನು ಬಂದು ಇನ್ ದ ಮಿಡಲ್ ಆಫ್ ದ ನೈಟ್ ಲೈಕ್ ಅರೌಂಡ್ 2:30 ಐ ರೋಟ್ ಎವ್ರಿಥಿಂಗ್, ಐ ಕ್ರೈಡ್ ಎ ಲಾಟ್. ಫೈನಲಿ ಐ ಗಾಟ್ ಓಕೆ ದಿಸ್ ಇಸ್ ಮೈ ಲೈಫ್. ದೆನ್ ಐ ಸ್ಟಾರ್ಟೆಡ್ ಬೀಯಿಂಗ್ ಇನ್ ಆ್ಯಕ್ಷನ್. ದೆನ್ ಅವತ್ತಿಂದ ಐ ಕೇಮ್ ಬ್ಯಾಕ್ ಟು ಧಾರವಾಡ, ಸ್ಟಾರ್ಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಓಕೆ, 10 ವರ್ಷದಲ್ಲಿ 10 ಸಂಸ್ಥೆ ಕಟ್ಟಬೇಕಂತಿತ್ತು. 14 ವರ್ಷದಲ್ಲಿ 14 ಸಂಸ್ಥೆ ಕಟ್ಟಿದ್ವಿ. ರೈಟ್. ದೆನ್ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿ ಟ್ರೈನ್ ದಮ್. ಅಲ್ಲಿ ಏನೇನೇನು ಬರೆದಿದ್ದೆ ಅದೆಲ್ಲ ಆಗ್ತಾಯಿದೆ, ಇನ್ನೂ ಆಗ್ತಾಯಿದೆ. ಸೊ ಐ ಥಿಂಕ್ ಮೆಸೇಜ್ ಈಸ್ ವೆರಿ ಸಿಂಪಲ್, ಲೈಕ್ ಇಫ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಓನ್ ಲೈಫ್, ದ ಹೋಲ್ ಯೂನಿವರ್ಸ್ ವಿಲ್ ವರ್ಕ್ ಫಾರ್ ಯು ಆ್ಯಂಡ್ ಇಟ್ಸ್ ವರ್ಕಿಂಗ್ ಫಾರ್ ಮಿ. ದಟ್ಸ್ ಆಲ್. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ನೀವು ಹಂಗೆ ಗುರು ಅಂತ ಸ್ಟಾರ್ಟ್ ಮಾಡಿದರೆ ನಾನು ಯಾವಾಗಲೂ ಅದನ್ನೇ ಅಂತೇನೆ, ಗುರುವೇ ನಾನು ಒಂದು 0. ಆ 0ಗೆ ಎಲ್ಲಿ ಬೆಲೆ ಇದೆ? ಹೌದಾ? ಅದರ ಹಿಂದೆ ಒಂದು ಅಂಕಿ, ಆಗ 0ಗೆ ಬೆಲೆ ಇದೆ. ಹೌದಾ? ಗುರುಗಳು ಹಿಂದೆ ಇಲ್ಲ ಅಂದರೆ ಏನು 0ಗೆ ಬೆಲೆ ಇಲ್ಲ. ನಾವೆಲ್ಲ 0 ಸುಮ್ಮನೆ ಅದು ಮಾಡಿಸ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ. ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಪಾತ್ ಇನ್ನೂ ಚೆನ್ನಾಗಿರಲಿ. ಬಿಕಾಸ್ ಇಷ್ಟು ದೊಡ್ಡ ಸಾಧನೆ, 750 ರುಪೀಸಿಂದ ಇಲ್ಲಿವರೆಗೂ ಬಂದು ಒಂದು ಬುಕ್ ಟರ್ನಿಂಗ್ ಆಗಿ ಇದು ತುಂಬ ಜನಕ್ಕೆ ಬೆಳಕಾಗಲಿ. ಸರ್, ಸಾಧಕನ ಮನಸ್ಥಿತಿ ಹೇಗಿರಬೇಕು? ಈಗ ಏಜ್ ವೈಸ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಸರ್, ನಿಮ್ಮ ಪ್ರಕಾರ ಯಾವ ಏಜ್ಗೆ ನಮ್ಮ ಮೆಂಟಲ್ ಪಿಕಪ್ ಆಗಿರುತ್ತೆ, ನಾವು ಇದನ್ನೇ ಮಾಡ್ತೀವಿ ಅಂತ ಹೇಳೋಕ್ಕೆ? ನಾವು ಇವಾಗ ಸ್ಕೂಲಲ್ಲಿ ಕೇಳ್ತೀವಿ, ಗೆಟ್ ಅಪ್, ಹಾಲಿಡೇ ಮುಗೀತು, ನೀನೇನಾಗಬೇಕು ಅಂದ್ಕೊಂಡಿದ್ಯಾ, ಯಾವ ಏಜ್ಗೆ ಒಂದು ಬೇಬಿಯಿಂದ ಶುರು ಮಾಡಿದ್ರೆ ಯಾವ್ಯಾವ ಏಜ್ಗೆ ಹೆಂಗೆ ಮೈಂಡ್ನ ಸೆಟ್ ಮಾಡ್ಕೊಂಡು ಹೋಗ್ಬೇಕು ಸರ್? ಒಂದು ಹಂತದವರೆಗೆ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ವೆನ್ ವಿ ಆರ್ ಬಾರ್ನ್. ಲೈಕ್ ಆ್ಯಕ್ಚುಲಿ ಹಂಗೆ ನೋಡಿದ್ರೆ, ಭಾರತೀಯ ಸಂಸ್ಕಾರ ನೋಡಿದರೆ ಗರ್ಭದಲ್ಲೇ ಎಲ್ಲ ಎಜುಕೇಷನ್ ಸ್ಟಾರ್ಟ್ ಆಗಬೇಕು, ಗರ್ಭ ಸಂಸ್ಕಾರ ಅದನ್ನೆಲ್ಲ ಮಾಡಬೇಕು. ಬಟ್ ಸೈಕಾಲಜಿಕಲಿ ನೋಡಿದರೆ, ಸೈಂಟಿಫಿಕಲಿ ನೋಡಿದರೆ, ಬೈ ದ ಏಜ್ ಆಫ್ 10 ವರ್ಷದಲ್ಲಿ 95% ಬ್ರೈನ್ ಬೆಳೆದ್ಬಿಡುತ್ತೆ. ಐ ಮೀನ್ ಡೆವಲಪ್ ಆಗಿಬಿಡುತ್ತೆ. ಅಂದರೆ ಬ್ರೈನ್ ಅದು ಫುಲ್ ಫ್ರೆಶ್ ಇರುತ್ತೆ, ಅದು ಫಲವತ್ತವಾದ ಮಣ್ಣು ಅದು. ಹೌದಾ? ನೀ ಏನು ಬೀಜ ಹಾಕ್ತೀಯ ಅದು ಬೆಳೆಯುತ್ತೆ. ಮಗು ಅಂದರೆ ಅದು. ಹೌದಾ? ಸೊ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಬೈ 10 ವರ್ಷ ತುಂಬೋದ್ರಲ್ಲೇ 95% ಬ್ರೈನ್ ಡೆವಲಪ್ ಆಗಿಬಿಡುತ್ತೆ. ದೆನ್ 14, 15, 16 ಅಂದರೆ 100% ಡೆವಲಪ್ ಆಗುತ್ತೆ. ಏನಂದರೆ ಡೆವಲಪ್ ಅಂದರೆ ಏನು? ಬ್ರೈನೂ ಡೆವಲಪ್ ಆಗುತ್ತೆ ಫಿಸಿಕಲಿ. ಓಕೆ, ಬಟ್ ಒಳಗಡೆ ಪ್ಯಾಟರ್ನ್ಸ್ ಫೈನಲೈಸ್ ಆಗಿಬಿಡ್ತವೆ. ಜೀವನ ಅಂದರೆ ಏನು, ದುಡ್ಡು ಅಂದರೆ ಏನು, ರಿಲೇಷನ್ಶಿಪ್ ಅಂದರೆ ಏನು, ನಾನಂದರೆ ಯಾರು. ಸೊ ಇವೆಲ್ಲ ಹೆಂಗೆ ಬೆಳೀತಾವೆ ಅಂದರೆ, ದ ಇಂಪ್ಯಾಕ್ಟ್ ಫ್ರಮ್ ಪೇರೆಂಟ್ಸ್, ಟೀಚರ್ಸ್ ಮತ್ತು ಸೊಸೈಟಿ. ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಸೇರಿಕೊಂಡು ಒಳಗಡೆ ಏನು ಫೀಡ್ ಮಾಡ್ತಾ ಹೋಗುತ್ತೆ ಅದನ್ನು ಮಗು ಹೆಂಗೆ ತೊಗೊಳ್ತಾ ಹೋಗುತ್ತೆ. ಎಲ್ಲ ಫೀಡ್ ಮಾಡಿದ್ದನ್ನು ಹಾಗೇ ತೊಗೊಳ್ಬೇಕಂತಿಲ್ಲ. ಹೌದಾ? ನೀನು ಚೆನ್ನಾಗಿಲ್ಲ, ನೀನು ಹೊಟ್ಟೆ ಉಪಯೋಗ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ತೋರಿಸ್ತೀನಿ ನಾ ಹೆಂಗೆ ಉಪಯೋಗ ಅದೇನು ಅಂತ ತೊಗೋಬೋದು. ಹೌದು, ನಾವು ಉಪಯೋಗ ಇಲ್ಲ ಅಂತಲೂ ತೊಗೊಳ್ಬೋದು. 2 ಆಪ್ಷನ್ ಇದ್ದಾವೆ ಮಗು ತೊಗೊಂಡು ಒಳಗಡೆ ಬ್ರೈನ್ನಲ್ಲಿ ಪ್ಯಾಟರ್ನ್ ಫಾರ್ಮ್ ಆಗಿಬಿಡ್ತವೆ. ಆ ಪ್ಯಾಟರ್ನ್ ಯಾವಾಗ 16, 17 ವರ್ಷ ತುಂಬಿರುತ್ತೆ ಆವಾಗ ಒಂದು ಪ್ಯಾಟರ್ನ್ ಆಗುತ್ತೆ. ಅದೇ ವ್ಯಕ್ತಿತ್ವ. ಗೊತ್ತಾಯ್ತಾ? ಸೊ ಈ ಪೀರಿಯಡ್ನಲ್ಲಿ 0 to 10 ಇಯರ್ಸ್ನಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ ಭಾಳ ಏನೂ ಇರೋದಿಲ್ಲ. ಇಟ್ ಈಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್ ದ್ಯಾಟ್ ಡಿಸೈಡ್ಸ್ ಹೂ ವಿ ಆರ್. ಬಟ್ ಈ 10 ಇಯರ್ಸ್ ಆಗಿ ದೆನ್ 14, 15ಗೆ ಬಂದಾಗ ಏನಾದರೂ ಮಾಡಬೇಕು, ನನ್ನ ಜೀವನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಪ್ರೌಢಾವಸ್ಥೆ ಬಂದ್ಬಿಡುತ್ತೆ. ಫಿಸಿಕಲ್ ಮ್ಯಾಚುರಿಟಿ ಬರುತ್ತೆ. ಆವಾಗ ಮೈಂಡ್ ಮತ್ತೆ ಡಿಸ್ಟ್ರಾಕ್ಟ್ ಆಗುತ್ತೆ. ಡಿಸ್ಟ್ರಾಕ್ಷನು, ಅಟ್ರಾಕ್ಷನ್ಸು ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಸೊ 16 ಇಯರ್ಸ್ಗೆ ಒಂದು ಏನೋ ಬಂದು ಒಂದು ಶೇಪ್ ಆಗಿ ಕೂತ್ಕೊಳ್ಳುತ್ತೆ. ಮುಂದೆ ಆ 16 ವರ್ಷ ಏನು ಅದು ರೆಡಿ ಆಗಿರುತ್ತಲ್ಲ, ಅದೇ ವ್ಯಕ್ತಿತ್ವ ಜೀವನ ತೊಗೊಂಡು ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ಬದಲಾವಣೆ ಮಾಡಬೇಕು ಅಂದರೆ, ಒಂದು ಮಗು ಇದ್ದಾಗಲೇ ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಜಾಗೃತವಾಗಿದ್ದರೆ ಅದ್ಭುತವಾದ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಮನುಷ್ಯ ಅದ್ಭುತವಾಗಿದ್ದಾನೆ ಒಳಗಡೆ. ಹೌದು ಸರ್. ಅವನೇನು ಹೊರಗಡೆಯಿಂದ ಏನು ತೊಗೊಳ್ಳೋದಿಲ್ಲ. ನಾವು ಅದನ್ನು ಮುಚ್ಚಾಕ್ತಾ ಇದ್ದೇವೆ. ಎಲ್ಲರೂ ಸೇರಿಕೊಂಡು ಮುಚ್ಚಾಕ್ತಾರೆ. ಶಿಕ್ಷಣ ವ್ಯವಸ್ಥೆನೂ ಹಾಗೆ ಇದೆ ಇವತ್ತು ಕುಟುಂಬ ವ್ಯವಸ್ಥೆನೂ ಹಾಗೆ ಆಗಿದೆ, ಸಾಮಾಜಿಕ ವ್ಯವಸ್ಥೆನೂ ಹಾಗೆ ಆಗಿದೆ. ಮುಚ್ಚೋದು ಭಾಳ ಆಗಿದೆ. ಅವನ ಒಳಗಿನ ಶಕ್ತಿಯ ಪ್ರಕಟ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಶಿಕ್ಷಣದ ದೊಡ್ಡ ಕೊರಗು ಇದು. ಸರ್, ಎಲ್ರಿಗೂ ಕೇಳೋ ಕಾಮನ್ ಕ್ವಶನ್, ಅಕ್ಷರ ಜ್ಞಾನ ತಿಳಿಯೋಕ್ಕೆ ಮತ್ತು ABCD ಓದೋಕ್ಕೆ, ಅದನ್ನು ಕೂಡಿಸಿ ಓದೋಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾವು ಇವತ್ತಿಗೂ ಅದೇ ಬುಕ್ ತೊಗೋತೀವಿ, ಅದೇ ಫಾರ್ಮುಲಾಸ್ ತೊಗೋತೀವಿ, ಇದನ್ನೇ ಮಾಡ್ತಿದ್ದೀವಿ. ನೀವು ಹೇಳಿದ್ರಿ ಶಿಕ್ಷಣದಲ್ಲಿ ಸಾಕಷ್ಟು ಕೊರತೆ ಇದೆ ಅಂತ ಹೇಳಿ. ಸರ್, ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಕೋಟ್ಯಾಂತರ ಜನ ನಿರುದ್ಯೋಗಿಗಳಾಗ್ತಾರೆ. ನಾವು ಹೇಳ್ಬಿಡ್ತೀವಿ ಸ್ವಂತ ಉದ್ಯೋಗ ಮಾಡು ಅಂತ ಹೇಳಿ. ಸರ್, ಸ್ವಂತ ಉದ್ಯೋಗ ಮಾಡ್ಬೋದು, ಆದರೆ ನಿರ್ದಿಷ್ಟ ನಿಗದಿತ ಉದ್ಯೋಗಗಳು ಅಂತಿದೆಯಲ್ಲ, ಆ ಎಜುಕೇಷನ್ಗೂ ಸಿಗ್ತಿರುವಂತಹ ಉದ್ಯೋಗಗಳಿಗೂ ಮ್ಯಾಚೇ ಆಗ್ತಿಲ್ಲ. ವಾಟ್ ಈಸ್ ದಿ ಗ್ಯಾಪ್? ಬೇಸಿಕಲಿ ಮನುಷ್ಯ ಯಾರು ಅಂತ ಮನುಷ್ಯನಿಗೆ ತಿಳಿಸ್ಕೊಡ್ಬೇಕು.
ಅದು ಶಿಕ್ಷಣ. ಹೌದಾ? ಮನುಷ್ಯನಲ್ಲಿರುವ ಒಂದು ಭಾರಿ ಒಂದು ಡಿಫ್ರೆನ್ಸ್ ಏನಪ್ಪ ಮನುಷ್ಯನಿಗೆ ಮತ್ತು ಪ್ರಾಣಿಗೆ ಡಿಫ್ರೆನ್ಸ್ ಏನಂದರೆ, ಪ್ರಾಣಿಗಳು ಹೀಗೆ ಉಳಿದ್ಬಿಟ್ಟು 4 ಹೆಜ್ಜೆ ಮೇಲೆ ಹೋಗ್ತಾ ಇದ್ದಾವೆ. ಸೊ ಅವ ಬೆನ್ನು ಮೂಳೆ ಹೀಗೆ ಉಳಿತು. ಮನುಷ್ಯ ಎವಲ್ಯೂಷನ್ ಆಗಿ ಸೀದಾದ. ಬೆನ್ನು ಮೂಳೆ ನಮ್ಮದು ಸೀದಾ ಆಯಿತು. ಅದಕ್ಕೆ ನಮ್ಮ ಫ್ರಂಟಲ್ ಕಾರ್ಟೆಕ್ಸ್, ಬ್ರೈನಿಂದ ಫ್ರಂಟಲ್ ಕಾರ್ಟೆಕ್ಸ್ ಅದು ದೊಡ್ಡದಾಯಿತು. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ. ಅದು ದೊಡ್ಡದಾಗಿದ್ದಕ್ಕೆ ನಮ್ಮ ಇಂಟೆಲಿಜೆನ್ಸ್ ಹೆಚ್ಚಿಗೆ ಆಯಿತು. ಪ್ರಾಣಿದು ಅದು ಹೆಚ್ಚಿಗೆ ಆಗಲಿಲ್ಲ. ನಮ್ಮೊಳಗೂ ಪ್ರಾಣಿದೊಂದು ಬ್ರೈನ್ ಬಿದ್ದಿದೆ, ಅದಕ್ಕೆ ಲಿಂಬಿಕ್ ಬ್ರೈನ್ ಅಂತ ಹೇಳ್ತೇವೆ ನಾವು, ಒಳಗಡೆ ಇದೆ. ಅದು ಚಿಕ್ಕದಿದೆ. ಫ್ರಂಟಲ್ ಕಾರ್ಟೆಕ್ಸ್ ದೊಡ್ಡದಾಗಿದ್ದರಿಂದ ನಾವು ಪ್ರಾಣಿಗೆ ನಮಗೆ ಡಿಫ್ರೆನ್ಸ್ ಇದೆ. ಈಗ ನೋಡಿ, ಯಾವುದೋ ಒಂದು ಹುಲಿ ತಗೊಳ್ಳಿ, ಅದು 1000 ವರ್ಷಗಳಿಂದ ಹೆಂಗೆ ಬೇಟೆ ಆಡ್ತಿದೆ, ಇವತ್ತು ಹಾಗೆ ಆಡ್ತಾ ಇದೆ. ಇನ್ನೂ ಒಂದು 1000 ವರ್ಷ ಆದರೂ ಹಾಗೆ ಬೇಟೆ ಆಡುತ್ತೆ. ಅದೇನದು ಹೊಸ ತಂತ್ರಜ್ಞಾನ ಯೂಸ್ ಮಾಡೋದಿಲ್ಲ. ಅದೇನು ಮಾಡಬಾರ್ದು ಅಂತಿಲ್ಲ, ಬಟ್ ಅದು ಮಾಡ್ಲಿಕ್ಕೆ ಗೊತ್ತೇ ಇಲ್ಲ. ಅದು ಇಟ್ ಕೆನಾಟ್ ಥಿಂಕ್ ಬಿಯಾಂಡ್. ಅದು ಪವರ್ ಆಫ್ ಇಮ್ಯಾಜಿನೇಷನ್ ಇಲ್ಲೇ ಇಲ್ಲ ಅದಕ್ಕೆ. ಯಾಕಂದರೆ ಅದ್ರ ಫ್ರಂಟಲ್ ಕಾರ್ಟೆಕ್ಸೇ ಬೆಳೆದಿಲ್ಲ. ಗೊತ್ತಾಯ್ತಾ? ಲಿಂಬಿಕ್ ಬ್ರೈನ್ ಅಷ್ಟಕ್ಕೆ ಇದೆ. ಮತ್ತು ಮನುಷ್ಯ ಯಾಕೆ ಹಿಂಗಾದ ಅಂದರೆ, ನಮ್ಮ ಸೀದಾ ಆದ ತಕ್ಷಣ ನಾವು ಫ್ರಂಟಲ್ ಕಾರ್ಟೆಕ್ಸ್ ಬೆಳೆದಕ್ಕೆ ವಿ ಬಿಕೇಮ್ ಬೆಟರ್ ಪೀಪಲ್. ಲೈಕ್ ನಾವೆಲ್ಲೋ ಕಾಡಿನಲ್ಲಿ ಹಸೆ ಮಾಂಸ ತಿನ್ಕೊಂಡಿದ್ದವರು, ಹೌದಾ? ನಾವು ಮನುಷ್ಯರನ್ನು ಕಲ್ಪನೆ ಇಲ್ದವರು, ನಾವು ಆಲ್ಮೋಸ್ಟ್ ಪ್ರಾಣಿಗಳಗತ್ತೆ ಇದ್ದವರು, ಮಂಗನಿಂದ ಮಾನವ ಅಂತ ಹೇಳ್ತೀವಲ್ಲ, ಅಷ್ಟು ಅಂಥವ್ರು ಇದ್ದವರು. ಇವತ್ತು ಬಾಹ್ಯಾಕಾಶದಲ್ಲಿ ಹೋಗಿ ಸುನೀತಾ ವಿಲಿಯಮ್ಸ್ನ ಅಲ್ಲಿಂದ ಕರ್ಕೊಂಡು ಬರ್ತೇವೆ ಕೆಳಗಡೆ, ಹೌದಾ? ಏನು ಮನುಷ್ಯನಿಗೆ ಅಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಇವತ್ತು ಏನು ಈ ಕ್ಯಾಮ್ರಾ ಇರಲಿ, ಇದಿರಲಿ, ಇದೆಲ್ಲ ಮನುಷ್ಯನೇ ಮಾಡಿದೆ. ಯಾಕಂದರೆ ಅವ್ನ ಫ್ರಂಟಲ್ ಕಾರ್ಟೆಕ್ಸ್ ಡೆವಲಪ್ ಆಯಿತು, ಹೌದಾ? ಸೊ ಈಗ ಆ ಮನುಷ್ಯನಿಗೆ ಆ ಮನಸ್ಸಿನ ಬಗ್ಗೆ, ಆ ಮೈಂಡ್ ಬಗ್ಗೆ, ಆ ಬ್ರೈನ್ ಬಗ್ಗೆ ತಿಳಿಸಿ ಹೇಳಿಲ್ಲ ಅಂದರೆ ಅದು ಶಿಕ್ಷಣನೇ ಅಲ್ಲ, ಹೌದಾ? ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವ ದೇಶ ಮನಸ್ಸು ಮತ್ತು ಮನಸ್ಸಿನ ಆಚೆ ಏನಿದೆ ಅಂತ ಜಗತ್ತಿಗೆ ತಿಳಿಸ್ಕೊಡ್ತು, ಬಟ್ ಆ ದೇಶದ ಸಿಲೆಬಸ್ನಲ್ಲಿ KG ಇಂದ PGವರೆಗೆ ಒಂದೇ ಒಂದು ಚಾಪ್ಟರು ಮನಸ್ಸಿನ ಮೇಲಿಲ್ಲ. ಇದನ್ನ ಚೆನ್ನಾಗಿ ತೆಗೆದು ಹಾಕ್ಬಿಟ್ರು. ಯಾವ ವ್ಯಕ್ತಿಗೆ ಮನಸ್ಸು, ಅದರ ಪವರ್ ಏನು, ಅದನ್ನು ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಾಗುತ್ತೆ, ಅವನು ಸಾಧಕನಾಗ್ತಾನೆ. ಯಾರ್ಯಾರು ಸಾಧಕರು ನೋಡ್ತೀರಾ ಅವರೆಲ್ಲ ಈ ಶಿಕ್ಷಣ ವ್ಯವಸ್ಥೆನ ಮೆಟ್ಟಿ ನಿಂತವರು, ಅವರು ದಾಟಿ ಬಂದವರು. ಯಾರ್ಯಾರು ಅದರಲ್ಲೇ ಸಿಕ್ಕಾಕೊಂಡ್ರು ಅವರೆಲ್ಲ ಸೇವಕರಾದರು, ಹೌದಾ? ಇವತ್ತು ಶಿಕ್ಷಣ ವ್ಯವಸ್ಥೆ ಸೇವಕರನ್ನ ರೆಡಿ ಮಾಡ್ತಾ ಇದೆ, ಇಂಡಸ್ಟ್ರಿ ವ್ಯವಸ್ಥೆ ಗ್ರಾಹಕರನ್ನ ರೆಡಿ ಮಾಡ್ತಾ ಇದೆ. ಸೊ ಶಿಕ್ಷಣ ಸೇವಕರು, ಇಂಡಸ್ಟ್ರಿ ಗ್ರಾಹಕರು. ಇವತ್ತು ಜಗತ್ತಿನ ತುಂಬ ಸೇರಿದವರು ಯಾರಪ್ಪ? ಸೇವಕರು ಮತ್ತು ಗ್ರಾಹಕರು. ಚಿಂತಕರು ಯಾರಿದ್ದಾರೆ? ಆ ಚಿಂತಕರು ಯಾರಂದರೆ ಹೊಸ ಅದು ಸೃಷ್ಟಿ ಮಾಡೋರು, ಸೃಷ್ಟಿಕರ್ತರು ಬೇಕಲ್ಲ, ಅವ್ರನ್ನ ರೆಡಿ ಮಾಡುವಂಥ ಶಿಕ್ಷಣ ಇಲ್ಲ ಈಗ. ಸೊ ಅದಕ್ಕೆ ಶಿಕ್ಷಣದಲ್ಲಿ ಕೊರತೆ ಭಾಳ ಇದೆ. ಬಟ್ ಅದಕ್ಕೆ ನಾವು ಅದನ್ನೇ ಕತೆ ಹೇಳ್ತಾ ಕೂತ್ಕೊಂಡ್ರೂ ಆಗೋದಿಲ್ಲ. ರೆಫ್ಲಿಕ್ ಆಫ್ ಎಂಪ್ಲಾಯ್ಮೆಂಟ್, ಶಿಕ್ಷಣ ತಪ್ಪಿದೆ, ಅದರದ್ದು ಪ್ರತಿಬಿಂಬ ಆಗಿ ನಿಮಗೆ. ಫಸ್ಟ್ ಆಫ್ ಆಲ್, ಮ್ಯಾನ್ ಈಸ್ ನಾಟ್ ಬಾರ್ನ್ ಟು ವರ್ಕ್. Then what? He is not born to work. He is born to serve. Serve. ನಮ್ಮಲ್ಲಿ ಇಷ್ಟು ಶಕ್ತಿ ಇದೆ, ನಾವು ಜಗತ್ತಿಗೆ ಕೊಟ್ಟು ಹೋಗಕ್ಕೆ ಬಂದಿದ್ದೇವೆ. ನಾವಿಲ್ಲಿ ಬಂದು ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಪ್ರಾಣಿಗತೆ ಇರ್ಲಿಕ್ಕೆ ಬಂದಿಲ್ಲ ನಾವು. ನಮ್ಮ ಕಲ್ಪನೆಯೇ ಕೊಡಲಿಲ್ಲ ಈ ಶಿಕ್ಷಣ ವ್ಯವಸ್ಥೆ. ಮ್ಯಾನ್ ಈಸ್ ಬಾರ್ನ್ ಟು ಸರ್ವ್, ನಾಟ್ ಟು ವರ್ಕ್. ಗೊತ್ತಾಯ್ತಾ? ಬಟ್ ಇವತ್ತಿಗೆ ನಮ್ಗೆ ಏನು ಕಲಿಸಿದ್ರು ಅಂದರೆ, ಚಲೋ ಓದಿದೆ ಅಂದರೆ ಚಲೋ ಕಾಲೇಜ್ ಸಿಗ್ತೈತಿ, ಚಲೋ ಕಾಲೇಜ್ ಸಿಕ್ತಂದ್ರೆ ಆಮೇಲೆ ಚಲೋ ಜಾಬ್ ಸಿಗ್ತೈತಿ, ಚಲೋ ಜಾಬ್ ಸಿಕ್ತಂದ್ರೆ ನಿಂಗೆ ಚಲೋ ಪಗಾರ ಸಿಗ್ತೈತಿ, ಚಲೋ ಪಗಾರ ಸಿಗ್ತಾನೆ, ಚಲೋ ಹುಡುಗಿ ಸಿಗ್ತಾಳೆ, ಚಲೋ ಹುಡುಗಿ ಸಿಕ್ಕರೆ ಚಲೋ ಮದುವೆ ಆಗ್ತೈತಿ, ಆಮೇಲೆ ಚಲೋ ಮಕ್ಕಳು ಹುಡ್ತಾವೆ, ಒಂದು ಮನೆ ಕಟ್ಟಿಸು, ಗಾಡಿ ಇರು, ಒಂದು ಇನ್ಶೂರೆನ್ಸ್ ತಗೋ, ಓಕೆ, ಒಂದು ದಿವ್ಸ ನೀನು ಫೋಟೋ ರೆಡಿ ಮಾಡು, ಸತ್ತು. ಇಷ್ಟು ಮಾಡೋಕೆ ಮನುಷ್ಯ ಆಗಿ ಕೊಡಬೇಕು. ನಿಜವಾದ ಹಾಗಾದ್ರೆ ಮನುಷ್ಯನ ಪ್ಯಾಟರ್ನ್ ಏನು ಸರ್? ಇವಾಗ ಏನಿದೆಯೋ ಅದು ನೀವು ಹೇಳಿದ್ರಿ, ಹಿಂಗೆ ನಾವೊಂದು ಪ್ಲಾನ್ ಮಾಡಿದ್ದೀವಿ, ಇನ್ಶೂರೆನ್ಸ್ ಇಂದ ಹಿಡಿದು ಫೋಟೋ ಇಡುವರೆಗೂ. ನಿಜವಾದ ಮನುಷ್ಯನ ಪ್ಲಾನ್ ಹೇಗಿದ್ರೆ ಬೆಸ್ಟ್? ಅಲ್ಲ, ಇದಂತೂ ಇಲ್ಲೇ ಇಲ್ಲ. ಇದು ಫಸ್ಟು ದಿಸ್ ಈಸ್ ಅ ರಾಂಗ್ ಥಿಂಗ್ ದಟ್ ಈಸ್ ಥ್ರೋನ್ ಆನ್ ಅಸ್. ನಿಜವಾದ ಕೆಲಸ ಏನಂದರೆ, ಫಾರ್ ಎಕ್ಸಾಂಪಲ್, ಈಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಮನುಷ್ಯನ ಪರಿಪೂರ್ಣತೆಯನ್ನು ಅಂದರೆ ಆಲ್ರೆಡಿ ಅವ ಪರಿಪೂರ್ಣವಾಗಿದ್ದಾನೆ ಒಳಗಡೆ, ಅದನ್ನು ಹಿಗ್ಗಿಸ್ಬೇಕು. ಅದು ಶಿಕ್ಷಣ. ಓಕೆ, ನಮ್ಮೊಳಗೆ ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಪ್ರಕಟ ಮಾಡಲಿಕ್ಕೆ, ಅದರ ಪರಿಚಯ ಮಾಡಲಿಕ್ಕೆ ಯಾವುದೋ ಒಂದು ವ್ಯವಸ್ಥೆ ಇರುತ್ತೆ, ಅದಕ್ಕೆ ಶಿಕ್ಷಣ ಅಂತ ಹೇಳ್ತೀವಿ. ಒಂದು ಮಗು ಇದೆ, ಅವನಲ್ಲಿರೋ ಶಕ್ತಿ ಯಾವುದು ಒಳಗಡೆ, ಅಂಥ ಅಗಾಧವಾದ ಸಾಮರ್ಥ್ಯ ಇದೆ, ಅದರ ಪರಿಚಯ ಮಾಡಿಕೊಡ್ಬೇಕು. ಅವನಿಗೆ ಪರಿಚಯ ಮಾಡಿಕೊಟ್ಟ ತಕ್ಷಣ ಅದಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕು. ಹೌದಾ? ಒಳಗಡೆ ನನ್ನೊಳಗೆ ಶಕ್ತಿ ಇದೆ, ನನ್ನೊಳಗೊಬ್ಬ ಟೀಚರ್ ಇದ್ದಾನೆ, ಅದು ನನ್ನ ಶಕ್ತಿ. ಅದಕ್ಕೊಬ್ರು ಯಾರಾದರೂ ಡೈರೆಕ್ಷನ್ ಕೊಡಬೇಕಲ್ಲ, ಅದು ಶಿಕ್ಷಕರು. ನನಗೊಂದು ಡೈರೆಕ್ಷನ್ ಕೊಟ್ಟರೆ ನಾನು ಗೆದ್ದುಬಿಡ್ತೇನೆ. ಇವತ್ತು ನಮ್ಮ ಯಾರಲ್ಲಿನೂ ನಂಬಿಕೆ ಇಲ್ಲ ಏನಂದರೆ ಅವನಲ್ಲಿ ಶಕ್ತಿ ಇದೆ ಅಂತ. ನಾವೇ ಅದನ್ನು ಕೊಡ್ತಾ ಇದ್ದೇವೆ ಅನ್ನೋದಿದೆ. ಹೊರಗಡೆಯಿಂದ ಏನೂ ಇಲ್ಲ. ಲೈಫ್ ಈಸ್ ನಾಟ್ ಔಟ್ಸೈಡ್ ಇನ್, ಲೈಫ್ ಈಸ್ ಇನ್ಸೈಡ್ ಔಟ್. ಸರ್, ಈ ವಿಚಾರಕ್ಕೆ ಬರೋದಾದ್ರೆ ನಮ್ಮಲ್ಲಿ ಕೌಶಲ್ಯದ
ಅಭಾವ ಇದೆಯಾ ಅಂತ ಹೇಳಿ ಒಂದು ವರ್ಡಲ್ಲಿ ಹೇಳಿದ್ರೆ ಟೆಕ್ನಾಲಜಿಗಳು ನಾವು ಸರಿಯಾಗಿ ಬಳಕೆ ಮಾಡ್ಕೋತಿಲ್ವಾ? AI ಇರಬಹುದು, ನಾವು ಅದನ್ನು ಕಲಿಯುವಂಥ ವ್ಯವಸ್ಥೆ ಇರ್ಬೋದು. ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ, ಇನ್ನೊಂದು ಕನಿಷ್ಠ ಪಕ್ಷ ಇನ್ನೊಂದು 5 ವರ್ಷಕ್ಕಾದ್ರೂ ಇದನ್ನೆಲ್ಲ ಮಾಡಿದ್ರೆ ಜಾಬ್ ಸಿಗುತ್ತೆ, ಇದೆಲ್ಲ ಮಾಡಿದ್ರೆ ಒಂದು ಲೈಫ್ ನೀವು ಸರ್ವ್ ಮಾಡ್ಬೋದು ಸೊಸೈಟಿಗೆ ಅನ್ನೋದು ಏನೇನಿದೆ ಸರ್? ಅಲ್ಲ, ಫಸ್ಟ್ ಆಫ್ ಆಲ್ ಅವನ ಬಗ್ಗೆ ಅವ್ನು ತಿಳಿದಿಲ್ಲ ಅಂದರೆ ಇನ್ನೊಂದು ತಂತ್ರಜ್ಞಾನ ಬಗ್ಗೆ ತಿಳ್ಕೊಳ್ಳೋದಿಲ್ಲ ಅವನು. ಇದು ಒಂದು. ಎರಡನೇದು, ಅವ್ನಿಗೇನು ಡೈರೆಕ್ಷನ್ ಇಲ್ಲ ಅಂದರೆ ಆ ಒಂದು ಟೂಲ್ಸನ್ನು, ಇವೆಲ್ಲ ತಂತ್ರಜ್ಞಾನ ಅಂದರೆ ಟೂಲ್ಸ್, ಇವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ಕಂಪ್ಯೂಟರ್ ಇರಲಿ, ಮೊಬೈಲ್ ಇರಲಿ, ಇವೆಲ್ಲ ಟೂಲ್ಸು. ನಿನ್ನ ಜೀವನದಲ್ಲಿ ಏನು ಡೈರೆಕ್ಷನ್ ಇಲ್ಲ ಅಂದರೆ ಇವನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತ ತಿಳಿಯೋದೇ ಇಲ್ಲ. ಓಕೆ, ಅದಕ್ಕೆ ಇವತ್ತಿನ ಹುಡುಗರು ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ, ಅವರು ಮೊಬೈಲ್ ಅವರನ್ನು ಯೂಸ್ ಮಾಡ್ತಾ ಇದೆ. ಹೌದಾ? ಯಾಕಂದರೆ ಈಗ ನಾನು ಮೊಬೈಲ್ ಯೂಸ್ ಮಾಡ್ತೇನೆ, ನಾನು ಮೊಬೈಲ್ ಯೂಸ್ ಮಾಡಿದ್ದಕ್ಕೆ ನನಗೆ ಇವತ್ತು ಆನ್ಲೈನಲ್ಲಿ 17,000 ವಿದ್ಯಾರ್ಥಿಗಳಿದ್ದಾವೆ. ಹೌದಾ? ನಾನು ಆನ್ಲೈನ್ ಮುಖಾಂತರ ಎಷ್ಟೋ ಕ್ಲಾಸ್ಗಳನ್ನು ಕಲಿಸ್ತೇನೆ. ಸೊ ಅದಕ್ಕೆ 10 ದೇಶಗಳಿಂದ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ನೋಡ್ತಾ ಇರ್ತಾರೆ, ಕೇಳಿಸ್ಕೊಳ್ತಾ ಇರ್ತಾರೆ, ಇಂಟ್ರಾಕ್ಷನ್ ಆಗುತ್ತೆ. ನಾನು ವಾಟ್ಸಪ್ ಯೂಸ್ ಮಾಡ್ತೀನಿ, ಬಟ್ ಫಾರ್ ಎ ಗುಡ್ ಪರ್ಪಸ್ ಐ ಯೂಸ್ ಇಟ್. ಹೌದಾ? ರೈಟ್. ಸೊ ಬಟ್ ಈಗ ನಿಮ್ಮದೇ ಚಾನಲ್ ತಗೊಳ್ಳಿ, ಈಗ ನೀವು ಯು ಆರ್ ಯೂಸಿಂಗ್ ಮೊಬೈಲ್, ಓಕೆ, ಟು ಶೋಕೇಸ್ ವಾಟ್ ಯು ಆರ್, ನೀವೇನಿದ್ದೀರಾ ಅಂತ ಜಗತ್ತಿಗೆ ತೋರಿಸ್ಲಿಕ್ಕೆ ಪಾಡ್ಕಾಸ್ಟ್ ಮುಖಾಂತರ, ಕೆಲವೊಂದು ಒಳ್ಳೆ ವಿಡಿಯೋಸ್ ಮುಖಾಂತರ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. ಯಾಕಂದರೆ ನಮಗೆ ಡೈರೆಕ್ಷನ್ ಕ್ಲಿಯರ್ ಇದೆ, ನಾವು ಎದಕ್ಕೆ ಮಾಡ್ತಾ ಇದ್ದೇವೆ ಅಂತ. ಅದು ದಿಸ್ ಇಸ್ ಎ ಟೂಲ್. ಬಟ್ ಯಾವ ಹುಡುಗನಿಗೆ ಏನು ಡೈರೆಕ್ಷನ್ನೇ ಇಲ್ಲ ಅಂದರೆ ಅವ್ನು ಏನು ಮಾಡಬೇಕು? ಮೊಬೈಲ್ ತೊಗೊಂಡು ಆವಾಗ ಮೊಬೈಲ್ ಅವನನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಗೇಮ್ನಲ್ಲಿ ಹೋಗ್ತಾರೆ, ಪೋರ್ನೋಗ್ರಫಿಯಲ್ಲಿ ಹೋಗ್ತಾರೆ, ಇದರಲ್ಲಿ ಸುಮ್ಮನೆ ನೋಡಿದ್ದೆ ರಾತ್ರಿ 2, 3, 4ವರೆಗೂ. ಇವತ್ತು ಮಕ್ಕಳು ಸ್ಲೀಪ್ ಪ್ಯಾಟರ್ನ್ ಒಂದು ರಿಸರ್ಚ್ ಪ್ರಕಾರ ದೇ ಸ್ಲೀಪ್ ಅರೌಂಡ್ 2:30, 3 o'clock, 3 ಗಂಟೆಗೆ ಮಲಗ್ತಾರೆ. ಯಾಕಂದ್ರೆ ಜಗ್ಗಿ ಯಾಕೆ ಅಂದರೆ ಹುಡುಗನ ತಪ್ಪಿಲ್ಲ, ಅವ್ನಿಗೇನು ಡೈರೆಕ್ಷನ್ನೇ ಇಲ್ಲ. ಅದೇ ಹುಡುಗನಿಗೆ ಇಲ್ಲಪ್ಪ ನಾಳೆ ಗೋವಾಕ್ಕೆ ಹೋಗಬೇಕು, ಅದಕ್ಕೆ ಗೋವಾದಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಸ್ವಲ್ಪ ನಮ್ಗೆ ನೋಡಿ ಹೇಳು ಅಂತಂದರೆ ಅವನು 2 ಗಂಟೆ ಮಟ್ಟ ನೋಡಿದ್ರು ಕರೆಕ್ಟಾಗಿ ಪ್ಲೇಸ್ ನೋಡಿ ಹೇಳ್ತಾನೆ. ಯಾಕಂದರೆ ಇಟ್ ಈಸ್ ವಿತ್ ಎನ್ ಆಬ್ಜೆಕ್ಟಿವ್. ಆವಾಗ ಮೊಬೈಲ್ ಯೂಸ್ ಮಾಡ್ತಾನೆ ಅವನು. ಎಲ್ಲಿ ಹೋಗಬೇಕು, ಎಲ್ಲಿ ಸ್ಟೇ ಮಾಡಬೇಕು, ಏನು ಮಾಡಬೇಕು, ಒಂದೇ ದಿವಸದಲ್ಲಿ ಅಷ್ಟು ಜಾಗ ನೋಡ್ಲಿಕ್ಕೆ ಆಗುತ್ತಾ, ಇನ್ನು 2 ದಿವಸ ಬೇಕಾಗುತ್ತಾ, ಗೋವಾಕ್ಕೆ ಹೆಂಗೆ ಹೋಗಬೇಕು, ಏನು ಡ್ರೆಸ್, ಈಗ ಏನು ಕ್ಲೈಮೇಟ್ ಇದೆ, ಅಷ್ಟನ್ನು ಕಂಡು ಮಾಡ್ಕೊಂಡು ನನಗೊಂದು ಹೇಳು ಅಂದರೆ ದೆನ್ ದೇ ವಿಲ್ ಯೂಸ್ ಮೊಬೈಲ್. ಯಾವಾಗ ಡೈರೆಕ್ಷನ್ ಇಲ್ಲ, ಮೊಬೈಲ್ನವರು ಅವ್ರನ್ನ ಯೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸರ್. ದಿಸ್ ಇಸ್ ವಾಟ್ ಇಟ್ ಈಸ್. ಮೊಬೈಲ್ ನಾವು ಬಳಕೆ ಮಾಡ್ತಿಲ್ಲ, ಮೊಬೈಲ್ ನಮ್ಮನ್ನು ಬಳಕೆ ಮಾಡ್ತಿದೆ. ಇವೆರಡರ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಹೇಳಿದ್ರಿ ಸರ್. ಸರ್, ಮೊಬೈಲ್ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತಾ? ಇದಕ್ಕೆ ಸಾಕಷ್ಟು ನಿದರ್ಶನಗಳ ಸಮೇತ ಹೇಳೋದಾದರೆ, ಮೊಬೈಲು ನೀವು ಹೆಂಗೆ ಮೊಬೈಲನ್ನು ಯೂಸ್ ಮಾಡ್ತೀರಾ, ನೀವು ಯಾರು ಅಂತ ಮೊಬೈಲಿಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀರಾ. ಹೌದಾ? ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಅಲೆಕ್ಸಾ ಇದೆ ಅಂತ ತಿಳ್ಕೊಳ್ಳಿ. ಅಲೆಕ್ಸಾಗೆ ಇದನ್ನು ಮಾಡು, ಅದನ್ನು ಮಾಡು, ಅದಾಯಿತು, ಆರ್ಡ್ರ್ ಮಾಡು, ಜೊಮ್ಯಾಟೊಗೆ ಒಂದು ಆರ್ಡ್ರ್ ಮಾಡು, ಇದನ್ನು ತರಿಸು, ಅದನ್ನು ತರಿಸು, ಇಲ್ಲ ಟಿ ವಿಯಲ್ಲಿ ಇದನ್ನು ಆನ್ ಮಾಡು ಅಂತ ಹೇಳಿದಾಗ ಆ ಕಂಪ್ಲೀಟ್ ಡಾಟಾ ಒಂದು ಕಡೆ ಹೋಗುತ್ತಾ? ಆ ಡಾಟಾ ಅನಾಲಿಸಿಸ್ ಮಾಡ್ತಾರೆ. ಕಸ್ಟಮರ್ಗೆ ಏನು ಬೇಕಾಗಿದೆ, ಮ್ಯಾಕ್ಸಿಮಮ್ ಆರ್ಡ್ರ್ ಮಾಡೋದು ಯಾವುದು, ಮ್ಯಾಕ್ಸಿಮಮ್ ಟಿ ವಿ ಸೀರಿಯಲ್ ಯಾವುದನ್ನು ನೋಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ಹೋಗುತ್ತೆ. ಅವರು ಅದನ್ನು ಸರಿಯಾಗಿ ಯೂಸ್ ಮಾಡಿ ಬಿಸ್ನೆಸ್ ಮಾಡ್ತಾರೆ. ಹೌದಾ? ಸೊ ಈಗ ಮೊಬೈಲ್ನಲ್ಲಿ ನಂದು ವಿಡಿಯೋ, ಈಗ ನಾಳೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮಹೇಶ್ ಮಾಷಾಳ್ ಅಂತ ಹೊಡೆದು ನನ್ನೊಂದು 2 ವಿಡಿಯೋ ನೋಡಿದ್ರಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲ ಸಾಯಂಕಾಲ ಮತ್ತೆ ಓಪನ್ ಮಾಡಿದಾಗ ನೀವು ಕೇಳಲಾರ್ದೆ ಮತ್ತೊಂದು 2-3 ವಿಡಿಯೋ ನಂದು ಕೊಟ್ಟಿರ್ತದೆ. ಹೌದಾ? ಇಲ್ಲ ಯಾವುದೋ ಒಂದು ಹುಡುಗಿ ಅವಳಿಗೆ ಮೇಕಪ್ ಮಾಡ್ಕೊಳ್ಬೇಕಾಗಿದೆ, ಮೇಕಪ್ದು ಒಂದು ಏನೋ ಕನ್ಫ್ಯೂಸ್ ಆಗ್ತಾ ಇದೆ, ಇದು ಹಚ್ಕೊಳ್ಬೇಕೋ ಬೇಡ ಅಂತ ಏನೋ ಒಂದು ಸರ್ಚ್ ಮಾಡಿಲ್ಲ ಅಂದರೆ, ಒಂದು 2-3 ಸರ್ಚ್ ಮಾಡಿದರೆ ನೆಕ್ಸ್ಟ್ ಡೇಯಿಂದ ಅವಳಿಗೆ 10 ವಿಡಿಯೋಸ್ ಅಂತ ಕಳಿಸ್ತಾರೆ ಅವರು. ಹೌದಾ? ಸೊ ನೀನು ಕೇಳಿದ್ದು 2 ವಿಡಿಯೋ ನೋಡಿ ಗಪ್ಪಾಗ್ಬಿಡ್ತು, ಬಟ್ ನೆಕ್ಸ್ಟ್ ಡೇ ನಿಮ್ಗೆ 10 ವಿಡಿಯೋ ಕಳಿಸ್ತಾರೆ ಅಂತಂದರೆ ನಿಂದೆಲ್ಲ ಇಂಟ್ರಾಕ್ಷನ್ ನಡೆದಿದೆ ಅಂತ, ನೀನು ಪೂರಾ ಡಾಟಾ ಕ್ಯಾಪ್ಚರ್ ಆಗ್ತಾ ಇದೆ ಅಂದಂಗಲ್ಲ. ಅದು ದಟ್ ಈಸ್ ಕಾಲ್ಡ್ ಅಲ್ಗೋರಿದಮ್. ಗೊತ್ತಾಯ್ತಾ? ಅದಕ್ಕೆ ಅಲ್ಗೋರಿದಮ್ ಅಂತಾರೆ. ನಿಂದೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತೊಗೊಂಡು ನಿನಗೇನು ಬೇಕು ಅಂತ ಕೊಡ್ತಾ ಹೋಗ್ತಾರೆ. ನಡಕ್ಕೆ ಇಗ್ನೈಟು ಮಾಡ್ತಾರೆ, ಹೊಸದೊಂದು ಇನ್ನೂ ಕೊಡ್ತಾರೆ. ನಿನಗೆ ಒಂದು ವಿಡಿಯೋ ಗೇಮ್ ಅಂದರೂ ಕೊಡ್ತಾರೆ, ಇಲ್ಲ ಒಂದು ಯಾವುದೋ ಬೇರೆ ಟೈಪ್ ವಿಡಿಯೋ ಕೊಡ್ತಾರೆ. ನೀನು ಅದನ್ನ ಕ್ಲಿಕ್ ಮಾಡಿದೆ ಅಂದರೆ ನಿನಗೆ ಆಸಕ್ತಿ ತೋರಿಸ್ದಂಗೆ ಮತ್ತೊಂದು ಹೋಗಿತಾರೆ ಅಂಥದ್ದು. ಮತ್ತೊಂದು ಸಲ ಕ್ಲಿಕ್ ಮಾಡಿದರೆ ದೆನ್ ದೇ ಕೀಪ್ ಆನ್ ಸೆಂಡಿಂಗ್ ಬಿಕಾಸ್ ದೇ ಆರ್ ಸ್ಟಡಿಂಗ್ ಯು. ನಿಮ್ಮನ್ನ ಓದ್ತಾ ಇದ್ದಾರೆ, ಬಿಕಾಸ್ ಅದು ಬಿಸ್ನೆಸ್. ಕಸ್ಟಮರ್ನ ಮೈಂಡ್ಸೆಟ್ನ ಅರ್ಥ ಮಾಡ್ಕೊಳ್ಳೋದು ಯಾವುದೇ ಬಿಸ್ನೆಸ್ದ ಕೆಲಸ. ಅದಕ್ಕೆ ಮೊಬೈಲ್ ಕಂಪ್ನಿಯವರು ನಿಮಗೇನು ಚಾರ್ಜ್ ಮಾಡೋದಿಲ್ಲ. ಈಗ ಫೇಸ್ಬುಕ್ನವರು, ನೀವು ಫೇಸ್ಬುಕ್ ನೋಡ್ತೀಯಮ್ಮ, ತಿಂಗಳ ನನಗೆ ₹100 ಕೊಡು ಅಂತ ಕೇಳೋದಿಲ್ಲ. ಮತ್ತು ಆ ಫೇಸ್ಬುಕ್ ಕಂಪ್ನಿ ಅಲ್ಲ, ಅದು ಪ್ರಾಫಿಟ್ ಎಲ್ಲಿಂದ ಬರುತ್ತೆ ಅವ್ರಿಗೆ? ಪ್ರಾಫಿಟ್ ಎಲ್ಲಿಂದ ಬರುತ್ತೆ? ಅವ್ರೇನು ಸೋಷಿಯಲ್ ಆರ್ಗನೈಸೇಷನ್? ಯೂಟ್ಯೂಬ್ನವ್ರು ಏನಾದ್ರು ಸೋಷಿಯಲ್ ಆರ್ಗನೈಸೇಷನ್? ನೋಡಿ ಸರ್, ನೀವು ಚೆನ್ನಾಗಿ ಯೂಟ್ಯೂಬ್ ನೋಡಿ, ನೀವು ಖುಷಿಯಾಗಿದ್ದರೆ, ನೀವು ಮಜಾದಲ್ಲಿದ್ದರೆ ನಮ್ಗೆ ಭಾಳ ಖುಷಿಯಾಗುತ್ತೆ, ಇದು ನಮ್ಮ ಸಾಮಾಜಿಕ ಸೇವೆ ಅಂತ ಏನಾದರೂ ಮಾಡ್ತಾ ಇದ್ದಾರೆ ಅವರು? ಇಲ್ಲ. ಅವ್ರು ಏನೂ ಚಾರ್ಜ್ ಮಾಡೋದಿಲ್ಲ ನಮಗೆ, ನಾವು ನೋಡ್ತಾನೇ ಇದ್ದೇವೆ. ಮತ್ತು ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ?
ಹೌದಾ? ಈಗ ನಾನು ನೋಡ್ತಾ ಇದ್ದೇನೆ ಈ ಮೇಕಪ್ ಹುಡುಗಿ ನೋಡಿದ್ಲು ಅಂತಂದರೆ ಅವಳು ಮೇಕಪ್ ವಿಡಿಯೋ ನೋಡ್ತಾಳೆ ಅಂತ ಗೊತ್ತಾದ್ಮೇಲೆ ನಾಳೆ ಒಂದು ಮೇಕಪ್ ಕಂಪ್ನಿಯವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿರುತ್ತೆ. ಆವಾಗ ಅವ್ರು ತೊಗೊಂಡು ಯೂಟ್ಯೂಬ್ ಜೊತೆ ಮಾತಾಡ್ತಾರೆ, ಹಿಂಗೊಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿದೆ ಅನ್ನೋದು ಮೇಕಪ್ದಿದೆ ಅಂದರೆ ಅವ್ರು ಯಾವ ಗ್ರಾಹಕರಿಗೆ ಕಳಿಸ್ಬೇಕಿದ್ನ, ಅವ್ರ ಕಡೆ ಇದ್ದಾರೆ ಯಾರ್ಯಾರು ಮೇಕಪ್ ಬಹಳ ನೋಡ್ತಾರೆ ಅಂತ, ಅವ್ರಿಗೆಲ್ಲ ಹೋಗುತ್ತೆ, ಅದರಿಂದ ಇವ್ರಿಗೆ ಸೇಲ್ ಆಗುತ್ತೆ, ಈ ಕಂಪ್ನಿಯವರು ಯೂಟ್ಯೂಬಿಗೆ ದುಡ್ಡು ಕೊಡ್ತಾರೆ. ಸಿಂಪಲ್ ಇದೆ. ಸೊ ಡಾಟಾ ಇಸ್ ದ ಕಿಂಗ್ ನಾವು. ಡಾಟಾ ಇಸ್ ದ ನ್ಯೂ ಪೆಟ್ರೋಲ್. ಗೊತ್ತಾಯ್ತಾ? ಅದನ್ನ ಒಂದು ದೊಡ್ಡ ಟೀಮ್ ಮೇಂಟೈನ್ ಮಾಡುತ್ತೆ ಸರ್. ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಫೇಸ್ಬುಕ್ನಲ್ಲಿ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಅಟೆನ್ಷನ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಅಟೆನ್ಷನ್ ಮ್ಯಾನೇಜರ್ ಕೆಲಸ ಏನಪ್ಪ ಅಂತಂದರೆ ಹೌ ಟು ಕೀಪ್ ದ ಅಟೆನ್ಷನ್ ಆಫ್ ಎ ಕಸ್ಟಮರ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಒಬ್ಬ ಗ್ರಾಹಕನ ಅಟೆನ್ಷನ್ನು ಫೇಸ್ಬುಕ್ನೇ ನೋಡ್ಕೊತ ಕೂತ್ಕೊಳ್ಬೇಕು. ಅವನ ಭಾಳ ತನಕ ನೋಡ್ಕೊಂಡು ನಮ್ಮದೇ ಕೂತ್ಕೊಳ್ಬೇಕು. ಇಲ್ಲ ಯೂಟ್ಯೂಬಿಗೆ ಜಂಪ್ ಆಗ್ತಾನೆ, ಇಲ್ಲ ಇನ್ಸ್ಟಾಗ್ರಾಮಿಗೆ ಜಂಪ್ ಆಗ್ತಾನೆ, ಇಲ್ಲ ಎಕ್ಸಿಗೆ ಹೋಗ್ತಾನೆ, ಇಲ್ಲ ಲಿಂಕ್ಡ್ಇನ್ಗೆ ಹೋಗ್ತಾನೆ, ಇಲ್ಲ ಇನ್ನೊಂದು ಏನೋ ಎಲ್ಲ ಹೋಗ್ತಾನೆ. ಅವ್ನು ಒಟ್ಟು ಎಲ್ಲಿ ಹೋಗಬಾರ್ದು. ಅವ್ನು ನಮ್ಮದೇ ನೋಡಬೇಕು ಅಂತಂದರೆ ಅವ್ನು ಹೆಂಗೆ ನೋಡಲಿಕ್ಕೆ ನಾವು ಅವನಿಗೆ ಸ್ಫೂರ್ತಿ ಕೊಡ್ತಾ ಇರಬೇಕು. ಅದಕ್ಕೆ ಅವ್ನು ನೋಡ್ತಾ ರಾತ್ರಿ 2 ಗಂಟೆ ಮಟ್ಟ ಫೇಸ್ಬುಕ್ನಲ್ಲೇ ಕೂತ್ಕೊಳ್ತೀರಾ. ಯಾಕೆ? ಬಿಕಾಸ್ ಅಲ್ಲೊಬ್ಬ ಅಟೆನ್ಷನ್ ಮ್ಯಾನೇಜರ್ ಇದ್ದಾನೆ, ಅವ್ನು ಕಂಪ್ಲೀಟ್ ಸ್ಟಡಿ ಮಾಡಿ ಅದು ನಿನಗೇನು ಬೇಕು ಅಂತ ಕೊಡ್ತಾ ಇರ್ತಾನೆ. ಮೊದಲು ಅಟ್ಲೀಸ್ಟ್ ನಾವು ಹಿಂಗೆ ಮಾಡಾದರೂ ಮಾಡ್ತಿದ್ವಿ, ಈಗ ತಾನೇ ಹೋಗ್ತವೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕಣ್ಣಲ್ಲೇ ಬರ್ತವೆ. ದೇ ಆರ್ ಗೋಯಿಂಗ್ ಟು ಪುಟ್ ಲೆನ್ಸ್ ನಾವು. ಓಕೆ, ಸುಮ್ಮನೆ ಹಿಂಗೆ ಮಾಡಿದರೆ ಸಾಕು, ಹೋಗುತ್ತೆ ಅದು. ದಿಸ್ ಇಸ್ ದ ಫ್ಯೂಚರ್ ನಾವು. ಈ ಟೆಕ್ನಾಲಜಿಗಳು ನಮಗೆ ಮಾರಕನ ಪೂರಕನ ಸರ್? ಪೂರಕ. ನಿಮ್ಗೆ ಡೈರೆಕ್ಷನ್ ಇದ್ರೆ ಭಾಳ ಪೂರಕ. ಹೌ ಯೂಸ್ಫುಲ್ ಸರ್? ಈಗ ನೀವು ಯಾರು ಡೈರೆಕ್ಷನ್ ಮಾಡ್ತೀರಿ ಅಂದರೆ ನಂಗೆ ಗೊತ್ತಿರುತ್ತೆ, ಒಂದು ಪುಸ್ತಕ ನಿಮ್ಮನ್ನು ಖರೀದಿ ಮಾಡಲಿ ಅಂತ ಹೇಳಿ ಈಗ ನೀವು ಯಾರು ಹೇಳೋರಿದ್ರೆ ಕರೆಕ್ಟ್. ನಂಗೆ ಗೊತ್ತಿಲ್ಲದ್ರೆ ನಾನು ಹೋಗಿ ಸುಮ್ಮನೆ ಕಲರ್ ನೋಡ್ಬಿಟ್ಟು ಬುಕ್ ಎತ್ಕೊಂಬಂದ್ರೆ ಏನು ಯೂಸ್ ಇದೆ ಸರ್? ಅದು ಇಲ್ಲ, ಬೆಂಕಿ ಇದೆ. ಅದು ಮಾರಕನ ಪೂರಕನ ಅಂತ ಕೇಳಿದ್ರೆ ಏನು ಹೇಳೋದು? ಇಫ್ ವಿ ಯೂಸ್ಡ್ ಫಾರ್ ಕುಕ್ ಇಟ್ಸ್ ಎ ಪೂರಕ. ಬೆಂಕಿ ಅದು ಮಾರಕನ ಪೂರಕ ಎರಡೂ ಇದೆ. ಅದು ಪೂರಾ ಒಂದು ಕಾಡನ್ನೇ ಸುಟ್ಟಾಕ್ಬೋದು, ಇಲ್ಲ ಒಳ್ಳೆ ರೈಸ್ ಮಾಡಿ ಪುಳಿಯೋಗರೆ ಮಾಡಿ ನಂಗೆ ತಿನ್ನಿಸ್ಬೋದು. ಹೌದಾ? ಸೊ ಅದಕ್ಕೇನು ಈ ಟೆಕ್ನಾಲಜಿ ಮಾರಕ ಪೂರಕ ಅನ್ನೋ ಪ್ರಶ್ನೆನೇ ಇಲ್ಲ. ನೀನೇನಿದೆಯಾ ಹೇಳು. ನೀನು ಯೂಸ್ ಮಾಡಿದರೆ ನಿನಗೆ ಪೂರಕ, ಅದು ನಿನ್ನನ್ನು ಯೂಸ್ ಮಾಡಿದ್ರೆ ಅದು ಮಾರಕ. ಅಷ್ಟೇ ಇರೋದು. ಸರ್, ಸೋಷಿಯಲ್ ಇಶ್ಯೂಸ್ಗಳಿಗೆ ಬರೋದಾದರೆ ನೀವು ಈಗಾಗಲೇ ತುಂಬ ವಿಚಾರಗಳ ಬಗ್ಗೆ ಸಾಕಷ್ಟು ವೇದಿಕೆಯಲ್ಲಿ ಮಾತಾಡಿದ್ರಿ. ಮತ್ತೊಂದು ವೇದಿಕೆಯಲ್ಲಿ ಮಾತಾಡಿರೋ ಪ್ರಕಾರ ಗೃಹಿಣಿಯರು ಡಬಲ್ ಅಂದರೆ ಒಬ್ಬನೇ ವ್ಯಕ್ತಿ ಎರಡೆರಡು ರೋಲ್ ಮಾಡಬೇಕಾದಾಗ ಯೋಚನೆ ಮಾಡಿ ಅಂತ ಈ ಹಿಂದೆ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಸಹ ಇದೇ ಮಾತು ಹೇಳಿದರು. ಒಂದು ರೋಲ್ ಇರಲಿ, ಅದು ವಿಮೆನ್, ಎಸ್ಪೆಷಲಿ ವಿಮೆನ್ ವಿಚಾರದಲ್ಲಿ. ಸರ್, ಅದ್ರ ಬಗ್ಗೆ ಬ್ರೀಫಾಗಿ ಹೇಳೋದಾದರೆ ಅಂದರೆ ಗೃಹಿಣಿಯರು ನೀವು ಹೇಳಿದ್ರಿ ಸರ್, ಗೃಹಿಣಿಯರು ಡಬಲ್ ರೋಲ್ ಮಾಡ್ತಾರೆ. ಅಂದರೆ ವರ್ಕಿಂಗ್ ಪ್ರೊಫೆಷ್ನಲ್ಲು ಇದ್ದು ಅದನ್ನೂ ಕರೆಕ್ಟಾಗಿ ಮಾಡೋಕ್ಕಾಗಿದ್ರೆ ಇದೂ ಕರೆಕ್ಟಾಗಿ ಮಾಡೋಕ್ಕಾಗಿದ್ರೆ ಹಾಳಾಗುತ್ತೆ ಅಂತ ಒಂದು ವೇದಿಕೆಯಲ್ಲಿ ನೀವು ಮಾತಾಡಿದ್ರಿ. ಹೇಗೆ ಫುಲ್ ಟೈಮ್ ಕೊಡಬೇಕು ಅಂತ ನೀವು ಕ್ಲಾರಿಟಿ ಕೊಟ್ಟಿದ್ರಿ. ಈ ಹಿಂದೆ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಅದನ್ನು ಹೇಳ್ತಾರೆ. ಮನೇಲಿ ಇವಾಗ ನೀವೇ ಹೇಳಿದಾಗೆ ನಾವು ತುಂಬ ಕಲ್ಟಿವೇಟೆಡ್ ಫುಡ್ಸ್ ನೋಡ್ತಿದ್ದೀವಿ. ಆಕೆ ಫುಲ್ ಟೈಮ್ ಅದಕ್ಕೆ ಕೊಟ್ಟರೆ ಹೆಂಗೆ ಯೂಸ್ಫುಲ್ ಆಗುತ್ತೆ? ಇಲ್ಲಾಂದರೆ ಪ್ರೊಫೆಷ್ನಲ್ ಇದ್ದರೆ ಇದಕ್ಕೆ ಅಂತ ಇನ್ನೊಬ್ರು ಕೆಲಸದವ್ರು ಸಿಗುತ್ತಾರೆ, ಕೆಲಸದವ್ರಿಗೆ ಜೀವನನೂ ಆಗುತ್ತೆ. ಈಗ ಹೆಂಗೆ ಫುಲ್ ಟೈಮ್ ಕೊಡಬೇಕು ಅಂತ ಏನು ಮಾಡಿದ್ರು ಒಂದು ಪರ್ಫೆಕ್ಟ್ ಪಿಕ್ಚರ್ ಇರಲಿ ಅಂತ ನೀವು ಮಾತಾಡಿದ್ರಿ ಸರ್. ಅದ್ರ ಬಗ್ಗೆ ಅಲ್ಲೇನಿದೆ, ಭಾಳ ಸಿಂಪಲ್ ಇದೆ. ಹೌದಾ? ಇವ್ರು ಸುಮ್ಮನೆ ಭಾಳ ಜನ ಅದನ್ನ ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು, ಏನು ಮಾಡಿ. ನಾನೆಲ್ಲ ಒಪ್ಪೋದಿಲ್ಲ. ನಾನು ಒಪ್ಪೋ ಪ್ರಶ್ನೆ ಏನಿದೆ, ರೈಟ್, ನಾವು ಒಪ್ಪಲಿ ಬಿಡಲಿ, ಅದು ಆಗೋದು. ಬಟ್ ಸ್ವಾಮಿ ವಿವೇಕಾನಂದರು ಒಂದು 100 ವರ್ಷಗಳ ಹಿಂದೆನೇ ಹೇಳಿದ್ರು, 150 ವರ್ಷ, ಇನ್ನೊಂದು 100 ವರ್ಷದಲ್ಲಿ ಈ ಜಗತ್ತಿನಲ್ಲಿ ಶಕ್ತಿ ರೂಪ ಪ್ರಕಟವಾಗುತ್ತೆ ಅಂತ ಹೇಳಿದರು. ಶಕ್ತಿ ರೂಪ ಅಂದರೆ ಯಾರು? ಮಹಿಳೆಯರು. ಹೌದಾ? ಸೊ ಇವತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ನೋಡಿ ಮಹಿಳೆಯರೇ ಸಾಧಕರಾಗಿದ್ದಾರೆ. ಸೊ ಅದಕ್ಕೆ ಸೊಸೈಟಿ ನಾವು ಅವ್ರನ್ನ ಪರ್ಮಿಟ್ ಮಾಡಲೇಬೇಕು, ಅವರ ಸಾಧನೆ ಮಾಡಲೇಬೇಕು. ಯಾಕಂದರೆ ಅವರಲ್ಲಿ ಆ ಶಕ್ತಿ ರೂಪ ಇದೆ. ಈ ಜಗತ್ತಿಗೆ ಈಗ ಶಕ್ತಿ ರೂಪ ಬೇಕಾಗಿದೆ. ಗೊತ್ತಾಯ್ತಾ? ಸೊ ಅದಕ್ಕೆ ಮಹಿಳೆ ಗೃಹಿಣಿ ಇದ್ದಾಳೆ, ಹೊರಗಡೆ ಹೋಗಿ ಕೆಲಸ ಮಾಡ್ತಾಳೆ, ಇದು ಮಾಡ್ತಾಳೆ, ಅವಳ ಕಡೆ ಅವರ ಶಕ್ತಿ ಇದೆ, ಅವಳ ಹತ್ರ ಮಾಡೇ ಮಾಡ್ತಾಳೆ. ಬಟ್ ಏನು ಕಳ್ಕೊಬಾರ್ದು, ಹೆಣ್ಮಕ್ಳು ಏನು ಕಳ್ಕೊಬಾರ್ದು ಅಂತಂದರೆ ಆ ಮಾತೃತ್ವ ಏನಿದೆ ಒಳಗಡೆ, ಓಕೆ, ಆ ಭಾವ ಏನಿದೆ ಮಹಿಳೆ ಆಗಿದ್ದನ್ನು, ಅದನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕೆ ಕಳ್ಕೊಳ್ತಾ ಇದ್ದಾರೆ? ಸ್ವಲ್ಪ ಜನ, ಎಲ್ಲರೂ ಅಲ್ಲ, ಕಳ್ಕೊಳ್ತಾ ಇದ್ದಾರೆ ಅಂದರೆ ನಾವೇನು ಗಂಡ್ಮಕ್ಳಿಗಿಂತ ಕಡಿಮೆ ಇಲ್ಲ ಅಂತ ತೋರಿಸೋದ್ರಲ್ಲಿ ತಮ್ಮೊಳಗಿರುವ ಒಂದು ಶಕ್ತಿನೇ ಕಳ್ಕೊಳ್ತಾ ಇದ್ದಾರೆ. ಅವ್ರಿಗತ್ತೆ ಪ್ಯಾಂಟ್ ಶರ್ಟ್ ಹಾಕಿ, ಅವ್ರಿಗತ್ತೆ ಮಾತಾಡಿ, ಅವ್ರಿಗತ್ತೆ ಚೀರಾಡಿ, ಐ ಆಮ್ ನಾಟ್ ಲೆಸ್ ದೆನ್ ಮ್ಯಾನ್ ಅನ್ನೋದೇನಿದೆಯಲ್ಲ, ಹೂ ಸೆಡ್ ಯು ಆರ್ ಲೆಸ್ ದೆನ್ ಮ್ಯಾನ್? ನಿಂದೆ ತಪ್ಪು, ನಿನ್ನ ಕೀಳೂರಿಮೆ ಅದು. ನಾವು ಗಂಡ್ಮಕ್ಳಿಗಿಂತ ಕಡಿಮೆ. ನಾವೇನಿದ್ದೇವೆ ಗಂಡ್ಮಕ್ಳಲ್ಲಿ ಏನಿದೆ ಹೇಳಿ ನೋಡೋಣ? ನಾವೇನು ಮಗು ಹುಟ್ಟಿಸ್ತೀವ? ಏನು ಮನೇಲಿ ಕೆಲಸ ಮಾಡ್ತೀವ? ಏನು ಮನೆ ಕೆಲಸ ಮಾಡ್ತಾ ಜಗತ್ತನ್ನು ನೋಡ್ಕೊಳ್ತೀವ? ಯಾರಾದರೂ ಬಂದು ಅಮ್ಮನ ತೊಡೆ ಮೇಲೆ ಮಲಗಿದ್ರೆ ಸ್ಟ್ರೆಸ್ ರಿಲೀಸ್ ಆಗೋಗ್ಬಿಡುತ್ತೆ. ಇಂಥ ಎಲ್ಲ ಪವರ್ಫುಲ್ ಹೆಣ್ಮಕ್ಳು, ಓಕೆ, ನಾವು ಗಂಡ್ಮಕ್ಳಿಗಿಂತ ಮುಂದೆ ಹೋಗ್ಬೇಕು. ಗಂಡ್ಮಕ್ಳು ನಿಮ್ಮಿಂದ ಮುಂದೆ ಇಲ್ಲೇ ಇಲ್ಲ. ನೀವೇ ಎಲ್ಲ ಜಗತ್ತನ್ನು ಮಾಡಿದವರೇ ನೀವು.
ಹೌದಾ, ತಾಯಿನೇ ಇಂಪಾರ್ಟೆಂಟು. ಹೌದಾ, ಸೊ ಆ ಆ ಆ ಕೆಲವೊಂದು ಹುಡುಗಿಯರಿಗೆ ಅದು ಏನಾಗಿದೆ, ನಾನೇನು ಕಡಿಮೆ ಇಲ್ಲ ಅಂತ ತೋರಿಸೋದು ಬಂದಿದೆಯಲ್ಲ, ಅಲ್ಲಿ ತಪ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಷ್ಟೇ. ಅದರ್ವೈಸ್ ನನ್ನ ಪ್ರಕಾರ ಇದು ಏನು, ತಾಯಿ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಈಗ ಭೂತಾಯಿ ಅಂತ ಹೇಳ್ತೀವಿ, ಭೂಮಿ ತಾಯಿ, ಓಕೆ, ಮನೇಲಿರೋ ತಾಯಿ, ಗೋತಾಯಿ, ಎಲ್ಲ ಕಡೆ ತಾಯಿನೇ ಇಂಪಾರ್ಟೆಂಟು. ಬಟ್ ಏನೋ ತಪ್ಪು ತಿಳುವಳಿಕೆ, ನಾವೇನೋ ತೋರಿಸ್ಲಿಕ್ಕೆ ಹೋಗ್ಬಿಡ್ತೀವಲ್ಲ, ನಾವೇನು ಕಡಿಮೆ ಅಂತ ತೋರಿಸೋಕೆ ಹೋದಾಗ ತಪ್ಪು ದಾರಿ ಕೆಲವೊಬ್ರು ಇಟ್ಕೊಳ್ತಾರೆ. ನನ್ನ ಪ್ರಕಾರ ದೇ ಶುಡ್ ನಾಟ್ ಫಾಲ್ ಇನ್ ಕಾಂಪಿಟೇಷನ್ ವಿತ್ ಮೆನ್. ಶಲ್ ಐ ಆ್ಯಡ್ ಒನ್ ಥಿಂಗ್ ಸರ್? ಈ ಕಾಂಪಿಟೇಷನ್ ಯುಗದಲ್ಲಿ ಎಲ್ಲರೂ ಬರಲೇಬೇಕು, ಬಟ್ ಆದರೆ ಏನು ಮಿಸ್ ಮಾಡ್ತಾರೆ ಅವರು? ನೀವಂಥ ಪ್ರಕರಣಗಳು ತುಂಬ ನೋಡಿರ್ತೀರಿ, ನಿಮ್ಮ ಹತ್ರ ಬರುತ್ತೆ. ಅವ್ರು ಏನೋ ಬಿಲ್ಡೇ ಮಾಡಿರ್ತಾರೆ ಲೈಫಲ್ಲಿ, ಬಟ್ ಅವ್ರ ಪರ್ಸ್ನಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿರುತ್ತೆ. ಯಾವುದೋ ಒಂದು ಬೆಸ್ಟ್ ಮೂಮೆಂಟ್, ಇಲ್ಲ ನೆಕ್ಸ್ಟ್ ಜನ್ರೇಷನ್ ಸ್ಪಾಯ್ಲ್ ಆಗಿರುತ್ತೆ, ಇಲ್ಲಾಂದರೆ ಬ್ರದರ್ ಸಿಸ್ಟರ್, ಇಲ್ಲಾಂದರೆ ಫಾದರ್ ಮದರ್ ಪೇರೆಂಟ್ಸ್ ಮಿಸ್ ಮಾಡಿರ್ತಾರೆ. ನೀವು ಆ ಥರ ಪ್ರಕರಣ ನೋಡಿದ್ದು ಉಂಟಾ ಸರ್? ಸಿ, ದಿಸ್ ಇಸ್ ಆಲ್ ಎವಲ್ಯೂಷನ್ ನಾವು. ಹೌದಾ, ಮೊದಲಿನ ಗತೆ ನಾವು ಇಲ್ಲ, ಮೊದಲಿನ ಕಾಲದಲ್ಲಿ ಎಲ್ಲ ಏನು ಅವಿಭಕ್ತ ಕುಟುಂಬ ಇರ್ತಿತ್ತು, ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಓಕೆ, ಅದಕ್ಕಿಂತ ಹಿಂದೆ ಹಿಂಗಿರ್ತಿತ್ತು. ಇಲ್ಲ, ರಾಜರಿದ್ರು, ರಾಜರೆಲ್ಲಿದ್ದಾರೆ ಇವತ್ತಿಗೆ? ಇಲ್ಲ ಸರ್. ಹೌದಾ, ಮುಂದೆ ದೇಸಾರು ದನಿಯಾರು ಅಂತ 100 ಎಕರೆ ಇದ್ದವರು ಅವರೆಲ್ಲಿದ್ದಾರೆ? ಅವರು ಹೋಯ್ತು. ಹೌದಾ, ಒಂದೊಂದು ಕುಟುಂಬದಲ್ಲಿ 10-15 ಜನ ಇರ್ತಿದ್ರು, ಅವರೆಲ್ಲಿದ್ದಾರೆ? ಅವರು ಇಲ್ಲ ಈಗ. ಸೊ ದಿಸ್ ಈಸ್ ಅನ್ ಎವಲ್ಯೂಷನ್. ಹೌದಾ, ನಾವು ಸುಮ್ಮನೆ ಹಳೇದನ್ನು ಕಂಪೇರ್ ಮಾಡಿ ಹೊಸದನ್ನು ಎಂಜಾಯ್ ಮಾಡೋದು ಬಿಡಬಾರ್ದು. ಹೌದಾ, ಹೊಸ ಜಗತ್ತಿನಲ್ಲಿ ಇವತ್ತು ತಂದೆ ತಾಯಿಗೆ ಹುಡುಗ, ಆಮೇಲೆ ಅಪ್ಪ ಅಮ್ಮ ಇದ್ದಾರೆ, 2 ಮಕ್ಕಳಿದ್ದಾರೆ, ಇಲ್ಲ ಒಬ್ಬನ ಮಗು ಇದ್ದಾರೆ. ಹೌದಾ, ದಿಸ್ ಇಸ್ ದ ನ್ಯೂ ವರ್ಲ್ಡ್. ನಾವು ಇದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಚಿಂತನೆ ಮಾಡ್ಬೇಕಷ್ಟೆ. ಹೌ ಮ್ಯಾನೇಜ್? ಪ್ರತಿ ಸಲ ನಾವು ಹಿಂದಿನ ಕಡೆದು ಹೇಳಿ, ಅಲ್ಲ ಅವತ್ತಿನ ಕಾಲದಲ್ಲಿ ಹಿಂಗಿತ್ತು, ಅಲ್ಲಿ ಕಾಕ ಇರ್ತಿದ್ದ, ಮಾಮ, ಬೇಕಾಗಿಲ್ಲ. ಅದು ಇದಿಲ್ಲ ಅಲ್ಲ, ಇವತ್ತಿಗಿಲ್ಲಲ್ಲ, ಏನಿದೆ ಅದು ಮಾಡಬೇಕಲ್ಲ ಸರ್. ಹೌ ದೇ ಮ್ಯಾನೇಜ್ ಒಂದು ಸ್ವಲ್ಪ ಗೈಡ್ ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಅದು ಅವೇರ್ನೆಸ್, ಸೆಲ್ಫ್ ಅವೇರ್ನೆಸ್ ಬರಬೇಕು. ಆಸ್ ಎ ಹಸ್ಬೆಂಡ್ ಆರ್ ಆಸ್ ಎ ಫಾದರ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಫಸ್ಟ್ ಐ ಶುಡ್ ನೋ ಇಟ್. ಆಸ್ ಎ ಮದರ್, ವಾಟ್ ಈಸ್ ಹರ್ ರೆಸ್ಪಾನ್ಸಿಬಿಲಿಟಿ? ಅವಳು ಏನು ಕೊಡ್ಬೋದು, ನಾನೇನು ಕೊಡ್ಬೋದು? ಈ ಕ್ಲಾರಿಟಿ ನಮ್ಮೊಳಗೆ ಇಲ್ಲ ಅಂದರೆ, ಓಕೆ, ನ್ಯಾಚುರಲಿ ಮಕ್ಕಳು ಸಫರ್ ಆಗ್ತಾರೆ. ನಾನು ಅದನ್ನೂ ಹೇಳ್ತಾ ಇರ್ತೇನೆ. ನಮ್ಮ ಫ್ರೆಂಡ್ ಒಬ್ಬರು ಇನ್ನೊಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನ. ಏನು ಹೇಳೋದಂದರೆ, ಮಕ್ಕಳ ಮುಂದೆ ನೀವು ಗಂಡ ಹೆಂಡತಿಯಾಗಿ ಜಗಳಾಡ್ರಿ, ಅಪ್ಪ ಅಮ್ಮ ಆಗಿ ಜಗಳಾಡ್ಬೇಡಿ. ಅದು ಕ್ಲಿಯರ್? ಲೈಕ್ ಗಂಡ ಹೆಂಡತಿಯಾಗಿ ಜಗಳಾಡೋದು ಬೇರೆ, ನಮ್ಮಿಬ್ಬರ ವಿಷಯ ಅದು. ನನಗೇನೋ ಅವಳಲ್ಲಿ ಲೈಕ್ ಆಗೋದಿಲ್ಲ, ಅವಳಲ್ಲಿ ನನಗೇನೋ ಲೈಕ್ ಆಗೋಂಗಿಲ್ಲ, ನಮ್ಮ ವಿಷಯ. ಯಾವಾಗ ಅಪ್ಪ ಅಮ್ಮ ಆಗಿ ಜಗಳಾಡ್ತೇವೆ, ಅದರಲ್ಲಿ ಮಗು ಇರುತ್ತೆ, ಮಗುಗೆ ಭಾಳ ಹರ್ಟ್ ಆಗುತ್ತೆ. ಈಗ ಮಗು ಓದ್ತಾ ಇಲ್ಲ, ಆ ವಿಷಯದಲ್ಲಿ ನಾವು ಇಬ್ರು ಜಗಳಾಡಬಾರ್ದು, ಇಬ್ರದ್ದು ಒಂದೇ ಇರಬೇಕು. ಹೌದಾ, ಬಹಳ ಸಲ ನಾವೇನ್ ಮಾಡ್ತೇವೆ, ಒಬ್ರು ಬಹಳ ಸಾಫ್ಟ್ ಆಗ್ತೇವೆ, ಒಬ್ರು ಹಾರ್ಡ್ ಆಗ್ತೇವೆ. ಅದನ್ನ ಮಾಡಿ ಅವಾಗ ಮಗುಗೆ ಏನ್ ಅನ್ಸುತ್ತೆ, ನನ್ನಿಂದ ಅಪ್ಪ ಅಮ್ಮ ಜಗಳಾಡ್ತಾ ಇದ್ದಾರೆ ಅನ್ನೋದೊಂದು ಫೀಲಿಂಗ್ ಬರುತ್ತೆ. ಅದನ್ನೆಂದೂ ಮಾಡಬಾರ್ದು. ಯು ಕ್ಯಾನ್ ಆಲ್ವೇಸ್ ಡಿಸ್ಕಸ್ ಸಪ್ರೇಟ್ಲಿ. ಆಯಿತು, ಈ ವಿಷಯನ ನಾನು ಹ್ಯಾಂಡಲ್ ಮಾಡ್ತೇನೆ, ಲೆಟ್ ಮಿ ಹ್ಯಾಂಡಲ್. ಇಲ್ಲ ರೀ, ನನಗೆ ಯಾಕೋ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಶಿ ಈಸ್ ನಾಟ್ ಲಿಸ್ನಿಂಗ್ ಟು ಮೀ ಆರ್ ಹಿ ಈಸ್ ನಾಟ್ ಲಿಸ್ನಿಂಗ್ ಟು ಮೀ, ಮೇ ಬಿ ದರ್ ಈಸ್ ಅ ರೀಸನ್, ಅದಕ್ಕೆ ಯು ಹ್ಯಾಂಡಲ್ ದಿಸ್. ಸೊ ಈ ಕಮ್ಯುನಿಕೇಷನ್ ಗಂಡ ಹೆಂಡತಿ ನಡಕೆ, ಅಪ್ಪ ಅಮ್ಮನ ನಡಕೆ ಇಲ್ಲ ಅಂದರೆ ಮಕ್ಕಳು ಸಫರ್ ಆಗ್ತಾರೆ. ಆವಾಗ ಮಕ್ಕಳು ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಪೇರೆಂಟ್ಸ್, ಅವ್ರ ಜೀವನದಲ್ಲಿ ಏನೋ ಒಂದು ಘಟನೆಗಳಾಗ್ತಿರ್ತವೆ, ಅಪ್ಪ ಅಮ್ಮನ ಮುಂದೆ ಹೇಳಲಿಕ್ಕೆ ಅವ್ರಿಗೆ ಅಂಜಿಕೆ ಇರುತ್ತೆ. ಯಾಕಂದರೆ ಇವ್ರ ಬಿಹೇವಿಯರ್ ಹಂಗಿರುತ್ತೆ. ಅವ್ರ ಮುಂದೆ ಹೇಳಿದ್ರೆ ತಿಳ್ಕೊಡ್ತಾರೋ ಇಲ್ಲೋ ಡೌಟ್ ಇರುತ್ತೆ ಅವ್ರ ಮಕ್ಕಳಿಗೆ. ಅದಕ್ಕೆ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಹೇಳ್ಕೊಡ್ತಾರೆ. ಹೇಳ್ಕೊಂಡು ಭಾಳ ಜನ ಮಕ್ಕಳು ಇವತ್ತು ಬಲಿ ಆಗ್ತಾ ಇದ್ದಾವೆ ಬೇರೆ ಬೇರೆ ವಿಷಯಕ್ಕೆ. ಅದಕ್ಕೆ ಇವತ್ತು ಮನೆಯಲ್ಲಿ ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ. ಬಿಕಾಸ್ ಎವ್ರಿಬಡಿ ಈಸ್ ಇನ್ ದೇರ್ ಓನ್ ಈಗೋ. ನಾನು ಅಪ್ಪ ಅನ್ನೋದು ಅವ್ನಿಗೀಗೋ, ನಾನು ಅಮ್ಮ ನಾ ಏನು ಕಡಿಮೆ ಅಂತ ಅವಳಿಗೀಗೋ, ಮಗು ಏನು ಮಾಡಬೇಕು, ದೇ ಗೆಟ್ ಸ್ಟ್ರಕ್. ಸೊ ಅದಕ್ಕೆ ಅಪ್ಪ ಅಮ್ಮ ಭಾಳ ಕಾನ್ಷಿಯಸ್ ಇರಬೇಕು. ದೇ ಶುಡ್ ಬಿಕಮ್ ಕಾನ್ಷಿಯಸ್ ಪೇರೆಂಟ್ಸ್, ಎಚ್ಚರ ಇರಬೇಕು. ಸರ್, ಧಾರವಾಡ ವಿದ್ಯಾಕಾಶಿ ಆದರೂ ಸಹ ಉದ್ಯೋಗ ಇಲ್ಲ, ಹೆಜ್ಜೆ ಹೆಜ್ಜೆಗೂ ಇನ್ಸ್ಟಿಟ್ಯೂಷನ್. ಒಬ್ಬ ವ್ಯಕ್ತಿ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ ಅವರ ಜೀವನವನ್ನು ವಿದ್ಯೆಯಿಂದ ಉದ್ಯೋಗದವರೆಗೂ? ಸದ್ಯದ ದೇಶದ ಪರಿಸ್ಥಿತಿ ಹೇಗಿದೆ ಉದ್ಯೋಗದ ವಿಚಾರದಲ್ಲಿ? ಈ ಒಂದು ಪ್ರಾಕ್ಟಿಕಲ್ ಆಗಿ ಆ್ಯಕ್ಚುಲಿ ಉದ್ಯೋಗ ಅಂದರೆ ಏನು, ಭಾರತ ಎಷ್ಟು ಜನರಿಗೆ ಉದ್ಯೋಗ ಕೊಡ್ಬೋದು, ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ಬೋದು, ಆ ಕ್ಷೇತ್ರದ ಆಯ್ಕೆ ನಂದು ಯಾವುದು ಇರಬೇಕು ಅಂತ ಇದನ್ನು ಯುವಕರಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಂದರೆ ಅವರು ನಿರುದ್ಯೋಗಿಗಳಾಗಿ ಉಳಿದ್ಬಿಡ್ತಾರೆ. ಒಂದು ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ದೇ ಡಿಡ್ ಎ ರಿಸರ್ಚ್. ಒಂದು ರಿಸರ್ಚ್ ಏನು ಮಾಡಿದರು ಅಂದರೆ, ಒಂದು ಒಳ್ಳೆ ಕರಿಯರ್ ಮಾಡಬೇಕಂದ್ರೆ ಅವನಲ್ಲಿ ಏನು ಯೋಗ್ಯತೆಗಳಿರಬೇಕು, ವಾಟ್ ಈಸ್ ದ್ಯಾಟ್ ಈಸ್ ರಿಕ್ವೈರ್ಡ್ ಅಂತ ಎಲ್ಲ ಒಳ್ಳೆ ಕರಿಯರ್ ಮಾಡಿದವ್ರನ್ನ ಒಂದು ರಿಸರ್ಚ್ ಮಾಡಿದರು. ಎಷ್ಟೋ ವರ್ಷಗಳವರೆಗೆ ಮಾಡಿದರು. ಕೊನೆಗೆ ದೇ ಕನ್ಕ್ಲೂಡೆಡ್ ಒನ್ ಥಿಂಗ್, ಏನಂದರೆ ಒಂದು ಒಳ್ಳೆ ಕರಿಯರ್ ಮಾಡಬೇಕಂದ್ರೆ 3 ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಒಂದು ಕ್ಲಾರಿಟಿ, 2ನೇದು ಕ್ಯಾಪಬಿಲಿಟಿ, 3ನೇದು ಕರೇಜ್. ಕ್ಲಾರಿಟಿ,
ಓಕೆ, ಸ್ಪಷ್ಟತೆ ಇರಬೇಕು, ಕೆಪಬಿಲಿಟಿ ಇರಬೇಕು, ಆ ಸಾಮರ್ಥ್ಯ ಇರಬೇಕು. ಮೂರನೇದು ಕರೇಜ್, ಆ ಧೈರ್ಯ ಇರಬೇಕು. ಗೊತ್ತಾಯ್ತಾ? ಸೊ ಈ ಕೆಪಬಿಲಿಟಿ ಮತ್ತು ಕರೇಜನ್ನು ನೆಕ್ಸ್ಟ್ ತಗೊಳ್ಳೋಣ. ಬಟ್ ಈಗ ಒಂದು ಒಳ್ಳೆ ಕರಿಯರ್ ಮಾಡಬೇಕಂದ್ರೆ ಮೊದಲಿದ್ದು ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಅಂದರೆ ಎದ್ರ ಬಗ್ಗೆ ಅಪ್ಪ? ಒಂದು ತನ್ನ ಬಗ್ಗೆ ಕ್ಲಾರಿಟಿ ಇರಬೇಕು. ತನ್ನ ಆಸಕ್ತಿ ಇದ್ದ ಕ್ಷೇತ್ರ ಯಾವುದು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ಯಾರೋ ಹೇಳಿದ್ದನ್ನು ಕೇಳಿ ಅಲ್ಲ, ನನ್ನೊಳಗಿನ ಸ್ಟ್ರೆಂತ್ ಏನು, ನನ್ನ ಒಂದು ಇನ್ನೇಟ್ ಟ್ಯಾಲೆಂಟ್ ಏನು, ನನ್ನ ಪರ್ಸ್ನಾಲಿಟಿ ಏನು, ಈ ಪರ್ಸ್ನಾಲಿಟಿ ನನ್ನ ಟ್ಯಾಲೆಂಟು ಯಾವ ಕ್ಷೇತ್ರಕ್ಕೆ ಮ್ಯಾಚ್ ಆಗುತ್ತೆ, ಇದನ್ನು ಸ್ವಂತ ಅನಾಲಿಸಿಸ್ ಮಾಡಬೇಕು ಅನ್ನೋ ಆ ಕ್ಲಾರಿಟಿ ಇರಬೇಕು. ಎರಡನೇದು, ನನ್ನಲ್ಲಿ ನನ್ನ ಕ್ಲಾರಿಟಿ ಇದೆ, ಬಟ್ ಹೊರಗಡೆನ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಸೇವೆ ಕೊಡಲಿ, ಯಾವ್ಯಾವ ಕ್ಷೇತ್ರಗಳಿದ್ದಾವೆ, ಇವತ್ತಿನ ಎಂಪ್ಲಾಯ್ಮೆಂಟ್ ಹೆಂಗಿದೆ, ಫ್ಯೂಚರ್ ಹೆಂಗಿದೆ ಅಂತ ಹೊರಗಿನ ಜಗತ್ತಿನ ಬಗ್ಗೆನೂ ಕ್ಲಾರಿಟಿ ಇರಬೇಕು. ಇವತ್ತು ನಮ್ಮ ಯುವಕರಲ್ಲಿ ಓಕೆ, ಈ ಶಿಕ್ಷಣ ವ್ಯವಸ್ಥೆಯಿಂದನೇ ಅವ್ರದ್ದೇನೂ ತಪ್ಪಿಲ್ಲ, ನಾನು ಯುವಕರಿಗೆ ಯಾರಿಗೂ ಬೈಯೋದಿಲ್ಲ, ಹೌದಾ, ಅವರೇ ತಪ್ಪು ಮಾಡಿದ್ದಾರೆ ಅಂತ. ಬಟ್ ಅವ್ರದ್ದು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿದ್ದಾವೆ. ಇರಲಿ, ಅದಿರಲಿ, ಯಾವಾಗಲೂ ಮನುಷ್ಯ ಅಂದರೆ ತಪ್ಪು ಮಾಡೇ ಮಾಡ್ತಾನೆ. ಈ ಮಕ್ಕಳಲ್ಲಿ ಇವತ್ತೇನು ನಮ್ಮ ಯುವಕರಿದ್ದಾರೆ ಅವರಲ್ಲಿ ತನ್ನ ಬಗ್ಗೆನೂ ಕ್ಲಾರಿಟಿ ಇಲ್ಲ, ಜಗತ್ತಿನಲ್ಲಿ ಏನು ನಡೆದಿದೆ ಅದು ಕ್ಲಾರಿಟಿ ಇಲ್ಲ. ಅದಕ್ಕೆ ಅವನೇನಾಗಿದ್ದಾನೆ, ನಡಕ್ಕೆ ಸಿಕ್ಕಾಕೊಂಡಿದ್ದಾನೆ. ಹೌದಾ? ಈಗ ತನ್ನ ಬಗ್ಗೆ ಕ್ಲಾರಿಟಿ ಹೆಂಗೆ ತಗೊಳ್ಬೇಕು ಅಂತ ಆಮೇಲೆ ಹೇಳ್ತೇನೆ. ಈಗ ಜಗತ್ತಿನ ಬಗ್ಗೆ ಕ್ಲಾರಿಟಿ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಶಿಕ್ಷಣ ಕಾಶಿ, ಉದ್ಯೋಗ, ನೀವು ಇದನ್ನ ಹೇಳ್ತಾ, ಹೌದಾ? ಸೊ ಭಾರತದಲ್ಲಿ ಎಷ್ಟು ಜನ ಗ್ರ್ಯಾಜುಯೇಟ್ಸ್ ಆಗ್ತಾರೆ, ಇದನ್ನು ಫಸ್ಟ್ ತಿಳ್ಕೊಳ್ಬೇಕು. ಪ್ರತಿ ವರ್ಷ 1 ಕೋಟಿ ಯುವಕರು ಗ್ರ್ಯಾಜುಯೇಟ್ಸ್ ಆಗ್ತಾರೆ. ಆಲ್ಮೋಸ್ಟ್ 1400ರಿಂದ 1500 ಯೂನಿವರ್ಸಿಟಿಗಳು, ಒಂದು 50ರಿಂದ 60 ಸಾವಿರ ಕಾಲೇಜ್ಗಳಿದ್ದಾವೆ ಭಾರತದಲ್ಲಿ. ಸೊ ಅದಕ್ಕೆ ಹೈಯರ್ ಎಜುಕೇಷನ್ ಹೇಳ್ತಾ ಇದ್ದೆ ನಾನು. BA, BCom, BSc, MA, MCom, MSc, ಆಮೇಲೆ ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಸೇರಿಕೊಂಡು ಪ್ರತಿ ವರ್ಷ 1 ಕೋಟಿ ಯುವಕರು ಮಾರ್ಕೆಟಿಗೆ ಬರ್ತಾರೆ. ಅದರಲ್ಲಿ ಜಾಬ್ಗೆ ಹೋಗೋರೆಷ್ಟು? 8ರಿಂದ 9 ಲಕ್ಷ ಜನ ಮಾತ್ರ. ಜಾಬ್ ಅಂದರೆ ಪ್ರೈವೇಟ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಇಲ್ಲ ಸ್ವಂತ ಉದ್ದಿಗೆನೂ ಮಾಡ್ತಿರ್ಬೋದು. ಅಂಥದ್ದು ಮಾಡೋರು ಒಂದು 8ರಿಂದ 9 ಲಕ್ಷ ಜನ. 92 ಲಕ್ಷ ಜನ ಯುವಕರು ಮಾರ್ಕೆಟ್ನಲ್ಲಿ ಹಾಗೇ ಇದ್ದಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ದ ಕಂಟ್ರಿ. ಭಾರತ ದೇಶಕ್ಕೆ ಯಾವುದೇ ಹೊರಗಿನ ದೇಶದವರು ಬಂದು ಅಟ್ಯಾಕ್ ಮಾಡಿ, ಆಕ್ರಮಣ ಮಾಡಿ ಭಾರತ ಮಾತೆಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ವರ್ಷದಿಂದ ಪ್ರಯತ್ನ ನಡೆದಿದೆ, ಭಾರತ ಮಾತೆಗೇನೂ ಆಗಿಲ್ಲ, ಹೌದಾ? ಬಟ್ ಭಾರತ ಮಾತೆಗೆ ಏನಾದರೂ ತೊಂದರೆ ಆಗಬೇಕು ಅಂತಂದರೆ ಅವಳ ಮಕ್ಕಳಿಂದನೇ ಆಗೋದು. ಸೊ ಇವರೆಲ್ಲ ಎಲ್ಲಿ ಹೋಗ್ಬೇಕೀಗ? ದ ರೀಸನ್ ಈಸ್ ಅವ್ರಿಗೆ ಒಂದು ಸ್ವಂತ ಬಗ್ಗೆ ಕ್ಲಾರಿಟಿ ಇಲ್ಲ, ಜಗತ್ತಿನ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಮುಂದೆ ಈ ಕ್ಲಾರಿಟಿ ಯಾವಾಗ ನಾವು ಅಂದ್ಕೊಳ್ತೇವೆ, ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್, ಈಗೆಲ್ಲ ಮಕ್ಕಳು ಗೌರ್ಮೆಂಟ್ ಜಾಬ್ ಬೇಕು ಅಂತಿದ್ದಾರೆ. ಗೌರ್ಮೆಂಟ್ ಜಾಬ್ ಇವತ್ತು ನಮ್ಮ ದೇಶದಲ್ಲಿ ಒಂದು ಪ್ರತಿಷ್ಠೆ, ಹೌದಾ? ಯಾವಾಗ ನನ್ನ ಮಗ ಗೌರ್ಮೆಂಟ್ನಲ್ಲಿದ್ದಾನೆ ಅಂದರೆ ಏನೋ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ, ಒಂದು ಪ್ರತಿಷ್ಠೆ ಬರುತ್ತೆ, ಆ ಒಂದು ಮನೆತನಕ್ಕೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಒಂದು ಹಂತದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅಂತ ತಕ್ಷಣ ಅವ್ರ ಮನೆಯಲ್ಲೆಲ್ಲ ಇಲ್ಲಪ್ಪ ಇನ್ಫೋಸಿಸ್ನಲ್ಲಿದ್ದಾರೆ, TCSನಲ್ಲಿದ್ದಾರೆ, ವಿಪ್ರೋನಲ್ಲಿದ್ದಾರೆ, ಇಲ್ಲ ಆ್ಯಪಲ್ನಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ ಅಂದರೆ ಒಂದು ಪ್ರತಿಷ್ಠೆ, ಆ ಮನೆತನಕ್ಕೆ ಪ್ರತಿಷ್ಠೆ. ಓಕೆ, ಸೊ ಹಾಗೆಯೇ ಒಂದೊಂದು ಹಂತದಲ್ಲಿ ಒಂದೊಂದಕ್ಕೆ ಪ್ರತಿಷ್ಠೆ ಇರುತ್ತೆ. ಬಟ್ ಗೌರ್ಮೆಂಟ್ ಜಾಬ್ ಕಂಟಿನ್ಯೂಸ್ ಆಗಿ ಪ್ರತಿಷ್ಠೆ ಇರೋದ್ರಿಂದ ಸೆಲ್ಫ್ ಇಮೇಜ್, ಸೋಷಿಯಲ್ ಇಮೇಜ್ ಅಂತೇನು ಹೇಳ್ತೇವೆ, ಅದಕ್ಕೆ ಭಾಳ ಜನ ಅದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾವಾಗ ಆ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂತಂತೇನೆ ಆವಾಗ ಅದ್ರ ಬಗ್ಗೆನೂ ಕ್ಲಾರಿಟಿ ತೊಗೊಳ್ಬೇಕು, ಏನಿದೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಕ್ಲಾರಿಟಿ ಹೇಳ್ತೇನೆ. ಕಳೆದ 10 ವರ್ಷದಲ್ಲಿ 22 ಕೋಟಿ ಯುವಕರು 20 crores ಸಮಥಿಂಗ್ ಲೈಕ್ 20 ಕೋಟಿ ಯುವಕರು ದೇ ಹ್ಯಾವ್ ರಿಟರ್ನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್. ಅದರಲ್ಲಿ ಜಾಬನ್ನು ಪಡ್ಕೊಂಡವರು 7.5 ಲಕ್ಷ. ಅಂದರೆ ಇಟ್ ಈಸ್ 0.22% ಅಷ್ಟೇ, ಹೌದಾ? ಸೊ 0.22%ಅನ್ನು ನಾನು ಅದನ್ನು ಕ್ರ್ಯಾಕ್ ಮಾಡಬೇಕಾ ಹೆಂಗೆ, ಅದರಲ್ಲಿ ಹೋಗ್ಬೇಕಾ ಹೆಂಗೆ, ನನ್ನ ಪೇಷನ್ಸ್ ಅದು ಮ್ಯಾಚ್ ಆಗುತ್ತಾ ಹೆಂಗೆ, ನನ್ನ ಸ್ಟಡಿ ಸ್ಕಿಲ್ಸ್ ಹಂಗಿದ್ದಾವೆ ಹೆಂಗೆ, ಆ ಒಂದು ಕಾಂಪಿಟೇಷನ್ಗೆ ನಾನು ಯೋಗ್ಯನಿದ್ದೇನಾ ಇಲ್ಲೋ ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಳೇಬೇಕು. ನಮ್ಮನ್ನೇ ನಾವು ಚೀಟ್ ಮಾಡಲಿಕ್ಕೆ ಆಗೋಲ್ಲ. ಜಗತ್ತಿನೆಲ್ಲರಿಗೆ ಏನೇನೋ ಹೇಳಿ ಚೀಟ್ ಮಾಡ್ಬೋದು. ಪಾಲಕರಿಗೆ ಒಂದು ಹೇಳ್ಬೋದು, ಶಿಕ್ಷಕರಿಗೆ ಒಂದು ಹೇಳ್ಬೋದು, ಗೆಳೆಯರಿಗೆ ಒಂದು ಹೇಳ್ಬೋದು, ಸಮಾಧಾನ ಮಾಡ್ಕೊಳ್ಳಿಕ್ಕೆ ಹೇಳ್ಬೋದು. ಬಟ್ ನನಗೆ ಗೊತ್ತಿದೆಯಲ್ಲ ಒಳಗಡೆ ನಾ ಏನಿದ್ದೇನೆ ಅಂತೇಳಿ. ಆ ಒಂದು ಕಾಂಪಿಟೇಷನ್ಗೆ ಒಂದು 400 ಸೀಟಿಗೆ 4 ಲಕ್ಷ ಜನ ಎಕ್ಸಾಮ್ಸ್ ಬರೀತಾರೆ. ಈಗ IAS ಎಕ್ಸಾಮ್ನಲ್ಲಿ 11 ಲಕ್ಷ ಜನ ಬರೆದಾಗ ಓಕೆ 750 ಸೀಟ್ ಇರ್ತವೆ. ಈ ಒಂದು ಕಾಂಪಿಟೇಷನ್ಗೆ ನಾನು ನನ್ನ ಬಾಲ್ಯದಿಂದ ರೆಡಿ ಆಗ್ತಾ ಬಂದಿದ್ದೇನೆ. ನಾನು ಎಮ್ ಐ ಎಲಿಜಿಬಲ್ ಫಾರ್ ಇಟ್? ಈ ಪ್ರಶ್ನೆ ಕೇಳ್ಕೊಳ್ಬೇಕು. ಯಾರಿಗೂ ಡಿಸ್ಕರೇಜ್ ಮಾಡೋದಲ್ಲ, ಇದು ಸ್ವಂತ ಪ್ರಶ್ನೆ ಕೇಳಬೇಕು. ಜಗತ್ತಿಗೆ ಏನಾದರೂ ಹೇಳು, ನಾ ಮಾಡ್ತೀನಿ, ನಾ IAS ಮಾಡ್ತೀನಿ, ನಾ PDO ಮಾಡ್ತೀನಿ, ನಾ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹೇಳಲಿಕ್ಕೇನು ಭಾಳ ಚೆನ್ನಾಗಿದೆ. ಬಟ್ ನಿಜವಾಗ್ಲೂ ನಿನ್ಗೆ ಆಗುತ್ತಾ? ನಿನ್ನ ಫೋಕಸ್ ಹಂಗಿದೆಯಾ, ನಿನ್ನ ಸ್ಕಿಲ್ ಹಂಗಿದೆಯಾ, ನಿನ್ನನ್ನೇ ನೀ ಹಂಗೆ ರೆಡಿ ಮಾಡ್ಕೊಂಡಿದ್ಯಾ ಅಂತ ಪ್ರಶ್ನೆ ಹಾಕ್ಕೊಳ್ಳಾರ್ದೆ
ಓಕೆ ಬಂದುಬಿಡ್ತಾರೆ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಹಾನೆಸ್ಟ್ಲಿ ನೋಡೋದಾದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ ಭಾರತದಲ್ಲಿ ಗೌರ್ಮೆಂಟ್ ಜಾಬ್ಸ್ ಓನ್ಲಿ 3% ಇದ್ದಾವೆ. ಬ್ಯಾಂಕಿಂಗ್ ಜಾಬ್ಸ್ ಅರೌಂಡ್ 8 to 10% ಇದ್ದಾವೆ. ಅವು ಕಡಿಮೆ ಆಗ್ತವೆ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಅವು ಕಡಿಮೆ ಆಗ್ತವೆ. WCC ಅಂತ ಹೇಳ್ತಾರೆ, ಅಂದರೆ ಇವು ಔಟ್ಸೋರ್ಸ್ ಜಾಬ್, ಬೇರೆ ದೇಶಗಳಲ್ಲಿ ಆಗ್ತಾ ಇರೋ ಕೆಲಸ ಭಾರತಕ್ಕೆ ಕೊಡೋದಕ್ಕೆ ಅದೊಂದು ಅರೌಂಡ್ 15% ಇದ್ದಾವೆ. ಆಮೇಲೆ ಸ್ಟಾರ್ಟಪ್ಸ್, ಈಗಂತೂ ಸ್ಟಾರ್ಟಪ್ ಕಲ್ಚರ್ ಬಂದಿದೆ, ಸ್ಟಾರ್ಟಪ್ನಲ್ಲಿ ಒಂದು 15% ಜಾಬ್ಸ್ ಇದ್ದಾವೆ. ಮ್ಯಾಕ್ಸಿಮಮ್ ಜಾಬ್ಸು ಭಾರತದಲ್ಲಿ ಇರೋದು ಅಗ್ರಿಕಲ್ಚರ್ನಲ್ಲಿದ್ದಾವೆ. 46% ಜಾಬ್ಸು ಅಗ್ರಿಕಲ್ಚರ್ನಲ್ಲಿದ್ದಾವೆ. ಹೌದಾ? ಭಾರತ 72% ಅಗ್ರಿಕಲ್ಚರ್ ಇದೆ, ಇವೆಲ್ಲ ಹೇಳ್ತೇವೆ ರೈತರು. ಅದು ಮ್ಯಾಕ್ಸಿಮಮ್ ಜಾಬ್ಸ್ ಇರೋದು 46% ಜಾಬ್ಸು ದೇ ಆರ್ ಇನ್ ಅಗ್ರಿಕಲ್ಚರ್. ಹೌದಾ? ಗೌರ್ಮೆಂಟ್ನಲ್ಲಿ 3%, ಇಲ್ಲಿ 46% ಇದ್ದಾವೆ. ಹೌದಾ? ಅದಕ್ಕೆ ಇವತ್ತು ಹೊಲದಲ್ಲಿ ಕೆಲಸ ಮಾಡೋರು ಸಿಗ್ತಾ ಇಲ್ಲ, ಹೊಲದಲ್ಲಿ ಅದನ್ನು ಹೊಸ ರೂಪದಲ್ಲಿ ಹೊಲವನ್ನು ನೋಡೋರು ಸಿಗ್ತಾ ಇಲ್ಲ. ಅಪ್ಪ ರೈತ ಇರ್ಬೋದು, ಬಟ್ ನೀನು ಅಗ್ರಿಪ್ರನರ್ ಆಗ್ಬೋದಲ್ಲ, ಎಂಟ್ರಪ್ರನರ್ ಆಗ್ಬೋದಲ್ಲ. ಅಪ್ಪ ಫಾರ್ಮರ್ ಇದ್ದ, ಬಟ್ ನಿಂದೇ 2 ಎಕರೆ ಜಮೀನಿದೆ, ಆ 2 ಎಕರೆಯಲ್ಲಿ 20 ಲಕ್ಷ ಹೆಂಗೆ ತೆಗಿಬೇಕಂತ ನೀವು ಚಿಂತನೆ ಮಾಡ್ಬೋದು. ಪಕ್ಕದ ಮಹಾರಾಷ್ಟ್ರದಲ್ಲಿ 1 ಎಕರೆಯಲ್ಲಿ 10 ಲಕ್ಷ ತೆಗಿತಾರೆ ಇವತ್ತು. ಪ್ರೋಗ್ರೆಸಿವ್ ಫಾರ್ಮಿಂಗ್ ಇದೆ, ಬಟ್ ಯಾರು ಆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಮಕ್ಕಳು ಅಂದರೆ ಅವ್ರಿಗೆ ಮತ್ತೆ ತಪ್ಪಿಲ್ಲ ಯುವಕರದು. ಯಾಕೆ ಹೋಗ್ತಾ ಇಲ್ಲ ಅಂದರೆ, ನಾ ಮೊನ್ನೆ ಎಲ್ಲೋ ಒಂದು ಕಡೆ ಎಲ್ಲ ಪ್ರಿನ್ಸಿಪಲ್ಸ್ಗೆ ಮಾತಾಡ್ತಾ ಇದ್ದೆ, ಒಂದು 87 ಪ್ರಿನ್ಸಿಪಲ್ಸ್, ಎಲ್ಲ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಸ್ ಅವ್ರು ಮಾಡ್ತಾ ಇದ್ದೆ. ಅವ್ರಿಗೆ ಒಂದೇ ಒಂದು ಪ್ರಶ್ನೆ ನಂದೇನೆಂದರೆ, ಹೌದ್ರಪ್ಪ, ಇಷ್ಟು ಜನನ ಗೌರ್ಮೆಂಟ್ ಜಾಬ್ನವ್ರು ಕರೆಸ್ತೀರಾ, ಒಬ್ರು PSI ಕರೆಸ್ತೀರಾ, ಒಬ್ರು KS ಆಫೀಸರ್ ಕರೆಸ್ತೀರಾ, PDO ಬಂದು ಮಾತಾಡ್ತಾನೆ, ಇವ್ರು ಮಾತಾಡ್ತಾರೆ, ಎಲ್ಲರೂ ಬಂದು ಮಾತಾಡ್ತಾರೆ. ಪೂರ 3 ವರ್ಷ ಮಕ್ಕಳು ಡಿಗ್ರಿ ಮಾಡ್ತಾ ಇರುವಾಗ ಅವರೇ ಬಂದು ಮಾತಾಡ್ತಾರೆ. ಸೊ ನ್ಯಾಚುರಲಿ ಮಕ್ಕಳು ಗೌರ್ಮೆಂಟ್ ಜಾಬ್ಗೆ ದೇ ಆರ್ ಮೋಟಿವೇಟೆಡ್. ಯಾಕಂದ್ರೆ ಅಂಥವ್ರನ್ನೇ ತೋರಿಸಿದ್ದೀರಾ ನೀವು ಅವ್ರಿಗೆ. ಎಷ್ಟು ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ನ ಕರೆದ್ರಿ? ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ತಮ್ಮ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಿಟ್ಟು ತಮ್ಮ ಊರಿಗೆ ಬಂದು ತಮ್ಮ ಹೊಲದಲ್ಲಿ ಇವತ್ತು 20 ಲಕ್ಷ ತೆಗಿತಾ ಇದ್ದಾನೆ, ಅಂಥವ್ನು ಕರೆದು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ರಿ? ಮಕ್ಕಳಿಗೆ ನಾವು ಏನು ಇನ್ಸ್ಪೈರ್ ಮಾಡ್ತೇವೆ ಅದೇ ಆಗೋದು. ಸೊ ಇವತ್ತು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ನು ಭಾಳ ನಾವು ಪ್ರಮೋಟ್ ಮಾಡ್ತಾ ಇರೋದು ಯಾವುದಂದ್ರೆ ಗೌರ್ಮೆಂಟ್ ಜಾಬ್ಸ್. ಅದನ್ನು ಬಿಟ್ಟು ಸ್ಟಾರ್ಟಪ್ನಲ್ಲಿ ಜಾಬ್ಸ್ ಇದಾವಪ್ಪ ಸಿಕ್ಕಾಪಟ್ಟೆ ಅಂತ ಅದ್ರ ಬಗ್ಗೆ ಯಾವುದೂ ಕೋರ್ಸ್ ಪ್ರೋಗ್ರಾಮ್ ಮಾಡೋದಿಲ್ಲ. ಹಾಗೇನೆ ಇಲ್ಲ ನೀವು ಅಗ್ರಿಕಲ್ಚರ್ನಲ್ಲಿ ಮಾಡ್ಬೋದು ಅಂತ ಅಗ್ರಿಕಲ್ಚರ್ ಬಗ್ಗೆ ಯಾವನು ಮಾಡೋದಿಲ್ಲ, ರೈಟ್? ಸೊ ಈ ಬ್ಯಾಂಕಿಂಗ್ ನೋಡಿ, ಬೇರೆ ಬೇರೆ ಸ್ಟೇಟ್ಗಳಿಂದ ಕರ್ನಾಟಕದ ಬ್ಯಾಂಕ್ನಲ್ಲಿ, ಎಲ್ಲ ಸ್ಟೇಟ್ಗಳಿಂದ ಕರ್ನಾಟಕದ ಬ್ಯಾಂಕ್ನಲ್ಲಿ ಇದ್ದಾರೆ. ಜಾರ್ಖಂಡ್ನವರು ಮ್ಯಾನೇಜರು ಧಾರವಾಡದಲ್ಲಿದ್ದಾರೆ. ಹೌದಾ? ಕನ್ನಡಿಗರು ಅದರಲ್ಲಿಲ್ಲ. ಇದೆಲ್ಲ ಕನ್ನಡದ ಹೋರಾಟ ಎಲ್ಲ ನಿಜ. ಹೌದಾ? ಕನ್ನಡಿಗರು ಅದರಲ್ಲಿ ಯಾಕಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಅದ್ರ ಪರಿಚಯನ ಮಾಡಿಕೊಟ್ಟಿಲ್ಲ ನಾವು. ಬ್ಯಾಂಕಿಂಗ್ನಲ್ಲಿ ಜಾಬ್ ಇದ್ದವರು ಬ್ಯಾಂಕ್ ಮಾಡಿರಿ ನೀವು ಪೂರಾ ನೀವು ಕ್ಯಾನ್ ಇದು ಅದರಲ್ಲಿ ಒಳ್ಳೆ ಇದು 10% ಜಾಬ್ಸ್ ಇದೆ ಭಾರತದಲ್ಲಿ. ಅದಕ್ಕೆ ಬ್ಯಾಂಕಿಂಗ್ ಬಗ್ಗೆ ಪ್ರಿಪೇರ್ ಆಗಿ ಅಂತ ಮಾಡೋದೇ ಇಲ್ಲ. ಒಂದನೇದು. ಎರಡನೇದು ಏನಂದರೆ ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಒಂದು ಕೊರತೆ. ಸೊ ಅದ್ರ ಸಲುವಾಗಿ ಈ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ, ಕ್ಲಾರಿಟಿ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಒಳ್ಳೆ ಒಂದು ಜಾಬ್ನಲ್ಲಿ ಇರಬೇಕಂದ್ರೆ ಅಗ್ರಿಕಲ್ಚರ್ ಇಸ್ ದ ಫಸ್ಟ್ ಪ್ರಯಾರಿಟಿ, ಸ್ಟಾರ್ಟಪ್ ಇಸ್ ದ ನೆಕ್ಸ್ಟ್ ಪ್ರಯಾರಿಟಿ. ಹೌದಾ? ಇವನ್ನೆಲ್ಲ ನಾನು ನೋಡಲೇಬೇಕು, ಈ ಒಂದು ಕ್ಷೇತ್ರದಲ್ಲಿ ನೋಡಬೇಕು. ಬ್ಯಾಂಕಿಂಗ್ ಈಸ್ ಒನ್ ಮೋರ್ ಪ್ರಯಾರಿಟಿ. ಜೊತೆಗೆ ಗೌರ್ಮೆಂಟ್ ಜಾಬ್ 3% ಇದೆ, ಅಲ್ಲಿನೂ ಪ್ರಯತ್ನ ಮಾಡೋಣ. ಈ ಕ್ಲಾರಿಟಿ ಬರ್ತಾ ಇಲ್ಲ ಮಕ್ಕಳಿಗೆ. ಅದಕ್ಕೆ ಎಲ್ಲರೂ ಈ 3% ಜಾಬಿಗೆ ಎಲ್ಲರೂ ಸೇರ್ತಾ ಇದ್ದಾರೆ. ಅದಕ್ಕೆ ಲಕ್ಷಗಟ್ಟಲೆ ಯುವಕರು ಗೌರ್ಮೆಂಟ್ ಜಾಬ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಒಂದು 100 ಸೀಟ್ ಇರ್ತವೆ ಗೌರ್ಮೆಂಟ್ನಲ್ಲಿ, ಅದೇನೋ ಪೋಸ್ಟ್ ಇರ್ತವೆ. ಆ 100 ಪೋಸ್ಟಿಗೆ ಒಂದು 3 ಲಕ್ಷ 4 ಲಕ್ಷ ಜನ ಹುಡುಗರು ಬರೀತಾರೆ. PhD ಮಾಡಿದವರು ಕ್ಲರ್ಕಿನ್ ಜಾಬಿಗೆ ಬರೀತಾ ಇದ್ದಾರೆ. PhD ಮಾಡಿದ್ರೆ ಯಾಕೆ ಮತ್ತೆ ಟೈಮ್ ವೇಸ್ಟ್? ಹೌದಾ? PhD ಅಂದ್ರೆ ಏನು? ಆ ರಿಸರ್ಚ್ ರಿಪೋರ್ಟ್ ಜಗತ್ತಿಗೆ ಅನುಕೂಲ ಆಗಬೇಕು. ಆ ರಿಸರ್ಚ್ ರಿಪೋರ್ಟ್ ಅಂತೂ ಜಗತ್ತಿಗೆ ಅನುಕೂಲ ಆಗ್ತಾ ಇಲ್ಲ, ಬಟ್ ಇವನೇ ಅನುಕೂಲ ಆಗ್ತಾ ಇಲ್ಲ ಜಗತ್ತಿಗೆ. ಅಂದರೆ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದೇವೆ ನಾವು, ಮಕ್ಕಳಿಗೆ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಅದಕ್ಕೆ ಇದಕ್ಕೊಂದೇ ಸೊಲ್ಯೂಷನ್ ಏನು ಮಹೇಶ್ ಅಂತ ನೀವು ಕೇಳಿದರೆ, ಇಟ್ ಈಸ್ ಓನ್ಲಿ ಗಿವ್ ಕ್ಲಾರಿಟಿ. ಶಿಕ್ಷಣ ಸಂಸ್ಥೆಯವರು, ಸಮಾಜ, ಪತ್ರಿಕೋದ್ಯಮ, ಓಕೆ, ಈ ಯುವಕರಿಗೆ ಕ್ಲಾರಿಟಿ ಕೊಟ್ಕೊತ ಹೋದಾಗೆ ಅವರು ಹೌದಪ್ಪ ಇದು ಮೋಸ್ಟ್ಲಿ ಹಿಂಗಿದೆ, ಅದಕ್ಕೆ ನಾನು ಇದನ್ನೊಂದು ನೋಡ್ತೇನೆ ಅಂತ ಹೇಳ್ತಾರೆ. ಹೌದಾ? ಈಗ ನೋಡಿ, ಮೊನ್ನೆ TET ಬರೆದ್ರು, ಒಂದು ಆಲ್ಮೋಸ್ಟ್ 3.5 ಲಕ್ಷ ಯುವಕರು TET ಬರೆದ್ರು. ಹೌದಾ? ಯಾಕೆ? ಗೌರ್ಮೆಂಟ್ನಲ್ಲಿ ಟೀಚರ್ ಆಗಬೇಕು ಅಂತ. ಇನ್ನು ಟೀಚರ್ ಹುದ್ದೆ ಕರೀತಾ ಇಲ್ಲ, ಬರ್ತಾ ಇಲ್ಲ. ಇದು ಒಂದು ಸೈಡ್ ಆದರೆ, ಓಕೆ, ಈಗೇನು ನಾವು ಈ ಸಂಸ್ಥೆಯಲ್ಲಿ ಕುಂತೀವಿ, ದಿಸ್ ಇಸ್ ದ ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿ. ಇದು ಯಾಕೆ ಮಾಡಿದ್ದೇವೆ ಅಂದರೆ, ಈ ಗೌರ್ಮೆಂಟ್ನಲ್ಲಿ 3.5 ಲಕ್ಷ ಜನ ಹುಡುಗರು ಬರೀತಾ ಇದ್ದಾರೆ ಅಂದರೆ ಅಷ್ಟು ಟೀಚರ್ಸ್ ಇದ್ದಾರೆ ಅಂದಂಗಾಯ್ತು ಕರ್ನಾಟಕದಲ್ಲಿ. ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ಟೀಚರ್ ಸಿಗ್ತಾ ಇಲ್ಲ. ಅವರು ಹುಡ್ಕಾಡಿ ಸರ್ ಒಳ್ಳೆ ಟೀಚರ್ಸ್ ಕೊಡಿ ಸರ್, ಸೈನ್ಸ್ ಮ್ಯಾಥ್ಸ್ ಟೀಚರ್ಸ್ ಕೊಡಿ ಸರ್, ನಾವು 25,000 ಕೊಡ್ತೇವೆ ಸರ್, ಕಳಿಸ್ಕೊಡಿ ಸರ್, ಯಾರು ಸಿಗ್ತಾ ಇಲ್ಲ. ಅಂದ್ರೆ ಏನಿದು? ಟೋಟಲ್ ಫೋಕಸ್ ದಿಸ್ ಸೈಡ್, ಈ ಸೈಡ್ ಬಿಟ್ಬಿಟ್ರು. ಅದೇ ಕರ್ನಾಟಕದಲ್ಲಿ ಪಕ್ಕದ ರಾಜ್ಯಗಳಿಂದ, ತೆಲಂಗಾಣದಿಂದ,
ಆಮೇಲೆ ಮಲಯಾಳಂ, ಏನು ಕೇರಳದಿಂದ, ಇಲ್ಲ ಉತ್ತರ ಭಾರತ, ಜಾರ್ಖಂಡ್, ಬಿಹಾರದಿಂದ ಇವತ್ತು ಶಿಕ್ಷಕರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. 3.5 ಲಕ್ಷ ಶಿಕ್ಷಕರು ಎಲಿಜಿಬಲ್ ಯಾರು ಬರೆದಿದ್ದಾರೆ ಅವರು ಹಾಗೆ ಕೂತ್ಕೊಂಡಿದ್ದಾರೆ ಜಾಬ್ ಇಲ್ದಾರ್ದೆ. ಎಲ್ಲೋ ಜಾರ್ಖಂಡ್ನಲ್ಲಿ ಓದಿದ ಹುಡುಗ ಅವನು ಇವತ್ತು ಬಂದು ಕರ್ನಾಟಕದಲ್ಲಿ 1 ಲಕ್ಷ ತಗೊಂಡು ಅವನು ಟೀಚರ್ ಆಗ್ತಾನೆ. ಯಾರು ಹೇಳ್ತಾರೆ ಜಾಬ್ ಇಲ್ಲ ಅಂತ ಹೇಳಿ? ಜಾಬ್ ಇದ್ದಾವೆ, ಇವ್ರಿಗೆ ಇಚ್ಛಾ ಇಲ್ಲ, ಏನು ಮಾಡೋದು? ಒಂದು ಕಡೆ ಸಿಕ್ಕಾಕೊಂಡಿದ್ದಾರೆ. ಸರ್, ಉದ್ಯೋಗದಲ್ಲಿ ಘನತೆ ನೋಡಿದ್ವಿ, ಬದುಕಿನಲ್ಲಿ ಘನತೆ, ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಕಳೆದ 10 ವರ್ಷದ ಹಿಂದೆ ನೋಡಿದ್ರೆ 20,000 ಬಂದಿದ್ದ ಮನೆ ತುಂಬ ಚೆನ್ನಾಗಿತ್ತು ಸರ್. ಅಪ್ಪ ಮಾತ್ರ ಕೆಲಸ ಮಾಡ್ತಿದ್ರು, 2 ಮಕ್ಕಳು, 1 ತಾಯಿ, ಸಫಿಷಿಯೆಂಟಾಗಿ ನಡೀತಿತ್ತು. ಅಕ್ಕ ತಂಗಿರಿದ್ರೆ ಅವ್ರಿಗೊಂದು ಸ್ವಲ್ಪ ಕೊಡು, ತಾಯಿ ತಂದೆ ಇದ್ರೆ ಅವ್ರಿಗೊಂದು ಸ್ವಲ್ಪ ಕೊಡು. ಇದರಲ್ಲಿ ಜೀವನ ತುಂಬ ಸುಭಿಕ್ಷವಾಗಿ ನಡೀತಿತ್ತು. ಇವತ್ತು ಮಿಡಲ್ ಕ್ಲಾಸ್ ಅಂದರೆ 1 ಪರ್ ಹೆಡ್ ಅಂತ ತಗೊಂಡ್ರೆ ಎಷ್ಟು ರೂಪಾಯಿ ಇದ್ದರೆ ಮಾತ್ರ ಮಿಡಲ್ ಕ್ಲಾಸ್ ಆಗುತ್ತೆ, ಮತ್ತು ಆ ಲೈಫ್ ಸ್ಟೈಲ್ ಏನಿದ್ರೆ ಬದುಕು ಮುಂದೆ ನಡ್ಕೊಂಡು ಹೋಗೋಕ್ಕೆ ಸುಲಭವಾಗುತ್ತೆ. ಒಂದು ರಿಸರ್ಚ್ ಹೇಳುತ್ತೆ, ನಿಮ್ಮ ಪರ್ ಹೆಡ್ 20,000 ರೂಪಾಯಿ ಇದ್ದರೆ, ನಿನ್ನ ಹತ್ರ 20,000 ರೂಪಾಯಿ ಇದೆ, ನೀವೊಬ್ಬನೇ ನೋಡ್ಕೊಳ್ಬೇಕಂದ್ರೆ ದೆನ್ ಯು ಆರ್ ಮಿಡಲ್ ಕ್ಲಾಸ್. ಹಂಗಂದರೆ ಮನೆಯಲ್ಲಿ 4 ಜನ ಇದ್ದಾರಂದರೆ ಆ 4 ಜನ ಸೇರಿಕೊಂಡು ಮಿಡಲ್ ಕ್ಲಾಸ್ ಅಂದ್ಕೊಳ್ಬೇಕು ಅಂದರೆ 20 × 4 ಅಂದರೆ 80,000 ರೂಪಾಯಿ ನಮ್ಮಲ್ಲಿ ಇನ್ಕಮ್ ಇದ್ದರೆ ನಾವು ಆವಾಗ ಮಿಡಲ್ ಕ್ಲಾಸ್. ಹೌದಾ? 80,000 ಇಲ್ಲ ಅಂದರೆ ನಾವು ಒಪ್ಕೊಳ್ಬೇಕು ನಾವು ಮಿಡಲ್ ಕ್ಲಾಸ್ ಅಲ್ಲ ಅಂಥೇಳಿ. ಬಟ್ ಇವತ್ತು ನಮ್ಮ ತಲೆಯಲ್ಲಿ ಇಷ್ಟು ಫಿಕ್ಸ್ ಆಗಿಬಿಟ್ಟಿದೆ, ನಾವು ಮಿಡಲ್ ಕ್ಲಾಸ್ ಅನ್ಕೊತಾನೆ ಕೂತ್ಕೊಂಡಿದ್ದೇವೆ. ಹೌದಾ? ಸೊ ಮುಂದೆ 60,000 ರೂಪಾಯಿ ಇದ್ದರೆ, 4 ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ, 60,000 ರೂಪಾಯಿ ಇದ್ದರೆ ದೆನ್ ಇಟ್ ಇಸ್ ಲೋವರ್ ಮಿಡಲ್ ಕ್ಲಾಸ್. 35,000 ರಿಂದ 40,000 ರೂಪಾಯಿ ಇದ್ದರೆ ಇಟ್ ಇಸ್ ಅ ಪುವರ್ ಕ್ಲಾಸ್ ಟುಡೇ. ಯಾಕಂದರೆ ಇನ್ಫ್ಲೇಷನ್ ಆಗಿದೆ. ಯಾವ ಅಕ್ಕಿ 10 ರೂಪಾಯಿನಲ್ಲಿ ಸಿಗ್ತಿತ್ತು, ಇವತ್ತು 70 ರೂಪಾಯಿ ಆಗಿದೆ. ಹೌದಾ? ಯಾವ ಪೆಟ್ರೋಲು 15-20 ರೂಪಾಯಿನಲ್ಲಿ ಸಿಗ್ತಿತ್ತು, ಅದು ಇವತ್ತು 110 ರೂಪಾಯಿ ಆಗಿದೆ, 105-110 ರೂಪಾಯಿ ಆಗಿದೆ. ಹೌದಾ? ಯಾವಾಗ ಅದು 5 ಪಟ್ಟು ಹೆಚ್ಚಿಗೆ ಆಗಿದ್ದಾವೆ, ಮಾರ್ಕೆಟ್ನಲ್ಲಿ ರೇಟ್ 5 ಪಟ್ಟು ಹೆಚ್ಚಿಗೆ ಆಗಿದ್ದಾವೆ, ನಿನ್ನ ಪಗಾರ 10,000 ಇದ್ದಿದ್ದು 20 ಆಗಿದೆ, 1 ಪಟ್ಟು ಹೆಚ್ಚಿಗೆ ಆಗಿದೆ. ಸೊ ನ್ಯಾಚುರಲಿ ನೀನು ಮೊದಲು ಮಿಡಲ್ ಕ್ಲಾಸ್ನಲ್ಲಿ ಇರ್ಬೋದು, ಬಟ್ ಇವತ್ತಿನ ಜಗತ್ತಿಗೆ ನೀನು ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಪುವರ್ ಕ್ಲಾಸ್ ಆಗಿರ್ಬೋದು. ಇದ್ರ ಬಗ್ಗೆ ಜಾಗ್ರತೆ ಇರಬೇಕು, ಕ್ಲಾರಿಟಿ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಮಹೇಶ್ ಅಂತ ಕೇಳಿದ್ರೆ, ಯಾವಾಗ ಅದು ಗೊತ್ತಿರೋದಿಲ್ಲ ಮನುಷ್ಯ ರಾಂಗ್ ಎಕ್ಸ್ಪೆಂಡಿಚರ್ಗೆ ಕಮಿಟ್ ಮಾಡಿಬಿಡ್ತಾನೆ. ಓಕೆ, ಎಕ್ಸ್ಟ್ರಾ ಒಂದೇನೋ ಅಸೆಟ್ ಕ್ರಿಯೇಟ್ ಮಾಡ್ತಾನೆ, ಒಂದು ಫ್ಲ್ಯಾಟ್ ತೊಗೊಳ್ತಾನೆ, ಒಂದು ಮನೆ ಮುಂದೆ ಕಾರ್ ಇಂದಿರ್ತಾನೆ. ಯಾಕೆ? ಮತ್ತೆ ಪ್ರತಿಷ್ಠೆ. ನಾವು ಮಿಡಲ್ ಕ್ಲಾಸನ್ನು ತೋರಿಸ್ಬೇಕಲ್ಲ ಜಗತ್ತಿಗೆ. ಹೌದಾ? ತೋರಿಸ್ಲಿಕ್ಕೆ ಹೋಗಿ ಮತ್ತೆ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಇವತ್ತು ಆ್ಯಕ್ಚುಲಿ ನೀವು ನೋಡಿದ್ರೆ ಎಜುಕೇಷನ್ ಎಕ್ಸ್ಪೆಂಡಿಚರ್, ಮಕ್ಕಳ ಎಜುಕೇಷನ್ ಎಕ್ಸ್ಪೆಂಡಿಚರ್ ಬ್ಯಾಂಗ್ಳೂರೆಲ್ಲ ನೋಡಿದ್ರೆ ಬರೀ ಕಿಂಡರ್ ಗಾರ್ಡನ್ಗೆ 1.5 ಲಕ್ಷ ರೂಪಾಯಿ ಇವತ್ತಿಗೆ. ಎಕ್ಸಾಕ್ಟ್ಲಿ ಸರ್. ಹೌದಾ? ಸೊ 1.5 ಲಕ್ಷ ರೂಪಾಯಿ ಕಿಂಡರ್ ಗಾರ್ಡನ್ ಕೊಟ್ಟರೆ, ಪ್ಲಸ್ ಒಂದು ವರ್ಷದಲ್ಲಿ ಆ ಮಗುವಿನ ಖರ್ಚು ಇನ್ನೊಂದು 50,000, 2 ಲಕ್ಷ ರೂಪಾಯಿ ಕೊಟ್ಟರೆ, ಬರೀ ಮಗು ಕೊಟ್ಟರೆ 12 ತಿಂಗಳಿಗೆ ಆ ಮಗುಗೆ ಎಷ್ಟು ಖರ್ಚಿದೆ? 10 ತಿಂಗಳು ಹೋಗುತ್ತೆ ಸ್ಕೂಲಿಗೆ, ಅದು ಪ್ರತಿ ತಿಂಗಳು 20,000 ರೂಪಾಯಿ ಹೋಗುತ್ತೆ. ಹೌದಾ? ಒಂದು ಮಗು ಇದ್ರೆ 20,000 ಹೋಯ್ತು, 2 ಮಗು ಏನಾದರೂ ಹುಟ್ಟಿದ್ರೆ 40,000 ರೂಪಾಯಿ ಬರೀ ಮಕ್ಕಳಿಗೆ ಹೋಯ್ತು. ಮತ್ತು ಹೊಟ್ಟೆ ಹೆಂಗೆ ತುಂಬಿಸ್ಕೊಳ್ಳೋದು? ಊಟ ಎಲ್ಲ ಮಾಡೋದು ಹೆಂಗೆ? ರೆಂಟ್ ಕೊಡೋದು ಹೆಂಗೆ? ಸೊ ಅದಕ್ಕೆ ಸ್ವಲ್ಪ ಈ ಮನಿ ಮ್ಯಾಪ್ ಏನಿದೆ ಅಲ್ಲ, ಫೈನಾನ್ಷಿಯಲ್ ಪ್ಲಾನಿಂಗು ಇವತ್ತು ತಪ್ತಾ ಇದೆ. ನಾವು ಹಳೆಯ ಪ್ರತಿಷ್ಠೆಯಲ್ಲೇ ನಾವು ಹಿಂಗೇ ಇದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ಅದನ್ನು ಸ್ವಲ್ಪ ಎಚ್ಚರ ಆಗಿ ರಿಯಾಲಿಟಿ ಏನಿದೆ, ಕಮ್ ಟು ದ ರಿಯಾಲಿಟಿ. ಈಗ ಭಾಳ ಇಮ್ಯಾಜಿನೇಷನ್ ಜಗತ್ತಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೇವೆ. ಕಮ್ ಟು ದ ರಿಯಾಲಿಟಿ, ದೆನ್ ಯು ಕ್ಯಾನ್ ಆಲ್ವೇಸ್ ಪ್ಲಾನ್ ವೆಲ್ ಆ್ಯಂಡ್ ಲೀಡ್ ಎ ವಂಡರ್ಫುಲ್ ಲೈಫ್. ಏನು ಮಾಡ್ಬೋದು ಅಂತಂದರೆ, ಆಯ್ತು ಹೌದು ನಾವು ಒಪ್ಕೊಳ್ಬೇಕು ಮೊದಲು, ಇಲ್ಲಪ್ಪ ನಾನು ಮಿಡಲ್ ಕ್ಲಾಸ್ನೂ ಇಲ್ಲ ಇವತ್ತಿಗೆ, ಮೊದಲಿದ್ವಿ. ಬಟ್ ಇವತ್ತಿನ ನಮ್ಮ ಇನ್ಕಮ್ಗೆ, ನಮ್ಮ ಎಕ್ಸ್ಪೆಂಡಿಚರ್ಗೆ ನೋಡಿದ್ರೆ ವಿ ಹ್ಯಾವ್ ಕಮ್ ಇನ್ ಟು ಪುವರ್ ಕ್ಲಾಸ್. ನಾವು ಪುವರ್ ಕ್ಲಾಸ್ ಇರುವಾಗ ಮಕ್ಕಳಿಗೂ ಹೇಳ್ಕೊಡ್ಬೇಕು, ಮಕ್ಕಳಿಗೆ ನಾವು ಪುವರ್ ಕ್ಲಾಸ್ನಲ್ಲಿದ್ದೇವೆ, ಅದಕ್ಕೆ ನಾವು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಏನಿಲ್ಲ ಅದನ್ನ ಜಗತ್ತಿಗೆ ತೋರಿಸ್ಬಾರ್ದು. ಯಾಕಂದರೆ ಪ್ರತಿಯೊಂದು ತೋರಿಸಿದಾಗ ಒಂದು ಖರ್ಚಿರುತ್ತೆ. ಇದನ್ನು ಒಪ್ಕೊಳ್ಳೋಣ, ಬಟ್ ಎಲ್ಲರೂ ಸೇರಿಕೊಂಡು ಮತ್ತೆ ಗಟ್ಟಿ ನಿಂತು ನಮ್ಮಲ್ಲಿ ಒಂದು ಕೆಲವೊಂದು ಕ್ಯಾಪಬಿಲಿಟೀಸ್ ಬೆಳೆಸ್ಕೊಳ್ಳೋಣ, ಕೆಲವೊಂದು ಸ್ಕಿಲ್ಸ್ ಬೆಳ್ಕೊಳ್ಳೋಣ, ಅಪ್ಡೇಟ್ ಆಗೋಣ, ಅಪ್ಸ್ಕಿಲ್ ಆಗೋಣ, ಮತ್ತೆ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಮತ್ತೆ ಮಿಡಲ್ ಕ್ಲಾಸಿಗೆ ಬರೋಣ, ಅಪ್ಪರ್ ಮಿಡಲ್ ಕ್ಲಾಸಿಗೆ ಬರೋಣ, ರಿಚ್ ಕ್ಲಾಸಿಗೆ ಹೋಗೋಣ ಅನ್ನೋದನ್ನು ಬಹಳ ಸರಳವಾಗಿ ಒಪ್ಕೊಳ್ಬೇಕು ಮೊದಲು. ಇವತ್ತು ಒಪ್ಕೊಂಡಿಲ್ಲ ಅಂದರೆ ಕಷ್ಟ ಬರೋದು. ಸರ್, ಅಡಿಕ್ಷನ್ಸ್, ಮೊಬೈಲ್ ಅಡಿಕ್ಷನ್, ಫುಡ್ ಅಡಿಕ್ಷನ್ಸ್, ನೈಟ್ ವೇಕಪ್ ಅಡಿಕ್ಷನ್, ನೀವೇನೇ ಮಾಡಿ ಅಡಿಕ್ಷನ್ಸ್ ಟ್ರೆಂಡ್ ಆಗಿದೆ. ಸೊ ಈ ಅಡಿಕ್ಷನ್ಸಿಂದ ಹೊರಗಡೆ ಬರೋದು ಹೇಗೆ ಸರ್? ಬೇಸಿಕಲಿ ಅಡಿಕ್ಷನ್ ಅಂದರೆ ಏನು ಅಂದರೆ, ಅದರಿಂದ ಆಗೋ ಡ್ಯಾಮೇಜು ನಂಗೆ ಗೊತ್ತಿರುತ್ತೆ, ಆದರೂ ಅದು ಮಾಡ್ತೇನೆ. ಈಗ ಅವನು ಡ್ರಿಂಕ್ಸ್ ಮಾಡ್ತಾನೆ, ಓಕೆ, ಕುಡಿತಾನೆ ಅಂತಂದರೆ ಅವ್ನಿಗೆ ಗೊತ್ತಿದೆ ಅವ್ನ ಲಿವರ್ ಮೇಲೆ ಅದು ಪರಿಣಾಮ ಬೀಳ್ತಾ ಇದೆ, ಡೈಲಿ ತೊಂದರೆ ಆಗ್ತಾ ಇದೆ, ಅವನಿಗೆ ಅದರಿಂದ ನಾನು ಸತ್ತೇ ಹೋಗ್ತೀನಂತೂ ಗೊತ್ತಿದೆ, ಆದರೂ ಅದು ಮಾಡಲಿಲ್ಲ ಅಂದರೆ ಅವ್ನಿಗೆ ಸಮಾಧಾನ ಆಗೋಲ್ಲ. ಅಂಥವ್ರಿಗೆ ಅಡಿಕ್ಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ನಾವು ಆ ಅಡಿಕ್ಷನ್ ಆಗಿದ್ದಾನೆ ಅನ್ನೋ ಶಬ್ದವನ್ನು ಯೂಸ್ ಮಾಡುವಾಗ ಭಾಳ ವಿಚಾರ ಮಾಡಿ ಯೂಸ್ ಮಾಡಬೇಕು. ಹೌದಾ? ಯಾವ ಮಗು ಆ ಮೊಬೈಲನ್ನು ಕಸ್ಕೊಂಡ್ರೆ ತನ್ನ ಸೀಮಿತದಲ್ಲಿ ಇರೋದಿಲ್ಲ,
ಚೀರಾಡುತ್ತೆ, ಒದರಾಡುತ್ತೆ, ಹೊಡಿಲಿಕ್ಕೆ ಬರುತ್ತೆ, ದೆನ್ ಇಟ್ ಈಸ್ ಮೂವಿಂಗ್ ಇನ್ ಟು ಅಡಿಕ್ಷನ್. ಸುಮ್ಮನೆ ಬಂದು ಹುಡುಗರು ನೋಡ್ತಿರ್ತಾರೆ, ಈ ಮೊಬೈಲ್ ಇಡೋ ಅದು ನಾವು ಅಭ್ಯಾಸ ಮಾಡು ಅಂತ ಹೇಳಿದರೆ ಆಯ್ತಮ್ಮ ಅಂತ ಹೇಳಿ ಅಭ್ಯಾಸ ಮಾಡಿದ್ರೆ ಅವರೆಲ್ಲ ಅಡಿಕ್ಟೆಡ್ ಅಲ್ಲ. 2 ತಾಸು ನೋಡ್ತಾನೆ ರೀ ಹುಡುಗರು ಅಡಿಕ್ಟ್ ಆಗಿಬಿಟ್ಟಾವಂತೆ ಕಾಮನ್ ಡೈಲಾಗ್ಸ್ ಬರ್ತಾ ಇದ್ದಾವೆ, ವಿಚ್ ಇಸ್ ವೆರಿ ಬ್ಯಾಡ್. ಹೌದಾ? ಎಡಿಕ್ಷನ್ ಅಂದ್ರೆ ಏನು? ಐ ಆಮ್ ಗೋಯಿಂಗ್ ಟು ಡೈ ಇಫ್ ಐ ಕಂಟಿನ್ಯೂ ಲೈಕ್ ದಿಸ್, ಬಟ್ ಸ್ಟಿಲ್ ಐ ಡೂ ಇಟ್. ದ್ಯಾಟ್ ಈಸ್ ಅಡಿಕ್ಷನ್. ಕಂಟಿನ್ಯೂಟಿ. ಓಕೆ. ಸೊ ಇವತ್ತು ಮಕ್ಕಳಲ್ಲಿ ಕೆಲವೊಂದು ಅಡಿಕ್ಷನ್ಸ್ ಆಗ್ತಾ ಇದ್ದಾವೆ ಬಿಕಾಸ್ ಆ ಕಂಟಿನ್ಯೂಟಿ ಆಫ್ ಸೀಯಿಂಗ್ ಇಟ್. ಮೊಬೈಲ್, ಎಸ್ಪೆಷಲಿ ಮೊಬೈಲ್. ಪಾಲಕರು ಏನು ಮಾಡಬೇಕು ಅಂತಂದರೆ, ಯಾಕೆ ಮಕ್ಕಳು ಮೊಬೈಲ್ನಲ್ಲಿ ಕೂತ್ಕೊಳ್ತಾ ಇದ್ದಾರೆ ಅಂದರೆ ಇವರು ಅವ್ರಿಗೆ ಅವೈಲಬಲ್ ಇಲ್ಲ. ಮನುಷ್ಯನ ಸಹಜ, ನಾವೆಲ್ಲ ಸೋಷಿಯಲ್ ಎನಿಮಲ್. ನಮ್ಗೆ ಯಾರಾದರೂ ಮಾತಾಡೋರು ಬೇಕು, ನನ್ನ ಜೊತೆ ನಗೋರು ಬೇಕು, ನನ್ನ ಜೊತೆ ಆಟ ಆಡೋರು ಬೇಕು, ನನ್ನನ್ನು ಹುರಿದುಂಬಿಸೋರು ಬೇಕು. ಬಟ್ ಇವಾಗ ಪಾಲಕರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಲೈಕ್ ಅವ್ರಿಗೆ ಮಕ್ಕಳಿಗೆ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕರಿಯರ್ ಓರಿಯೆಂಟೇಷನು ಇಲ್ಲ ಸೊಸೈಟಿ ಓರಿಯೆಂಟೇಷನು ಏನೋ ಒಂದು ಸಾಧನೆಯಲ್ಲಿ ತೊಡಗಿದ್ದಾರೆ. ಆಮೇಲೆ ಮೊದಲೆಲ್ಲ ಮಕ್ಕಳನ್ನ ಹೊರಗಡೆ ಆಡ್ಲಿಕ್ಕೆ ಬಿಡ್ತಾ ಇದ್ವಿ, ಪಕ್ಕದ ಮನೆಯವ್ರು ಸೇರ್ಕೊಂಡು ಒಂದು 10 ಹುಡುಗರು ಆಟ ಆಡ್ತಿದ್ವು, ಅವ್ರಿಗೆ ವೆಂಟೌಟ್ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಇವತ್ತು ಹೊರಗಡೆ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ, ಯಾಕಂದ್ರೆ ಪಕ್ಕದ ಮನೆಯವ್ರ ಜೊತೆ ನಿಮ್ಗೆ ಚಲೋ ಆಗಿಲ್ಲ, ಅವಳು ಚೆನ್ನಾಗಿಲ್ಲ, ಅವಳ ಮಕ್ಕಳ ಜೊತೆ ಆಡ್ಬೇಡ, ನೀನು ಅವಳ ಜೊತೆನೇ ಆಡ್ಬಿಡ್ತೀಯ, ಅವಳು ಚೆನ್ನಾಗಿಲ್ಲ, ಇವಳಿಗೆ ಅವಳಿಗೆ ಸರಿ ಇರೋದಿಲ್ಲ, ಇಲ್ಲ ಅವನಿಗೆ ಸರಿ ಇರೋದಿಲ್ಲ, ಅದಕ್ಕೆ ಆಡ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಪೇರೆಂಟ್ಸು ಭಾಳ ಪ್ರೊಟೆಕ್ಟಿವ್ ಆಗಿಬಿಟ್ಟಿದ್ದಾರೆ. ಒಂದೇ ಮಗು, ಒಂದೇ ಹುಡುಗ, ಒಂದೇ ಹುಡುಗಿ, ಹೊರಗಡೆ ಹೋದರೆ ಏನಾಗ್ಬಿಡುತ್ತೆ ಏನೋ. ಯಾಕೆ ಪ್ರೊಟೆಕ್ಟಿವ್ ಆಗಿದ್ದಾರೆ ಅಂದರೆ ಮೀಡಿಯಾದಲ್ಲಿ ಅಂಥವೆಲ್ಲ ಬರ್ತಾ ಇದೆ. ಹೊರಗಡೆ ಹೋಗಿದ್ದ ಮಗುನ ಎತ್ತುಕೊಂಡು ಹೋಗ್ಬಿಟ್ರು, ಹೊರಗಡೆ ಹೋಗಿದ್ದ ಮಗುನ ಹಿಂಗಾಯ್ತು ಅಂದ ತಕ್ಷಣ ಭಾಳ ಪ್ರೀತಿ ಏನಿದೆ ಅಲ್ಲ, ಪ್ರೀತಿ ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇಂಟು ಲವ್, ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇಂಟು ಅಟ್ಯಾಚ್ಮೆಂಟ್. ಯಾವಾಗ ಲವ್ ಅಟ್ಯಾಚ್ಮೆಂಟ್ ಆಗುತ್ತೆ ಆವಾಗ ಲೈಫ್ನಲ್ಲಿ ಇನ್ಸೆಕ್ಯೂರಿಟಿ ಚಾಲು ಆಗುತ್ತೆ. ಯಾವಾಗ ಇನ್ಸೆಕ್ಯೂರಿಟಿ ಚಾಲು ಆಗುತ್ತೆ ಪೊಸೆಸಿವ್ನೆಸ್ ಬರುತ್ತೆ. ಆ ಪೊಸೆಸಿವ್ನೆಸ್ ಬಂದಾಗ ಕಾನ್ಫ್ಲಿಕ್ಟ್ ಬರುತ್ತೆ. ಸೊ ಇನ್ನೊಂದ್ಸಲ ಸೀಕ್ವೆನ್ಸ್ ಹೇಳಬೇಕಂದ್ರೆ ಲವ್, ಓಕೆ, ಲವ್ ಅಟ್ಯಾಚ್ಮೆಂಟ್ ಆಗಬಾರ್ದು. ಅಟ್ಯಾಚ್ಮೆಂಟ್ ಆದರೆ ಇದು ನಂದು ಅಂತ ಬರುತ್ತೆ. ಆವಾಗ ಇನ್ಸೆಕ್ಯೂರಿಟಿ ಚಾಲು ಆಗುತ್ತೆ, ಎಲ್ಲಿ ಕಳ್ಕೊಳ್ತೇನೋ ಅಂತ. ಆ ಇನ್ಸೆಕ್ಯೂರಿಟಿ ಕಳ್ಕೊಳ್ತೇನೋ ಅನ್ನೋದ್ರ ಸಲ ಪೊಸೆಸಿವ್ನ ಹಿಡಿದಿಟ್ಕೊಳ್ಳಕ್ಕೆ ಹೋಗ್ತೇವೆ, ಪೊಸೆಸಿವ್ನೆಸ್ ಬರುತ್ತೆ. ಯಾವಾಗ ನೀವು ಪೊಸೆಸಿವ್ನೆಸ್ ಭಾಳ ಆಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ಇವತ್ತಿನ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಕಾನ್ಫ್ಲಿಕ್ಟ್ ಆಗ್ತಾ ಇರೋದಂದರೆ ಅಟ್ಯಾಚ್ಮೆಂಟೂ ಒಂದು ಕಾರಣ. ಗೊತ್ತಾಯ್ತಾ? ಸೊ ಬಟ್ ಏನು ಸರ್, ಏನು ಮಾಡಬೇಕು? ಇತ್ತ ಕಡೆ ಅವ್ರನ್ನ ಬಿಡಲಿಕ್ಕೂ ಆಗ್ತಾ ಇಲ್ಲ, ಮಾಡಲಿಕ್ಕೂ ಆಗ್ತಾ ಇಲ್ಲ, ಮತ್ತು ಹಿಂಗೆಲ್ಲ ಹೊರಗಡೆ ಹಿಂಗೆ ಆಗ್ತಾ ಇದೆ. ರೈಟ್, ಯು ನೀಡ್ ಟು ಎಂಗೇಜ್ ದಮ್. ಎಂಗೇಜ್ಮೆಂಟ್ ಬೇಕು. ನೀ ಎಂಗೇಜ್ ಮಾಡಿಲ್ಲ ಅಂದರೆ ಮೊಬೈಲ್ ಅವ್ರನ್ನ ಎಂಗೇಜ್ ಮಾಡುತ್ತೆ. ಸೊ ಸಿಂಪಲ್. ಹೌದಾ? ಈ ಮತ್ತು ಮಕ್ಕಳು ಇಲ್ಲ ಸರ್ ನಮಗೆಲ್ಲ ಸಮಯ, ಮತ್ತು ಮಕ್ಕಳು ಮಾಡಿದರೆ ಯಾಕೆ? ಸಿಂಪಲ್. ಹೌದಾ? ನಿಮ್ಗೆ ಗೊತ್ತಿತ್ತಲ್ಲ, ನಿಮಗೆ ಈಗ ನಿಮ್ಮ ಕರಿಯರ್ ಓರಿಯೆಂಟೇಷನ್ ಇದೆ, ಹಿಂಗಿದೆ, ಅದಿದೆ. ಈ ಸಮಯದಲ್ಲಿ ಮಕ್ಕಳನ್ನ ಯಾಕೆ ಮಾಡಿದ್ರಿ? ಇಲ್ಲ ಸರ್ ಆಗ್ಬಿಡ್ತು ಅಂದರೆ ದೆನ್ ಯು ಟೇಕ್ ಕೇರ್, ಯು ಆರ್ ರೆಸ್ಪಾನ್ಸಿಬಲ್, ಯು ಆರ್ ಎ ಪೇರೆಂಟ್. ಗೊತ್ತಾಯ್ತಾ? ಆಮೇಲೆ ಪೇರೆಂಟಿಂಗ್ ಅಂದರೆ ಏನು? ಇಟ್ ಈಸ್ ನಾಟ್ ಫಾದರಿಂಗ್ ಆರ್ ಮದರಿಂಗ್, ಇಟ್ ಈಸ್ ಪೇರೆಂಟಿಂಗ್. ಭಾಳ ಜನ ಫಾದರ್ಗಳು ಏನು ಹೇಳ್ತಾರೆ, ನೀನು ನೋಡ್ಕೊಳ್ಳೆ, ನಂದೆಲ್ಲ ಕೆಲಸ ಭಾಳ ಇದೆ, ಇಟ್ ಈಸ್ ಕಾಲ್ಡ್ ಮದರಿಂಗ್. ಮದರ್ ಏನು ಹೇಳ್ತಾಳೆ, ಇಲ್ಲ ರೀ ಬರೀ ನನ್ನ ಕರಿಯರು ಮಾಡ್ಕೊಳ್ಬೇಕು, ನೀವು ಹಿಂಗೆ ಹೇಳಿದ್ರೆ ನೀವು ತೊಗೊಳ್ಬೇಕು, ಫಾದರಿಂಗ್ ಆಯಿತು. ಇಲ್ಲ, ಮಕ್ಕಳಿಗೆ ಇಬ್ಬರು ಬೇಕು, ಪೇರೆಂಟಿಂಗ್ ಬೇಕು. ಗೊತ್ತಾಯ್ತಾ? ಸೊ ಅನ್ಲೆಸ್ ಯು ಎಂಗೇಜ್ ವಿತ್ ದ ಚಿಲ್ಡ್ರನ್ ವಿಲ್ ಗೆಟ್ ಎಂಗೇಜ್ ವಿತ್ ಸಮಥಿಂಗ್ ಎಲ್ಸ್. ಓಕೆ, ಈಗ ಭಾಳ ಕಾನ್ಷಿಯಸ್ ಇರಬೇಕಾಗಿದ್ದು ಯಾವುದಪ್ಪ ಅಂತಂದರೆ, ಒಂದು ಲಾಂಗ್ ಅವರ್ಸ್ ಆಫ್ ಸೀಯಿಂಗ್ ಮೊಬೈಲ್. ಮೊಬೈಲ್ ಬಿಡಿಸ್ಬೇಕಾ ಸರ್ ಅಂತ ಕೇಳಿದ್ರೆ ಇಲ್ಲ ಅಂತ ನಾನು ಹೇಳ್ತೇನೆ. ಮೊಬೈಲ್ ಈಸ್ ಎ ಮಸ್ಟ್ ಫಾರ್ ದ ಚಿಲ್ಡ್ರನ್. ಮೊಬೈಲ್ ಬಿಡಿಸ್ಲಿಕ್ಕೆ ಹೋಗಬೇಡಿ. ಮುಂದಿನ ಜಗತ್ತು ಅವ್ರದ್ದು ಮೊಬೈಲ್ನಲ್ಲೇ ಇರೋದು. ಟೆಕ್ನಾಲಜಿನ ಅವ್ರನ್ನ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ನೀವು ಆ್ಯಕ್ಚುಲಿ ಅವ್ರನ್ನ ಮುಂದಿನ ಜಗತ್ತಿಗೆ ರೆಡಿ ಮಾಡ್ತಾ ಇಲ್ಲ. ಮೊಬೈಲ್ ಬೇಕೇ ಬೇಕು. ಮೊಬೈಲು ಅವ್ರನ್ನ ಎಂಗೇಜ್ ಮಾಡೋದಕ್ಕಿಂತ ನೀವು ಮೊಬೈಲ್ನಲ್ಲಿ ಅವ್ರನ್ನ ಎಂಗೇಜ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ತಾರಕ್ ಮೆಹ್ತಾ ಉಲ್ಟಾ ಚಸ್ಮಾ ಇದೆ, ಎಲ್ಲ ಮಕ್ಕಳು ನೋಡ್ತವೆ, ಇಲ್ಲ ಪೇಪಾ ಪಿಗ್ ನೋಡ್ತವೆ. ಹೌದಾ? ಈಗ ನೋಡ್ತಾ ಇದ್ದಾವೆ ವಿತೌಟ್ ಎನಿ ಆಬ್ಜೆಕ್ಟಿವ್. ಯಾಕೆ ಒಂದು ಸ್ಕೂಲ್ನವರು ತಾರಕ್ ಮೆಹ್ತಾ ಉಲ್ಟಾ ಚಸ್ಮಾ ಮೇಲೇ ಒಂದು ವಿಡಿಯೋ ಕಳಿಸಿ, ವಾಟ್ಸಪ್ ಗ್ರೂಪಿಗೆ ಒಂದು ವಿಡಿಯೋ ಕಳಿಸಿ, ಇವತ್ತು ಈ ವಿಡಿಯೋವನ್ನು ನೋಡು, ಇದರ ಮೇಲೆ ಒಂದು ಸಾರಾಂಶ ಬರ್ಕೊಂಬ ಅಂತಂದರೆ ದಟ್ ಈಸ್ ಆಲ್ಸೋ ಗುಡ್ ಎಂಗೇಜ್ಮೆಂಟ್. ಪೇಪಾ ಪಿಗ್ ನೋಡು, ಇದರಲ್ಲಿ ಈ ನೀತಿ ಪಾಠ ಏನಿದೆ ಹೇಳು, ಪೇಪಾ ಪಿಗ್ ಹಂಗೆ ಮಾಡಿದ್ದು ಸರಿನಾ ತಪ್ಪ? ಹೌದಾ? ಟಾಮ್ ಆ್ಯಂಡ್ ಜೆರಿ, ಟಾಮ್ ಹೋಗಿ ಜರಿಗೆ ಹೊಡೆದೇ ಹೊಡಿತೆ, ಆಮೇಲೆ ಊಟ ಕಸ್ಕೊಂಡು ಬಂದು ತಾನೇ ತಿಂದ್ಬಿಡುತ್ತೆ. ಓಕೆ, ನಿನ್ನ ಪ್ರಕಾರ ಏನಾಗಿದೆ, ಈಸ್ ಇಟ್ ರೈಟ್ ಆರ್ ರಾಂಗ್ ಅಂತ ಕೇಳಿದರೆ ಮಕ್ಕಳು ವಿತ್ ಆಬ್ಜೆಕ್ಟಿವ್ ಅದನ್ನು ನೋಡ್ತಾರೆ. ಹೌದಾ? ಈಗ ಈ ಸ್ಟೋರಿ ನೋಡಿದ್ಯಾ, ಇಂಥದ್ದೇ ಇನ್ನೊಂದು ಸ್ಟೋರಿ ಬರ್ಕೊಂಬ ಅಂದರೆ ಮಕ್ಕಳು ಬರ್ಕೊಂಬರ್ತಾರೆ. ಸೊ ಇನ್ಸ್ಟೆಡ್ ಆಫ್ ಅಲವಿಂಗ್ ಮೊಬೈಲ್ ಟು ಎಂಗೇಜ್ ದಮ್, ಯು ಎಂಗೇಜ್ ಚಿಲ್ಡ್ರನ್ ಇನ್ ದ ಮೊಬೈಲ್. ದಿಸ್ ಇಸ್ ದ ನ್ಯೂ ವೇ ಆಫ್ ವರ್ಕಿಂಗ್. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಎಲ್ಲ ಸ್ಕೂಲ್ನವರು ಇದು ಮಾಡ್ತಾರೆ. ಗೊತ್ತಾಯ್ತಾ? ಸೊ ಎಡಿಕ್ಷನ್ನಲ್ಲಿ ಭಾರಿ ಈಗ ಕಷ್ಟ ನನಗೆ, ಯಾಕಂದರೆ ಆ್ಯಸ್ ಎ ಕೌನ್ಸಿಲರ್, ಆ್ಯಸ್ ಎ ಸೈಕೋಥೆರಪಿಸ್ಟ್, ಐ ಸಿ ಲಾಡ್ ಆಫ್ ಕೌನ್ಸಿಲಿಂಗ್. ಇವತ್ತು ಮ್ಯಾಕ್ಸಿಮಮ್ ತೊಂದರೆ ಇರ್ತಾ ಇರೋದು
ಒಂದು ಮೊಬೈಲ್ ಗೇಮ್ಸ್. ಈ ಮೊನ್ನೆ 3 ಮಕ್ಕಳು ತೀರ್ಕೊಂಡ್ರು, 12, 13, 14 ವರ್ಷದ ಮಕ್ಕಳು ಅಪಾರ್ಟ್ಮೆಂಟಿಂದ ಕೆಳಗಡೆ ಬಿದ್ದು ಸತ್ತೋದ್ರು. ಮೊದಲ ದಿವಸ ಏನು ಬಂತಪ್ಪ ನ್ಯೂಸ್ ಏನು ಬಂತು ಅಂದರೆ, ಇಲ್ಲ ಅಪ್ಪ ಮೊಬೈಲ್ ನೋಡಬೇಡ ಅಂದ, ಅದಕ್ಕೆ ಎಲ್ಲರೂ 3 ಸೇರ್ಕೊಂಡು ಬಿದ್ದು ಸತ್ತೋದ್ರು ಅಂತ. ಎರಡನೇ ದಿವಸ ಏನು ಬಂತು ನ್ಯೂಸು ಅಂದರೆ, ಇದು ಓನ್ಲಿ ಕ್ಯೂರಿಯಾಸಿಟಿ, ಅವನಿಗೆ 3 ಹೆಂಡತಿಯರು 3 ಮಕ್ಕಳವರು, ಅವ್ರದ್ದೇನೋ ಕಾನ್ಫ್ಲಿಕ್ಟ್ ಇದ್ದು ಅದಕ್ಕೆ ಬಿದ್ದು ಸತ್ರು ಅಂತ. ಬಟ್ ರಿಯಾಲಿಟಿ ಏನಪ್ಪ ಅಂದರೆ, 3 ಮಕ್ಕಳು ದೇವರ್ ಅಡಿಕ್ಟೆಡ್ ಟು ಕೊರಿಯನ್ ಗೇಮ್ಗೆ ಅಡಿಕ್ಟ್ ಆಗಿದ್ರು. ಅದು 50th ಸ್ಟೆಪ್, 49th and 50th ಸ್ಟೆಪ್ನಲ್ಲಿ ಅವರು ಸುಸೈಡ್ ಮಾಡಿಕೊಂಡ್ರೆ ಅವ್ರು ಗೆದ್ದಂಗೆ. ಅದಕ್ಕೆ ಅವ್ರ ಮೇಲಿಂದ ಜಿಗಿದು ಸತ್ತು ಹೋಗ್ಬಿಟ್ಟು ಹುಡುಗರು. ಹೌದಾ? ಸೊ ಈಗ ಪ್ರಶ್ನೆ ಏನಂದರೆ, ಯಾರೋ ಒಬ್ಬ ವ್ಯಕ್ತಿಯಲ್ಲೋ ಒಂದು ಮೊಬೈಲ್ನಲ್ಲಿ ಗೇಮ್ ಕ್ರಿಯೇಟ್ ಮಾಡಿ ಮಕ್ಕಳನ್ನ ಸಾಯೋದಕ್ಕೂ ರೆಡಿ ಮಾಡ್ತಾನಂದರೆ, ನಾವು ಅವ್ರ ಜೊತೆನೇ ಇದ್ದವರು ಅವ್ರ ಜೀವನ ಮಾಡಲಿಕ್ಕೆ ಯಾಕೆ ರೆಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ? ದಿಸ್ ಇಸ್ ಅ ಬಿಗ್ ಕ್ವಶನ್ ಎವ್ರಿ ಪೇರೆಂಟ್ ಶುಡ್ ಆಸ್ಕ್. ಸೊ ಮೊಬೈಲ್ ಗೇಮ್ಸ್ನಲ್ಲಿ ಅಲ್ಲಿ ಫಸ್ಟಿಗೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಆಮೇಲೆ ಪಾಯಿಂಟ್ಸ್ ಇರ್ತವೆ, ಪಾಯಿಂಟ್ಸ್ ಆದಮೇಲೆ ದುಡ್ಡು ಬರುತ್ತೆ, ಆಮೇಲೆ ಬೇರೆ ಬೇರೆಯವ್ರ ಜೊತೆ ಆಟ ಆಡ್ಲಿಕ್ಕೆ ಹಚ್ಚುತ್ತೆ. ಯಾವ ಲೆವೆಲ್ನಲ್ಲಿ ಮಗು ಆಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು, ಯಾವ ಗೇಮ್ಸ್ ಆಡ್ತಾ ಇದ್ದಾನೋ ಇಲ್ಲೋ ಅಂತ ನೋಡ್ಕೊಳ್ಬೇಕು. ಯು ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಇಟ್, ಇಲ್ಲಾಂದ್ರೆ ಅವ್ರು ಹುಡುಗರು ಸಿಕ್ಕಾಕೊಳ್ತಾರೆ. ಎರಡನೇದು, ದ ಬಿಗ್ಗೆಸ್ಟ್ ಚಾಲೆಂಜ್ ಟುಡೇ ಈಸ್ ಪೋರ್ನೋಗ್ರಫಿ. ಹೌದಾ? ಮಕ್ಕಳು ಅಶ್ಲೀಲವಾದದನ್ನ ಬಹಳ ಜಲ್ದಿ ನೋಡ್ತಾ ಇದ್ದಾರೆ, ಆಮೇಲೆ ಅವರು ಪ್ರೌಢಾವಸ್ಥೆಗೆ ಜಲ್ದಿ ಬರ್ತಾ ಇದ್ದಾರೆ. ಪ್ರೌಢಾವಸ್ಥೆಯಲ್ಲಿದ್ದಾಗ ದೇಹ ಏನೇನೋ ಕೇಳುತ್ತೆ. ನಮ್ಮ ವಯಸ್ಸಿನಲ್ಲಿದ್ದಾಗ, ನಾವು ಆ ವಯಸ್ಸಿನಲ್ಲಿದ್ದಾಗ ನಮ್ಮ ದೇಹನೂ ಏನೇನೋ ಕೇಳ್ತು. ಹೌದಾ? ಅವಾಗ ಅವಕಾಶ ಇದ್ದಿದ್ದಲ್ಲ, ನಾವೇನು ಕೆಟ್ಟದ್ದು ಮಾಡಿಲ್ಲ ಅನಿಸುತ್ತೆ. ಹೌದಾ? ಬಟ್ ಇವತ್ತು ಮಕ್ಕಳಿಗೆ ಒಳಗಡೆ ದೇಹ ಏನೇನೋ ಚಂಚಲ, ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದ್ದಾವೆ, ಹೊರಗಡೆ ಮೊಬೈಲ್ನಲ್ಲಿ ಏನು ಮಾಡಬೇಕು ಅಂತ ಜ್ಞಾನ ಸಿಗ್ತಾ ಇದೆ. ಓಕೆ, ಇನ್ನೊಬ್ಬರು ಅವೈಲಬಲ್ ಇದ್ದಾರೆ, ಸೊ ಅದಕ್ಕೆ ಅವು ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತವೆ. ಯಾಕಂದ್ರೆ ಚೈಲ್ಡ್ ಈಸ್ ಕ್ಯೂರಿಯಸ್ ಟು ಎಕ್ಸ್ಪೆರಿಮೆಂಟ್ ಇಟ್. ಸೊ ಮಾಡಿದ ತಕ್ಷಣ ಟೀನೇಜ್ ಪ್ರೆಗ್ನೆನ್ಸಿ ಆಗ್ತಾ ಇದೆ. ಭಾಳ ಹಾರಿಬಲ್ ಟೀನೇಜ್ ಪ್ರೆಗ್ನೆನ್ಸೀಸ್ ಈಗ ಓಕೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಇದ್ದಾವೆ, ಬಟ್ ಅವೆಲ್ಲ ಬೆಳಕಿಗೆ ಬರೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಭಾಳ ಕಾನ್ಷಿಯಸ್ ಇರಬೇಕು. ನನ್ನೊಂದು ಸಜೆಷನ್ ಏನಂದರೆ, ಮೊದಲೆಲ್ಲ ಅಡೋಲೆಸೆಂಟ್ ಎಜುಕೇಷನ್ ಅಂತ ಇದ್ದಿದ್ದಿಲ್ಲ. ಪ್ರೌಢಾವಸ್ಥೆಗೆ ಬಂದಾಗ ಎಲ್ಲ ಮನೆಯಲ್ಲಿ ತಾಯಿ ಹೇಳ್ತಿದ್ಲು, ಇಲ್ಲ ಅಕ್ಕ ತಂಗಿಗೆ ಹೇಳ್ತಿದ್ಲು, ಇಲ್ಲ ಏನೋ ಆಂಟಿ ಹೇಳ್ತಿದ್ಲು, ಇಲ್ಲ ಅಜ್ಜಿ ಕುಂದಿರ್ಸ್ಕೊಂಡು ಏನಾದರೂ ಒಂದು ಹೇಳಿ ಮಿನಿಮಮ್ ದಾಟಿಸ್ತಿದ್ರು. ಬಟ್ ಇವತ್ತಿನ ಕಾಲದಲ್ಲಿ ಅವ್ರು ಯಾರೂ ಇಲ್ಲದಕ್ಕೆ ಎಲ್ಲರಿಗೂ ಒಂದು ಮಕ್ಕಳಿಗೆ 8, 9, 10th, 11, 12th ಬಂದಾಗ ಅಡೋಲೆಸೆಂಟ್ ಎಜುಕೇಷನ್ ಮಾಡಲೇಬೇಕು ಅನ್ನೋದು ಒಂದು ಚಿಂತನೆ ನಡೆದಿದೆ. ನಾವು ವಿ ಆರ್ ಆಲ್ಸೋ ವರ್ಕಿಂಗ್ ಆನ್ ಇಟ್. ಈಗ ವಿ ಆರ್ ಕ್ರಿಯೇಟಿಂಗ್ ಮನಸ್ಸು ಅಂತ ಹೇಳಿ ಒಂದು ಮೈಂಡ್ ಎವಲ್ಯೂಷನ್ ಲ್ಯಾಬ್ಸ್ ಇನ್ ಎವ್ರಿ ಸ್ಕೂಲ್, ವಿತ್ ಕೊಲಾಬ್ರೇಷನ್ ಆಫ್ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್ ಲೈಕ್ ಡಿಮ್ಯಾನ್ಸ್ ಆ್ಯಂಡ್ ಆಲ್. ಅದನ್ನು ಕೊಲಾಬ್ರೇಷನ್ ಟ್ರೈಂಗ್ ಟು ಡೂ ಇಟ್. ಅಲ್ಲಿ ಅಡೋಲೆಸೆಂಟ್ ಎಜುಕೇಷನ್ಸ್ ಬಗ್ಗೆ CR ಚಂದ್ರಶೇಖರ್ ಸರ್ ಮೆಂಟರ್ಶಿಪ್ನಲ್ಲೇ ವಿ ಆರ್ ಡೂಯಿಂಗ್ ಇಟ್. ಅಡೋಲೆಸೆಂಟ್ ಎಜುಕೇಷನ್ ಬಗ್ಗೆ ಪ್ರತಿಯೊಂದು ಸ್ಕೂಲ್ನಲ್ಲಿನೂ ಓಕೆ ಅವೇರ್ನೆಸ್ ಬರಬೇಕು. ಪ್ರತಿಯೊಬ್ಬ ಶಿಕ್ಷಕರಿಗೂ ಮೆಂಟಲ್ ಹೆಲ್ತ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಪ್ರತಿಯೊಬ್ಬ ಪಾಲಕನಿಗೂ ಮೆಂಟಲ್ ಹೆಲ್ತ್ ಅಂದರೆ ಹೆಂಗೆ ಗೊತ್ತು. ಯಾಕಂದರೆ ಎಲ್ಲ ಇಗ್ನೋರೆನ್ಸ್ನಲ್ಲಿ ಅವರು ಇವನು ಡಿಪ್ರೆಷನು, ಇವನು ADHD, ಇವನು ಸ್ಲೋ ಲರ್ನರು ಅಂತ ವಿತೌಟ್ ನಾಲೆಜ್ ಅವ್ರ ಹುಡುಗರನ್ನ ಕ್ಯಾಟಗರೈಸ್ ಮಾಡ್ತಾ ಇದ್ದಾರೆ. ಸರ್, ಶಾಲ್ ಐ ಆ್ಯಡ್ ಒನ್ ಥಿಂಗ್? ಏನಂದರೆ, ಈಗ ಮಕ್ಕಳಿಗೆ ಡಿಫ್ರೆನ್ಸ್ ಹೇಳ್ಕೊಡಲ್ಲ ನಾವು. ಒಂದು ಏಜ್ ಆಗಿದ ತಕ್ಷಣ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ, ಕೆಲವು ಡೆವಲಪ್ಮೆಂಟ್ಸ್ಗಳಾಗುತ್ತೆ, ಕೆಲವು ವೇಸ್ಟ್ ರಿಮೂವಲ್ ಇರುತ್ತೆ. ಅದ್ರ ಬಗ್ಗೆ ನಾವು ಟೀಚೇ ಮಾಡಲ್ಲ. ಅವ್ನು ಅರ್ಥ ಮಾಡ್ಕೋತಾರೆ ಬಿಡು, ಅವಳು ಅರ್ಥ ಮಾಡ್ಕೋತಾಳೆ ಬಿಡು ಅಂತ ಹೇಳಿ. ಇಸ್ ಇಟ್ ನೆಸೆಸಿಟಿ? ನೀವು ಪೇರೆಂಟ್ಸ್ಗೆ ಹೆಂಗೆ ಹೇಳ್ಕೊಡ್ಬೇಕು? ಮೊದಲೆಲ್ಲ ಇತ್ತು, ಲೈಕ್ ಮೊದಲೆಲ್ಲ ಹೇಳ್ಕೊಡೋರು ಇದ್ರು. ಅಲ್ಲೇ ಅಕ್ಕ ತಂಗಿ ಹೇಳ್ತಾ ಇದ್ರು. ಅಕ್ಕ ಮೊದಲು ಪ್ರೌಢಾವಸ್ಥೆ ಬಂದು ಮನೆಯಲ್ಲಿ 8-10 ಹುಡುಗರು, ಅಕ್ಕ ಮೊದಲು ಪ್ರೌಢಾವಸ್ಥೆಗೆ ಬಂದುಬಿಟ್ಟಿರ್ತಿದ್ಲು, ತಂಗಿಗೆ ತಾನೇ ಹೇಳ್ತಿದ್ಲು. ಈಗಿಲ್ಲಲ್ಲ, ಯಾರೂ ಇಲ್ಲಲ್ಲ. ಸೊ ಹೇಳಲೇಬೇಕೀಗ. ನಾವು ಆಲ್ರೆಡಿ ವಿ ಆರ್ ಡಿಸೈನಿಂಗ್ ಎ ಕೋರ್ಸ್ ಆನ್ ಇಟ್. ಲೈಕ್ ಅದಕ್ಕೆ ಡಾಕ್ಟರ್ ನಾ ಸೋಮೇಶ್ವರ್ ಇದ್ದಾರಲ್ಲ, ತಟ್ ಅಂತ ಹೇಳಿ, ಅವರು CR ಚಂದ್ರಶೇಖರ್ ಸರು, ಗುರುರಾಜ್ ಕರ್ಜಿ ಸರು, ಒಳ್ಳೆ ತಜ್ಞರೇನಿದ್ದಾರೆ ಅವರೆಲ್ಲರೂ ಸೇರಿಸ್ಕೊಂಡು ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಆನ್ ಅವೇರ್ನೆಸ್ ಫಾರ್ ಆಲ್ ದ ಅಡೋಲೆಸೆಂಟ್ ಚಿಲ್ಡ್ರನ್ ನಾವು. ಪ್ಲಸ್ ಶಿಕ್ಷಕರಿಗೆ ಮೆಂಟಲ್ ಹೆಲ್ತ್ ಅಂದರೆ ಏನು ಅಂತ ಅವೇರ್ನೆಸ್ ಮಾಡ್ತಾ ಇದ್ದೇವೆ. ದೆನ್ ಪಾಲಕರಿಗೆ ಮಾಡ್ತಾ ಇದ್ದೇವೆ. ಒಂದು ಸಂಪೂರ್ಣ ಒಂದು ಸ್ಕೂಲ್ನಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಝೋನ್ ಕ್ರಿಯೇಟ್ ಆಗಲೇಬೇಕು. ಅದಕ್ಕೆ ನಾವು ಮನಸ್ಸು ಅಂತ ಹೇಳ್ತಾ ಇದ್ದೇವೆ ಶಬ್ದ. ಆ ಒಂದು ಸಂಸ್ಥೆನ ಅಲ್ಲಿ ಮಾಡ್ಕೊಳ್ಬೇಕಂತ ಒಂದು ಇಚ್ಛೆಯಲ್ಲಿದ್ದೇವೆ. ಇಟ್ ಈಸ್ ವರ್ಕಿಂಗ್ ನಾವು. ಸರ್, ಫೈನಲಿ ಮನಸ್ಸು ಸಿದ್ಧ ಆಗೋದು ಗುರಿ ಕಡೆಗೆ. ಗುರಿ ಏನು ಅಂತಂದರೆ ಬದುಕಿಗಾಗಿ ಒಂದು ಉದ್ಯೋಗ ಆಯ್ಕೆ. ಸರ್, ಕೆರಿಯರ್ ಹೇಗಿರಬೇಕು ಅನ್ನೋದು ಒಂದು ಬಂದರೆ, ಕೆರಿಯರ್ ನಾವು ನೋಡ್ತಾ ಇದ್ದಾಗ ನಾವು ಭಾಳ ರಿಸರ್ಚ್ ಮಾಡಿದ್ದೇವೆ. ಆಲ್ಮೋಸ್ಟ್ 3.5 years ವಿ ಹ್ಯಾವ್ ಡನ್ ಎ ರಿಸರ್ಚ್ ಆನ್ ಇಟ್. ನಾವು ಇಕಿಗಾಯ್ ನೋಡ್ತಾ ಇದ್ವಿ. ಜಪಾನ್ನ ಇಕಿಗಾಯ್ ಈಸ್ ಎ ವೆರಿ ಫೇಮಸ್ ಥಿಂಗ್ ಇನ್ ಇಂಡಿಯಾ ಟುಡೇ. ಇಕಿಗಾಯ್ ಅಂದರೆ ನಿನ್ನ ಒಂದು ಯಾವುದು ಬಾರಿ ನಿನ್ನ ಕೋರ್ ಏರಿಯಾ ಐತಿ ಅದರಲ್ಲೇ ನೀವು ಮಾಡಿದರೆ ಸಂತೋಷವಾಗಿರ್ತೀಯ, ಭಾಳ ದಿವಸ ಇರ್ತೀಯ, ಹೆಲ್ದಿ ಇರ್ತೀಯ ಅಂತ ಬಂತು. ನಾವು ಹುಡುಕ್ತಾ ಹೋದ್ವಿ, ಭಾರತ ಏನಾದರೂ ಹೇಳಿದೆಯಾ ಈ ವಿಚಾರದಲ್ಲಿ ಅಂತ ಹೇಳಿದಾಗ, ಭಾಳ ವರ್ಷ ಆದಮೇಲೆ ಒಂದು 2-3 ವರ್ಷ ರಿಸರ್ಚು ಅದು ಇದು ಡಿಸ್ಕಷನ್ ಎಲ್ಲ ಆದಮೇಲೆ ವಿ ಹ್ಯಾವ್ ಫೌಂಡ್ ಔಟ್ ಸಮಥಿಂಗ್ ನಾವು. ಏನಂದರೆ, ಇಲ್ಲಿ ಸ್ವಧರ್ಮ ಅಂತಿದೆ ಭಾರತದಲ್ಲಿ. ಸ್ವಧರ್ಮ, ಸ್ವಭಾವ, ಸೇವೆ. ಹೌದಾ?
ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಸ್ವಧರ್ಮ ಅಂತಿದೆ, ಅದು ಇನ್ನೇಟ್ ಟ್ಯಾಲೆಂಟ್, ಅದನ್ನು ಹುಡುಕಬೇಕು. ಸ್ವಭಾವ ಅಂದರೆ ಒಂದೊಂದು ಪರ್ಸನಾಲಿಟಿ ಟೈಪ್ ಇದೆ. ಸ್ವಧರ್ಮ ಮತ್ತು ಸ್ವಭಾವ ಮ್ಯಾಚ್ ಆಗುವಂಥ ಸೇವೆಯಲ್ಲೇ ಒಂದು ತೊಡಗಬೇಕು, ಅದು ಸರ್ವಿಸ್, ವಾಟ್ ಎವರ್ ದ ಕರಿಯರ್ ಹಿ ಹ್ಯಾಸ್ ಟು. ಹೌದಾ? ಬಟ್ ಈಗ ಸ್ವಧರ್ಮ ಫೈಂಡ್ ಔಟ್ ಮಾಡೋದು ಹೇಗೆ? ಅದನ್ನು ಮಾಡಬೇಕಂದ್ರೆ ಮತ್ತೆ 3 ಹಂತಗಳಿದ್ದಾವೆ. ಒಂದು ಸೆಲ್ಫ್ ಡಿಸ್ಕವರಿ, ಇನ್ನೊಂದು ಸೈಂಟಿಫಿಕ್ ಡಿಸ್ಕವರಿ, ಇನ್ನೊಂದು ಏನ್ಷಿಯಂಟ್ ವಿಸ್ಡಮ್. ಸೆಲ್ಫ್ ಡಿಸ್ಕವರಿ ಅಂದರೆ ಇಂಟ್ಯೂಟಿವ್ಲಿ ಅವ್ನಿಗೆ ಗೊತ್ತಿರುತ್ತೆ, ನಾನು ಇದು ಮಾಡಿದರೆ ಚೆನ್ನಾಗಿರುತ್ತೆ, ನಾನು ಹಿಂಗೆ ಆಗ್ಬೇಕಂತಿರುತ್ತೆ, ಅವನ್ನೆಲ್ಲ ಹೊರಗಡೆ ತೆಗೆಯೋದು ಫಸ್ಟು. ಅದಷ್ಟೇ ಸಾಕಾಗೋದಿಲ್ಲ. ಸೈಂಟಿಫಿಕ್ ಡಿಸ್ಕವರಿ ಅಂದರೆ ಸೈಕೋಮೆಟ್ರಿಕ್ ಟೆಸ್ಟ್ ಎಲ್ಲ ಇದ್ದಾವೆ. ಹಾರ್ಬರ್ಗ್ ಗಾರ್ನರ್ ಟ್ರೇರಿ ಅಂತಿದೆ, MBTI ಇದೆ, ರೈಸಕ್ ಇದೆ, ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಟೆಸ್ಟ್. ಅವೆಲ್ಲ ಟೆಸ್ಟ್ಗಳನ್ನು ಬರೀತಾನೆ ಅವನು. ಅದರಲ್ಲಿ ಅವನಿಗೆ ಇನ್ನೇಟ್ ಟ್ಯಾಲೆಂಟ್ ಏನಂತ ಹೊರಗಡೆ ಬರುತ್ತೆ. ಪ್ಲಸ್ ಏನ್ಷಿಯಂಟ್ ವಿಸ್ಡಮ್ ಬೇರೆ ಇದೆ. ಏನ್ಷಿಯಂಟ್ ವಿಸ್ಡಮ್ ಅಂದರೆ ಇವತ್ತು ವೇದಿಕ್ ಪರ್ಸನಾಲಿಟಿ ಟೆಸ್ಟ್ ಇರ್ಬೋದು, ಎನೆಗ್ರಾಮ್ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಅದರಿಂದನೂ ಡೀಟೇಲ್ಸ್ ಬರುತ್ತೆ. ಸೊ ಇದು ಟೋಟಲಿ ಅರೌಂಡ್ 14 ಟೆಸ್ಟ್ ಬರ್ತವೆ ಎಲ್ಲ ಸೇರಿಕೊಂಡು. ಭಾಳ ಚಿಕ್ಕದು 10-15 ಪ್ರಶ್ನೆಗಳದ್ದು ಅಷ್ಟೇ. ಅದನ್ನೆಲ್ಲ ಬರೆದು ಅದನ್ನ ಕಂಪೈಲ್ ಮಾಡಿದಾಗ ನಾವೊಂದು ಕರಿಯರ್ ರಿಪೋರ್ಟ್ ರೆಡಿ ಮಾಡ್ತೇವೆ. ವಿ ಡೂ ದ್ಯಾಟ್. ನಮ್ಮ ಆನ್ಲೈನಲ್ಲಿ ಕರಿಯರ್ ಕೋರ್ಸ್ ಇದೆ, ಕರಿಯರ್ ಕ್ವೆಸ್ಟ್ ಅಂತಿದೆ. ವಿಸ್ತಾರ್ ಜಿಂದಗಿ ಅಂತ ಆ್ಯಪಿಗೆ ಹೋದರೆ ಸಿಗುತ್ತೆ ಅದು. ಸೊ ಅಲ್ಲಿ ಆನ್ಲೈನಲ್ಲಿ ಹಿ ವಿಲ್ ಫೈಂಡ್ ಔಟ್ ವಾಟ್ ಅವ್ನ ಸ್ವಧರ್ಮ ಯಾವುದು, ಅವ್ನ ಸ್ವಭಾವ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೇಕಾಗಿದ್ದ ಸೇವೆ ಯಾವುದು, ಯಾವ ಕ್ಷೇತ್ರದಲ್ಲಿ ಹೋದರೆ ಅವನು ಚೆನ್ನಾಗಿರ್ತಾನೆ, ಪ್ರಗತಿವಂತಾನೆ ಅಂತ ಈಗ ಹುಡುಕ್ಬಿಟ್ಟಿದ್ದೇವೆ. ರೈಟ್? ಇದನ್ನು ಆಲ್ರೆಡಿ ಎಕ್ಸ್ಪೆರಿಮೆಂಟು ಮಾಡಾಯಿತು, ಡೆಮೋ ಆಯಿತು. ಓಕೆ, ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಬೆನಿಫಿಟೆಡ್ ಔಟ್ ಆಫ್ ಇಟ್. ಸೊ ಕರಿಯರ್ ಕ್ವೆಸ್ಟ್ ಅಂತ ದೇ ಕ್ಯಾನ್ ಡೂ ಇಟ್. ಸೊ ಈ 3 ಭಾಳ ಇಂಪಾರ್ಟೆಂಟ್, ಸ್ವಧರ್ಮ, ಸ್ವಭಾವ ಮತ್ತು ಸೇವೆ. ಇದ್ರ ಜೊತೆ ಇನ್ನೆರಡು ಭಾಳ ಇಂಪಾರ್ಟೆಂಟ್. ಯಾವುದು ಅಂದರೆ ಒಂದು ಸಂಸ್ಕಾರ, ಇನ್ನೊಂದು ಸಾಹಸ. ಹೌದಾ? ಸಂಸ್ಕಾರದಿಂದ ಅವನು ಸಂಸ್ಕಾರ ಕೊಟ್ಟಿಲ್ಲ, ಅವನ ಸ್ವಧರ್ಮ ಸ್ವಭಾವ ಸೇವೆ ಸಿಕ್ತು, ಅವನು ಒಳ್ಳೆ ಮಾತುಗಾರ ಇದ್ದಾನೆ, ಬಟ್ ಅವ್ನ ಸಂಸ್ಕಾರ ಇಲ್ಲ ಅಂದರೆ ಹಿ ಮೇ ಕ್ರಿಯೇಟ್ ಎ ಟೆರರಿಸ್ಟ್ ಆರ್ಗನೈಸೇಷನ್. ಹೌದಾ? ರೈಟ್. ಸಂಸ್ಕಾರನೂ ಇದೆ, ಸೇವೆನೂ ಚೆನ್ನಾಗಿ ಸಿಕ್ಕಿದೆ, ಬಟ್ ಸಾಹಸ ಇಲ್ಲ, ಜೀವನದಲ್ಲಿ ಮುಂದೆ ಬೆಳೋದು ಇದೆ ಇಲ್ಲ ಅಂದರೆ ಅವನು ಏನು ಇದ್ದು ಉಪಯೋಗ ಇದ್ದಂಗಿಲ್ಲ. ಸೊ ಅದಕ್ಕೆ ಸ್ವಧರ್ಮ, ಸ್ವಭಾವ, ಸೇವಾ, ಸಂಸ್ಕಾರ, ಸಾಹಸ ಇದ್ದರೆ ಇವನಷ್ಟು ಸೇರಿಕೊಂಡು ಸಂಕಲ್ಪ ಮಾಡಿದರೆ ಅವನ ಜೀವನದಲ್ಲಿ ಸಮೃದ್ಧಿ ಇರುತ್ತೆ, ಸಂತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಯಾವಾಗ 3 ಇರ್ತವೆ, ಜೀವನ ಸಮಾಧಾನವಾಗಿರುತ್ತೆ. ಎಸ್ ಫಾರ್ಮುಲಾ. ಎಸ್ ಫಾರ್ಮುಲಾ ಆಯಿತು. ಉದ್ಯೋಗದಲ್ಲಿರ್ಬೋದು, ಜೀವನ ಮಟ್ಟದಲ್ಲಿರ್ಬೋದು, ಘನತೆಗೆ ಕಟ್ಟು ಬೀಳದೆ ಏನು ಪ್ರಾಕ್ಟಿಕಲ್ ಇದೆ, ರಿಯಾಲಿಟಿ ಇದೆ ಅದನ್ನು ಒಪ್ಕೊಂಡ್ರೆ ಬದುಕು ಸುಗಮವಾಗುತ್ತೆ, ಮತ್ತು ಮುಂದೆ ಸುಂದರವೂ ಆಗುತ್ತೆ. ಲೈಫ್ಗೆ ಒಂದು ಮ್ಯಾಪ್ ಬೇಕು. ಆ ಮ್ಯಾಪು ಬರೀ ನಮ್ಮ ಸುತ್ತಮುತ್ತ ಇದ್ದವ್ರ ಜೊತೆ ಮಾತಾಡಿದ್ರೆ ಸಿಗಲ್ಲ. ಬದಲಾಗಿ ಅದಕ್ಕೆ ಅಂತ ಎಕ್ಸ್ಪರ್ಟ್ ಇರ್ತಾರೆ, ಮೋಟಿವೇಶ್ನಲ್ ಸ್ಪೀಕರ್ಸ್ ಇರ್ತಾರೆ, ಬಿಕಾಸ್ ಅವ್ರು ಅದ್ರ ಬಗ್ಗೆ ವರ್ಕ್ ಮಾಡಿರ್ತಾರೆ. ಅಂಥವ್ರ ಹತ್ರ ಸುಲಭವಾದಂತಹ ಹಾಗೂ ಕಲಿಕೆಗೆ ಅನುಕೂಲವಾದಂತಹ ವಿಚಾರಗಳಿದೆ. ಅದನ್ನು ಕಲಿತು ಜೀವನವನ್ನು ಸಾಕಷ್ಟು ಅರ್ಥಪೂರ್ಣವಾಗಿ ನಡೆಸಿ ಅನ್ನುವಂಥ ಮಾತನ್ನು ಹೇಳಿದ್ರಿ ಸರ್. ಧನ್ಯವಾದಗಳು. ನಮಸ್ಕಾರ.